ಅಂಶವನ್ನ ನಿನ್ನ ಕರದಲ್ಲಿ ಕೊಡುತ್ತೇನೆ. ಇದನ್ನು ಅಭಿಷೇಕಿಸಿ ಆಶೀರ್ವದಿಸು ರಾಜನೇ. ಈ ವಾಕ್ಯವನ್ನ ಸಭಾ ಮುಂದೆ ತರುವಂತೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ನೀ ನಮ್ಮ ಸಂಗಡ ವಾಕ್ಯದ ಮೂಲಕ ಮಾತಾಡುವ ದೇವರಾಗಿದ್ದಿ, ವಾಕ್ಯದ ಮೂಲಕ ಬಿಡುಗಡೆ ಕೊಡುವವನಾಗಿದ್ದಿ, ವಾಕ್ಯದ ಮೂಲಕ ಗುಣಪಡಿಸುವನಾಗಿದ್ದಿ, ವಾಕ್ಯದ ಮೂಲಕ ಅಭಿಷೇಕ ಮಾಡುವವನಾಗಿದ್ದಿ, ವಾಕ್ಯದ ಮೂಲಕ ನಮ್ಮ ಕಣ್ಣುಗಳು ಹೃದಯವನ್ನು ತೆರೆಯುವವನಾಗಿದ್ದಿ, ವಾಕ್ಯದ ಮೂಲಕ ಅದ್ಭುತಗಳನ್ನು ಮಾಡುವವನಾಗಿದ್ದಿ, ವಾಕ್ಯದ ಮೂಲಕ ಮಹತ್ಕಾರ್ಯಗಳು ನಡೆಸುವನಾಗಿದ್ದಿ. ನಿನ್ನ ವಾಕ್ಯ ಶ್ರೇಷ್ಠವಾಗಿದೆ, ಅದು ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ, ಅದು ಆಮೇಲೆ ಸ್ತೋತ್ರ ಬೆಂಕಿಗಿಂತಲೂ ಹರಿತ, ಆಮೇಲೆ ಬೆಂಕಿಗಿಂತಲೂ ಬಲವಾಗಿದೆ, ಬಂಡೆ ಹೊಡೆಯುವ ಚಮಟಿಗಿಂತಲೂ ಅದು ಬಲವಾಗಿದೆ ಸ್ವಾಮಿ. ಕರ್ತನಿ ವಾಕ್ಯದ ಮೂಲಕ ನಮ್ಮ ಬಲಹೀನತೆ, ನಮ್ಮ ಕೊರತೆಗಳನ್ನು ಇವತ್ತು ನೀಗಿಸಿ ಸ್ವಾಮಿ. ನಮ್ಮಲ್ಲಿರುವ ಅಲಕ್ಷ್ಯತನ, ಅಸತ್ತೆಯಿಂದ ದೇವರೇ ಆ ಸಂಪೂರ್ಣ ಬಿಡುಗಡೆ ಮಾಡಿ ಸೋಮೇತನವನ್ನು ನೀಗಿಸಿ ಈ ವಾಕ್ಯ ನಿಜವಾಗಿ ನಮ್ಮನ್ನು ಎಚ್ಚರಿಸುವಂತೆ ದೇವರೇ ಇವತ್ತು ನಮ್ಮ ಸಂಗಡ ದೇವರಾತ್ಮನೆ ಮಾತಾಡು ಸ್ವಾಮಿ. ಈ ವಾಕ್ಯಕ್ಕೆ ಪ್ರತಿಯೊಬ್ಬರು ಬಿಟ್ಟು ಕೊಡುವಂತೆ ಸಹಾಯ ಮಾಡು. ಇದಕ್ಕೆ ವಿರೋಧವಾಗಿ ಬರುವ ಎಲ್ಲ ದುಷ್ಟನ ಕ್ರಿಯೆಗಳು ಯೇಸು ನಾಮದಲ್ಲಿ ನೀಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮನಿ ನಮ್ಮ ಸಂಗಡ ಮಾತಾಡು. ನಿನ್ನ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಚ್ಚರವಾಗಿರಿ ಎಂದು ದೇವರು ಇವತ್ತು ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಧಾರವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ವಾಕ್ಯ, 13ನೇ ಅಧ್ಯಾಯ 24ನೇ ವಾಕ್ಯದಿಂದ 28ನೇ ವಾಕ್ಯ ತನಕ, 30ನೇ ವಾಕ್ಯ ತನಕ ಓದಿಕೊಳ್ಳೋಣ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಚಿ ಬಿತ್ತಿ ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟೋ ಸಲ ಹೇಳ್ತೀವಿ, ದೇವರು ನಮ್ಗೆ ಕಷ್ಟ ಕೊಟ್ರು, ದೇವರು ನಮ್ಗೆ ಕಷ್ಟ ಕೊಟ್ರು, ದೇವರು ನಮ್ಗೆ ಇಂಥ ಪರಿಸ್ಥಿತಿಯಲ್ಲಿ ತಕೊಂಡ್ ಬಂದ್ರು. ಇದೆಷ್ಟೋ ಸಲ ನಾವು ದೇವರ ಮೇಲೆ ತಪ್ಪು ಹೊರಿಸ್ತೀವಿ. ಆದ್ರೆ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಹಾಗಾದ್ರೆ ದೇವರು ಒಳ್ಳೆದನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ದೇವರು ಬಿತ್ತುವ ಬೀಜ ಒಳ್ಳೆ ಬೀಜ. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಕೊಡುವಂತದ್ದು, ಬಿತ್ತುವಂತದ್ದು ಎಲ್ಲದೂ ಒಳ್ಳೆಯದು. ಗಟ್ಟಿಯಾಗಿ ಹೇಳ್ರಿ, ಎಲ್ಲದೂ ಹಲ್ಲೆಲೂಯಾ. ಆದ್ರೆ ವೈರಿ ಆಗಿರುವವನು ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಚಿಯನ್ನು ಬಿತ್ತಿ ಹೋದನು. ಹಲ್ಲೆಲೂಯಾ. ಆದ್ರೆ ಒಳ್ಳೆಯ ಒಂದು ಸ್ತೋತ್ರ, ಕುಟುಂಬ ಜೀವನ, ಒಳ್ಳೆಯ ಕೆಲಸ, ಒಳ್ಳೆಯ ಆತ್ಮಿಕ ಜೀವನ, ಆಮೇಲೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಬಲ, ಒಳ್ಳೆಯ ಸಂಬಳ, ಇದು ಹೊಂದಿಕೊಂಡು ದೇವರು ನಮಗೆ ಕೊಟ್ಟಾಗ ಇದು ಹೊಂದ್ಕೊಂಡು ಹೋಗುವಂತ ದಿನದಲ್ಲಿ ವೈರಿ ಆಗಿರೋನು ಏನ್ ಮಾಡ್ತಾನೆ? ಅದ್ರ ಪಕ್ಕದಲ್ಲಿ ಹಣಚಿಯನ್ನು ಬಿತ್ತು ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆ ಹೇಳ್ತೇನೆ, 8,000 10,000 ಸಂಬಳ ಬರುವಾಗ ಒಂದು ರೀತಿಯಾಗಿ ಜೀವನ ಇತ್ತು ನಮ್ಮದು. ಪ್ರೈಸ್ ದಿ ಲಾರ್ಡ್. ಬಾಡಿಗೆ ಕಟ್ಟಿ ರೇಷನ್ ಎಲ್ಲ ತಕೊಂಡು ನಡೆಸ್ತೇವೆ. ನಾವು ಯಾವಾಗಲೂ ಪ್ರೇಯರ್ ಮಾಡೋ, ದೇವರೇ ಒಂದು 16,000 20,000 ಸ್ಯಾಲರಿ ಬರಲಿ ಅಂತ. 20,000 ಸ್ಯಾಲರಿ ಬಂದಾಗಲೂ ನಮ್ಮ ಸೇಮ್ ಸಿಚುವೇಶನ್. ಪ್ರೈಸ್ ದಿ ಲಾರ್ಡ್. ಸಿಚುವೇಶನ್ ಸೇಮ್ ಇದೆ, ಸ್ಯಾಲರಿ ಜಾಸ್ತಿ ಆದ್ರೂ. ಆದ್ರೆ ಶತ್ರು ಆದವನು ಏನ್ ಮಾಡ್ತಾ ಇದ್ದಾನೆ? ಒಂದೊಂದು ಆಶೀರ್ವಾದ ನಿಮ್ಮ ಮೇಲೆ ಬರುವಾಗ ಹಣಚಿಯನ್ನು ಬಿತ್ತುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ಗೋಧಿ ಕಾಳಿನ ಪಕ್ಕದಲ್ಲಿ ಹಣಚಿಯನ್ನು ಬಿತ್ತಿದ್ದಾನೆ. ಗೋಧಿ ಕಾಳಿಗೆ ಬರಬೇಕಾದ ಆಶೀರ್ವಾದವನ್ನ ಹಣಚಿ ಎತ್ಕೊಳ್ತಾ ಇದೆ. ಗೋಧಿ ಕಾಳು ಬೆಳೀತಾ ಇದೆ, ಅದ್ರ ಪಕ್ಕದಲ್ಲಿ ಏನಾಗ್ತಾ ಇದೆ? ಹಲ್ಲೆಲೂಯಾ. ಈಗ ಗೋಧಿ ಕಾಳು ಬಿತ್ತಿ ಸುಮ್ಮನೆ ಇದ್ರೆ ಅದು ಬೆಳೆಯೋದಿಲ್ಲ, ಅದು ಮೊಳಕೆ ಹೊಡೆಯೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ಬೀಜ ಬಿತ್ತಿರುವವನು ಏನ್ ಮಾಡ್ತಾನೆ? ಅನುದಿನ ಅದಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಅವಾಗ ಮಣ್ಣು ಹಾಕ್ತಾನೆ. ಸ್ತೋತ್ರ. ಯಾವುದು ಬಂದು ಅದನ್ನ ತಿನ್ನಬಾರದು ಅನ್ನೋದಕ್ಕೊಂದು ಬೇನೆ ಹಾಕ್ತಾನೆ. ಪ್ರೈಸ್ ದಿ ಲಾರ್ಡ್. ಬೇನೆ ಹಾಕ್ತಾನೆ. ಆದ್ರೆ ಅವನು ಗೊತ್ತಿಲ್ಲದಾಗೆ ಶತ್ರು ಆದವನು ಇವನು ನಿದ್ರೆ ಮಾಡುವಂತ ಸಮಯದಲ್ಲಿ ಹಲ್ಲೆಲೂಯಾ ಇವನು ಬಂದು ಏನ್ ಮಾಡ್ತಾ ಇದ್ದಾನೆ? ಹಣಚಿ ಬೀಜ. ಹಣಚಿ ಬೀಜ ಅಂತಂದ್ರೆ ಇದು ವ್ಯರ್ಥವಾಗಿರೋದು, ಉಪಯೋಗ ಇಲ್ಲದೆ ಇರುವಂತದ್ದು, ನಮಗೆ ನಷ್ಟವನ್ನು ತರುವಂತದ್ದಾಗಿದೆ. ನಮಗೆ ಗೊತ್ತಿಲ್ಲದ ಹಾಗೆ ಸ್ತೋತ್ರ, ಕೆಲವು ಕಮಿಟ್ಮೆಂಟ್ಗಳು ನಮ್ಮ ಜೀವನದಲ್ಲಿ ಬಂದು ನಮ್ಮ ಆಶೀರ್ವಾದವನ್ನು ತಿನ್ನಕ್ಕೆ ಹೋಗ್ತಾ ಇದೆ. ಕೆಲವು ಸಮಯ ನಾವು ದುಡುಕಿ ತಗೊಳ್ಳುವ ತೀರ್ಮಾನ ಇರಬಹುದು. ಆಲೋಚನೆ ಮಾಡದೆ ನಾವು ತಗೊಳ್ಳುವ ತೀರ್ಮಾನಗಳು ಇರಬಹುದು.
ಪ್ರಾರ್ಥನೆ ಇಲ್ಲದೆ ದೇವರ ಮುಂದೆ ಒಂದು ವಿಷಯ ನಾವು ಪ್ರಾರ್ಥನೆಯಲ್ಲಿ ಇಡದೆ ನಾವು ಮಾಡ್ಲಿಕ್ಕೆ ಹೋಗುವ ಕಾರ್ಯಗಳಿರ್ಬೋದು. ಅದು ನಮಗೊಂದು ಆಪತ್ತು, ನಮಗೊಂದು ಕೇಡು, ನಮಗೊಂದು ಲಾಸ್ ಅನ್ನ ತರುವಂತದ್ದಾಗಿದೆ. ನಾವೇನ್ ಮಾಡ್ತೇವೆ? ದುಡುಕಿ ಒಂದೊಂದು ನಿರ್ಧಾರವನ್ನು ತಗೊಳ್ತೇವೆ. ಹಲ್ಲೆಲೂಯ. ನಾವು ಯಾವ ವಿಷಯ, ನಾವು ದೇವರ ಮಕ್ಕಳಾಗಿರೋದ್ರಿಂದ ಪ್ರತಿಯೊಂದು ವಿಷಯ ದೇವರ ಮುಂದೆ ಮೊಣಕಾಲು ಊರಿ ದೇವರ ಮುಂದೆ ಒಪ್ಪಿಸ್ಕೊಡ್ಬೇಕು. ಉದಾಹರಣೆ ಹೇಳ್ತೀನಿ, ಒಂದು ಮೊಬೈಲ್ ತಗೋಬೇಕಂದ್ರೂ, ಒಂದು ಟಿವಿ ತಗೋಬೇಕಂದ್ರೂ, ನಮ್ಮ ಮನೆಗೆ ಒಂದು ವಸ್ತು ತಗೋಬೇಕಂದ್ರೂ ದೇವರ ಮುಂದೆ ಮೊಣಕಾಲನ್ನು ಊರಿ ಬಹಳ ಸಮಯಗಳ ದಿನಗಳ ಕಾಲ ದೇವರ ಮುಂದೆ ವಿಷಯ ಕೊಡಬೇಕು. ನಾವು ಮಾಡಲ್ಲ, ಮಾಡ್ತೀವ? ದೇವ್ರೆ, ನಾನು ಇದು ತಗೊಳಕ್ ಹೋಗ್ತಾ ಇದ್ದೇನೆ, ಪ್ರತಿ ತಿಂಗಳು ಕಟ್ಟೋದಕ್ಕೆ ನನಗೆ ಕೃಪೆ ಕೊಡು, ಮತ್ತೆ ನನ್ನ ಕುಟುಂಬದಲ್ಲಿ ಏನು ಕೊರತೆ ಬರಬಾರದು. ಹಲ್ಲೆಲೂಯಾ. ಕೆಲವರು ತಗೋತಾರೆ, ಅದ್ರ ಒಂದೊಂದು 2 EMI ಕಟ್ಟಕ್ ಆಗಲ್ಲ ಅಂತ ಒಂದು ಸ್ಥಿತಿಗಳು ಬಂದ್ಬಿಡುತ್ತದೆ. ಆದ್ರೆ ನಾವು ಒಂದೊಂದು ತೀರ್ಮಾನವನ್ನ, ಒಂದೊಂದು ಹೆಜ್ಜೆಯನ್ನ ಇಡಬೇಕಂತಂದ್ರೂ ದೇವರ ಮಕ್ಕಳು ನಾವು ಆಗಿರೋದ್ರಿಂದ, ಯೇಸು ಸ್ವಾಮಿ ನಮ್ಮ ತಂದೆ ಆಗಿರೋದ್ರಿಂದ ಅವರ ಮುಂದೆ ಮೊಣಕಾಲನ್ನು ಊರಿ ಒಂದೊಂದು ವಿಷಯ ಒಪ್ಪಿಸಿಕೊಳ್ಬೇಕು. ನಾವೇನ್ ಮಾಡ್ತೀವಿ? ಅಲಕ್ಷ್ಯತನ, ಅಸಡ್ಡೆ, ನಿದ್ರೆ ಏನಕ್ಕೆ ಹೋಲಿಕೆ ಆಗಿದೆ ಅಂತಂದ್ರೆ ಅಲಸ್ಯತನಕ್ಕೆ, ಅಲಕ್ಷ್ಯ, ಸೋಮೇರಿ, ಸೋಮಾರಿ. ನಾವೇನಾಗ್ತೀವಿ ಒಂದೊಂದು ಸಮಯ, ನಮ್ಗೆ ಗೊತ್ತು ಕೆಲವು ವಿಷಯ ನಾವು ಪ್ರೇಯರ್ ಮಾಡ್ಬೇಕಂತ, ಆದ್ರೆ ಮಾಡಲ್ಲ. ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತು, ಅದು ಮಾಡಲ್ಲ. ಒಂದೊಂದು ವಿಷಯ ನಮ್ಮ ಹತ್ರ, ನಾವು ಒಂದು ಪೆನ್ ತಂದ್ರು ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತೇವೆ. ಒಂದು ಪೆನ್ ತಂದ್ರು ದೇವರ ಇದನ್ನು ಆಶೀರ್ವದಿಸು, ಅಭಿಷೇಕಿಸು, ಉಪಯೋಗಿಸಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಾರಣ ಏನಂದ್ರೆ ಇದು ದೇವರ ಕೃಪೆಯಿಂದ ಬಂದಿರೋದನ್ನ ನಾನು ಚಿಂತಿಸ್ತೇನೆ. ಹಲ್ಲೆಲೂಯಾ. ಒಂದೊಂದು ವಸ್ತುಗಳು ಸಹ ನಾವು ಮನೆಗೆ ತರುವಾಗ ಅದರ ಮೇಲೆ 1 ನಿಮಿಷ ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡಲೇ ಉಪಯೋಗ ಮಾಡೋದು. ಕಾರಣ ಏನಂದ್ರೆ ಇದು ನಮ್ಗೆ ಆಶೀರ್ವಾದವಾಗಬಾರ್ದು, ಇದು ನಮ್ಮ ಶತ್ರು ಕೈಯಲ್ಲಿ ಇದು ಹೋಗಬಾರ್ದು. ಹೊಲ ಯಾರ ಕೈಯಲ್ಲಿ ಹೋಗ್ಬಾರ್ದು. ಶತ್ರುವಾದವನು ನಿನಗೆ ಗೊತ್ತಿಲ್ಲದ ಸಮಯದಲ್ಲಿ ಬರೋದು, ನಿನಗೆ ಗೊತ್ತಿರುವ ಸಮಯದಲ್ಲಿ ಬರಲ್ಲ. ಅವನ ಹಗಲು ವೇಳೆಯಲ್ಲಿ ಬರಲ್ಲ. ಕಾರಣ ಏನು? ಎಚ್ಚರವಾಗಿರ್ತಾರೆ ಅಂತ. ಅವನ್ ಯಾವಾಗ ಬಂದಿದೆ? ಯಾವಾಗ ನಾವು ಅಲಕ್ಷ್ಯತನ, ಸೋಂಬೇರಿತನಗಳು ನಾವು ಮಾಡುವವರು, ಸ್ತೋತ್ರ, ನಮಗೊಂದು ಡಿಸಿಪ್ಲಿನ್ ಇದೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಆದ್ಮೇಲೆ ದೇವರ ವಾಕ್ಯ ಆದ್ಮೇಲೆ ನಂತರ ನಮ್ಮೆಲ್ಲ ಕ್ರಿಯೆಗಳು ನಾವು ಮಾಡಕ್ ಹೋಗ್ತೇವೆ. ಹಾಗೇನಾ? ಹಿಂಗೇನಾದ್ರು ಯಾರು ಕಾಣ್ತಾ ಇಲ್ಲ? ಹಿಂಗೆ ಇದು ಒಂದು ಡಿಸಿಪ್ಲಿನ್. ರಾತ್ರಿ ಮಲಗುವಾಗ ತಿರ್ಗಾ ಪ್ರಾರ್ಥನೆ, ಹಲ್ಲೆಲೂಯ, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವು ಮುಂದೆ ಹೋಗಬೇಕು. ಹಲ್ಲೆಲೂಯ. ಆದರೆ ಕೆಲವೊಂದು ಸಮಯ, ಕೆಲವೊಂದು ನೆಪಗಳು ಹೇಳ್ಬಿಟ್ಟು ನಾವೇನ್ ಮಾಡ್ತೇವೆ? ಮಾಡುವ ಪ್ರಾರ್ಥನೆಗಳನ್ನ, ಆರಾಧನೆಗಳನ್ನ ನಾವು ಬಿಟ್ಟು ಬಿಡುತ್ತೇವೆ. ನಾವು ಏನ್ ಮಾಡಕ್ ಹೋಗ್ತೀವಿ? ಗಟ್ಟಿಯಾಗಿ ಶತ್ರುವಾದವನಿಗೆ ಯಾವಾಗ ಒಳಗಡೆ ಬರಬೇಕಂತ ಅವನು ಕಾಯ್ತಾ ಇರ್ತಾನೆ. ಶತ್ರುವಾದವನು ಆಮೇಲೆ ಬರೋದೇನಕ್ಕೆ? ಲಾಸ್ ಮಾಡೋದಕ್ಕೆ. ಏನಕ್ಕೆ? ಗಟ್ಟಿಯಾಗಿ ಹಲ್ಲೆಲೂಯ. ಹಾಗಾದ್ರೆ ಶತ್ರು ಬರಕ್ಕೆ ಅವಕಾಶ ಯಾರು ಕೊಡ್ತಾ ಇದೆ? ನಾವೇನ್ ಮಾಡ್ತಾ ಇದೀವಿ? ನಾವು ಕರೆಕ್ಟ್ ಆಗಿ ದೇವರಲ್ಲಿ ಮಾಡುವಂತ ಕಾರ್ಯಗಳನ್ನು ನಾವು ಎವ್ರಿಡೇ ನಾವು ಮಾಡಿಕೊಂಡು ಹೋದ್ರೆ ಶತ್ರು ಬರಕ್ಕೆ ದೇವರು ಬಿಡಲ್ಲ. ಕಾರಣ ಏನಂದ್ರೆ ನಾನು ಪ್ರಾರ್ಥನೆಯಲ್ಲಿ ಕೂತಿರ್ತೀನಿ, ಅವನು ಬೆಳಗ್ಗೆ ಬರ್ಲಿಕ್ಕೆ ನೋಡ್ರೆ ಪ್ರೇಯರ್ ಇರುತ್ತೆ, ರಾತ್ರಿ ಬರಲ್ಲ ಅಂತ ನೋಡ್ರೆ ರಾತ್ರಿಯಿಂದ ಪ್ರಾರ್ಥನೆ ಇರ್ತದೆ. ಪ್ರಾರ್ಥನೆಯ ಒಂದು ಬೆಂಕಿ ನಿನ್ನ ಮನೆಯಲ್ಲಿ ಉರಿತಾ ಇರ್ತದೆ. ಹಲ್ಲೆಲೂಯ. ಹಾಗಾದ್ರೆ ಆ ಒಂದು ಉದಾಹರಣೆ ಹೇಳ್ತೇನೆ. ಒಂದು ದೀಪ ಅದಕ್ಕೆ ಒಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ನಾವು ಬೆಂಕಿ ಹಚ್ತೀವಿ. ಆಗ ದೀಪ ಏನಾಗುತ್ತೆ? ಸರಿ, ಅದು ಯಾವಾಗ ಕೆಟ್ಟೋಗುತ್ತೆ? ಎಣ್ಣೆ ಕಮ್ಮಿ ಆದಾಗ ಏನಾಗುತ್ತೆ? ಗಟ್ಟಿಯಾಗಿ ಆರೋಗುತ್ತೆ. ಆಗ ತಿರ್ಗಾ ಎಣ್ಣೆ ಹಾಕಿದ್ರೆ ಆಮೆನ್, ಹಲ್ಲೆಲೂಯಾ. ಯಾವಾಗ ನಿನ್ನಲ್ಲಿ ಪ್ರಾರ್ಥನೆ ನಿರಂತರವಾಗಿರುತ್ತದೋ ಆ ದೀಪ ಅಂದ್ರೆ ಸ್ತೋತ್ರ, ದೇವರ ಅಗ್ನಿ ನಿನ್ನ ಮನೆಯಲ್ಲಿ ಉರಿತಾನೆ ಇರುತ್ತದೆ. ಶತ್ರುವಾದವನ ಒಳಗೆ ಬರದಂತೆ ಒಂದು ಬೇಲಿಯ ಹಾಗೆ ನಿಂತಿರುತ್ತದೆ. ಯಾವಾಗ ಅದು ಎಣ್ಣೆ ಅಂದ್ರೆ ಒಂದು ಪ್ರಾರ್ಥನೆ ಕಡಿಮೆ ಆಗ್ತದೋ ಆಗ ದೀಪ ಅನ್ನೋದು ನಿಧಾನಕ್ಕೆ ಆರಕ್ಕೆ ಪ್ರಾರಂಭವಾಗ್ತದೆ. ಅರ್ಥ ಆಗ್ತಾ ಇದೆಯಾ? ಆಗ ಮನೆಯಲ್ಲಿ ಕತ್ತಲು ಆವರಿಸ್ತದೆ. ದೀಪ ಕೆಟ್ಟೋದಾಗ ಏನಾಗುತ್ತೆ? ಆಮೇಲೆ ಶತ್ರುವಾದವನು ಬೆಳಕಿನ ಸಮಯದಲ್ಲಿ ಅವನು ಬರಲ್ಲ. ಶತ್ರುವಾದವನು ರಾತ್ರಿ ಸಮಯದಲ್ಲಿ ಅದು ಬರದಂತ ವಾಕ್ಯಗಳು ಸಹ ಇದೆ. ಹಲ್ಲೆಲೂಯಾ. ಅದಕ್ಕೆ ಹಗಲು ರಾತ್ರಿಯಲ್ಲಿ ನಿನ್ನ ಪ್ರಾರ್ಥನೆ ಒಂದು ದೀಪದಾಗಿ ಉರಿತಾ ಇರಲಿ. ದೇವರನ್ನ ಸಂಧಿಸುವ ಮಾರ್ಗ ಪ್ರಾರ್ಥನೆ, ದೇವರನ್ನ ಸಂಧಿಸುವ ಮಾರ್ಗ ದೇವರ ವಾಕ್ಯ, ದೇವರನ್ನ ಸಂಧಿಸುವ ಮಾರ್ಗ ಆರಾಧನೆ. ಇದು ಮೂರು ನಿನ್ನ ಜೀವಿತದಲ್ಲಿರಲಿ.
ತಂದೆ, ಮಗ, ಪರಿಶುದ್ಧಾತ್ಮನು, ಪ್ರಾಣ, ಆತ್ಮ, ಶರೀರ. ಹಲ್ಲೆಲೂಯಾ. ಆರಾಧನೆ, ಪ್ರಾರ್ಥನೆ, ದೇವರ ವಾಕ್ಯ, ಇದು ಮೂರು ಅನ್ಯೋನ್ಯತೆಯಲ್ಲಿ ಇರಬೇಕು. ಇದು ಮೂರು ನಿನ್ನ ಜೀವನದಲ್ಲಿ ಕಡಿಮೆ ಆದ್ರೆ ಶತ್ರು ಆದವನು ಕೆಲವು ಹಣಜಿ ಬೀಜ ಬಿತ್ತಲಿಕ್ಕೆ ಹೋಗ್ತಾನೆ. ಅದು ಕೆಲವು ನಷ್ಟಗಳನ್ನ ನಿನ್ನ ಜೀವನದಲ್ಲಿ ತರ್ತದೆ. Praise the Lord. ಇವತ್ತಿಂದ ಅದು ನೀನು ಪ್ರಾರಂಭ ಮಾಡಿದ್ರೆ ಶತ್ರು ನಿನ್ನನ್ನು ಬಿಟ್ಟು ಹೋಗೋ ಅನುಭವ ಕಾಣುತ್ತೆ. ಸಾಲ ನಿನ್ನನ್ನು ಬಿಟ್ಟು ಹೋಗೋ ಅನುಭವ ಕಾಣುತ್ತೆ. ರೋಗ ನಿನ್ನನ್ನು ಬಿಟ್ಟು ಹೋಗುವ ಅನುಭವ ಕಾಣುತ್ತೆ. Praise the Lord. Hallelujah. 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 ಇವತ್ತು ಒಂದು ಸಹೋದರಿ ನನ್ನ ಸಂಗಡ ಮಾತಾಡಿದ್ರು ಫೋನಲ್ಲಿ. ಅವ್ರು ಹೇಳ್ತಾ ಇದ್ರು, ಮಾಸ್ಟ್ರೆ, ನಾವೆಲ್ಲ ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಉತ್ತರ ಲೇಟ್ ಆಗಿ ಬರ್ಬೋದು, ಆದ್ರೆ ನನ್ನ ಮಗಳು ಪ್ರಾರ್ಥನೆ ಮಾಡಿದ್ರೆ ಇಮ್ಮಿಡಿಯೇಟ್ ದೊಡ್ಡ ದೊಡ್ಡ ಕಾರ್ಯ ನಡೀತಾ ಇತ್ತು. ಆದ್ರೆ ಈಗ ಅವಳು ಪ್ರಾರ್ಥನೆನೇ ಇಲ್ಲದ ಒಂದು ಸ್ಥಿತಿಯಲ್ಲಿ ನಿಂತಿದೆ. ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ ಅಂತ. ಒಬ್ಬೊಬ್ಬರಿಗೊಂದು ತಾಲಂತು, ಒಬ್ಬೊಬ್ಬರಿಗೊಂದು ಕೃಪೆ ದೇವರು ಕೊಟ್ಟಿರ್ತಾನೆ. ದೇವರ ದೃಷ್ಟಿಯಲ್ಲಿ ಒಬ್ಬರು ಹೆಚ್ಚಿಲ್ಲ, ಒಬ್ಬರು ಕಡಿಮೆ ಇಲ್ಲ. ದೇವರು ಎಲ್ಲರನ್ನ ಸಮಾನವಾಗಿ ನೋಡುವ ದೇವನಾಗಿದ್ದಾನೆ. ಎಲ್ಲರಿಗೂ ಒಂದು ಕೃಪೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಒಂದೊಂದು ವರ ತಾಲಂತು ದೇವರು ಕೊಟ್ಟಿದ್ದಾರೆ. ಅದು ಉಪಯೋಗಿಸುವಾಗ ಅದು ಪ್ರಜ್ವಲಿಸ್ತದೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ಆ ಮಗನಿಗೆ ಪ್ರಾರ್ಥನೆಯ ಒಂದು ವರ ಇತ್ತು. ಅದು ಎಲಿಯನ ದಾನಿಯೇಲನ ರೀತಿಯಲ್ಲಿ ಇರಬಹುದು. ಹಲ್ಲೆಲೂಯಾ. ಆದ್ರೆ ಅವಳು ಪ್ರಾರ್ಥಿಸುವ ಅದ್ಭುತ ನಡೀತಾ ಇತ್ತು. ಈಗ ಶತ್ರು ಅದನ್ನ ಏನ್ ಮಾಡಿದೆ, ಕೆಲವು ಸಮಸ್ಯೆ ಅವಳ ಜೀವನದಲ್ಲಿ ತಂದು ಪ್ರಾರ್ಥನೆ ಮಾಡಕ್ಕಾಗದಾಗಿ ನಿಲ್ಲಿಸಿಬಿಟ್ಟಿದೆ ಅವರನ್ನ. ಶತ್ರು ಹಣಚಿ ಬೀಜವನ್ನ ಬಿತ್ತಕ್ಕೆ ನೀನು ಅವಕಾಶವನ್ನ ಕೊಡಬಾರದು. ಅವನು ಬರೋದು ಯಾವಾಗ? ನೀನ್ ನಿದ್ರೆ ಮಾಡುವಂತ ಕಾಲ. ಹಲ್ಲೆಲೂಯಾ. ನಿದ್ರೆ ಏನ್ ಮಾಡ್ಬೇಕು? ನಿದ್ರೆಗೆ ಪ್ರಾಮುಖ್ಯತೆ ಕೊಡದೆ ದೇವರ ವಾಕ್ಯ ಆರಾಧನೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದೇವ ಮಗುವೆ ನೀನು ನಿನ್ನ ಕುಟುಂಬ ಮುಂದಕ್ಕೆ ಹೋಗಬೇಕು. ಇಲ್ಲವಾದ್ರೆ ಕೆಲವು ನಷ್ಟಗಳು ನಿನ್ನ ಕುಟುಂಬದಲ್ಲಿ ಬರ್ತದೆ. ಕೆಲವು ಲಾಸ್ಗಳು ನೀನ್ ಕಾಣಕ್ ಹೋಗ್ತೀಯ. ನಾನು ನಿನಗ್ ಬರುವಂತ ಅನುಗ್ರಹ ಶತ್ರು ಫ್ರೀ ಆಗಿ ಅನುಭವಿಸ್ತಾ ಇರ್ತಾನೆ. ಹಣಚಿ ಗೋಧಿ ಕಾಳಿಗೆ ಬಿದ್ದಂತ ನೀರನ್ನು ಅದು ತಗೊಳ್ತದೆ, ಅದಕ್ಕೆ ಬಿದ್ದ ಗೊಬ್ಬರವನ್ನು ಅದು ತಗೊಳ್ತದೆ. ಆದ್ರೆ ಈ ಹಣಜಿಯಲ್ಲಿ ಏನು ಫಲ ಇಲ್ಲ. ಹಣಜಿ ಏನಕ್ಕಾರ ಉಪಯೋಗ ಆಗುತ್ತಾ? ಉದಾಹರಣೆ ಕಳೆ ಗಿಡ ಅಂತ ಕರೀತಾರೆ. ಹಳ್ಳಿಯವರಿಗಾದ್ರೆ ಗೊತ್ತಾಗುತ್ತೆ. ಕಳೆ ಗಿಡ ಪಕ್ಕದಲ್ಲಿ ಬೆಳೀತದೆ. ಅದು ರಾಗಿ ಹೊಲದಲ್ಲಿ ಇರ್ಬೋದು, ಭತ್ತ ಹೊಲದಲ್ಲಿ ಇರ್ಬೋದು, ಕಬ್ಬು ಇರ್ಬೋದು, ಜೋಳ ಇರ್ಬೋದು. ರೈಸಲ್ಲ ಅದ್ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಆದ್ರೆ ಅದನ್ನ ಏನ್ ಮಾಡ್ತಾರೆ, ಅವಾಗವಾಗ ಕಳೆ ಗಿಡಗಳನ್ನ ಇಡ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವರು ಇಡ್ತಾರೆ. ಕೆಲವು ಕಡೆ ಕಳೆ ಗಿಡ ಸಾಯ್ಬೇಕಂದ್ರೆ ಔಷಧಿನ ಹೊಡಿತಾರೆ. ನೀವೇನ್ ಮಾಡ್ಬೇಕು? ಔಷಧಿ ಹೊಡಿಬೇಕು. ಏನ್ ಹೊಡಿಬೇಕು? ಏನ್ ಔಷಧಿ ಹೊಡಿತೀರಾ? ಎಚ್ಚರವಾಗಿರ್ಬೇಕು ದೇವ ಮಗುವೆ. ಏನಾಗಬೇಕು? ಎಚ್ಚೆತ್ತುಕೊಳ್ಬೇಕು ನೀವು ಇವತ್ತು. ಹಲ್ಲೆಲೂಯಾ. 26 ಓದಿ ಬ್ರದರ್. ಗೋಧಿಯ ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆದು ಬರುವಾಗ ಕೆಲವೊಂದು ಹಣಜಿಯ ಸ್ವಭಾವ, ಬೇಡದೆ ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಒಂದು ಸ್ವಭಾವ ನಮ್ಮ ಒಳಗಡೆ ಸೈತಾನ ಕೊಟ್ಬಿಡ್ತಾನೆ. ಅದು ಪ್ರಾರಂಭದಲ್ಲಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ, ಬೆಳೆದು ಬೆಳೆದು ಬರ್ತದೆ. ಕೊನೆಗೆ ಅದು ಬಿಡಕ್ಕಾಗಲ್ಲ ಅಂತ ಸ್ಥಿತಿ ಬರ್ತದೆ. ನಿನ್ನೆ ಒಬ್ಬರಿಗೆ ನಾವು ಪ್ರಾರ್ಥನೆ ಮಾಡಿದೆ. ಇಲ್ಲಿ ಅವರಿಗೆ ಎಷ್ಟು ತಿಳಿಸಿ ಹೇಳಿದೆ, ಸಿಗರೆಟ್ ಬಿಡಬೇಕು, ಇದು ಎಳೆದವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲ ತಿಳಿಸಿ ಹೇಳಿದೆ. ಹೇಳ್ದಾಗ ಇವ್ರು ಇಲ್ಲ ಡೈರೆಕ್ಟ್ ಹೋಗಿನೇ ಸಿಗರೆಟ್ ಎಳೆದಿದೆ ಅಂತ. ಹಲ್ಲೆಲೂಯಾ. ಕಾರಣ ಏನಂದ್ರೆ, ಅದು ಯಾವಾಗ ನನ್ನ ಮನಸ್ಸಲ್ಲಿ ಹುಟ್ಟುತ್ತೋ ಆಗಲೇ ನಾನು ಕಿತ್ತಾಕಿ ಬಿಡ್ಬೇಕು. ಅದು ಬೆಳಿಲಿಕ್ಕೆ ನೀವು ಅವಕಾಶ ಕೊಡಬಾರದು. ಅದು ಯಾವುದು ದೇವರ ವಾಕ್ಯಕ್ಕೆ ವಿರೋಧವಾಗಿರುವ ಕಾರ್ಯ ಯಾವ್ದಾದ್ರೂ ಇರ್ಲಿ, ಸೈತಾನ್ ತಂದು ಹಾಕಿದ್ರೆ ಆಗ್ಲೇ ನೀನು ಕಿತ್ತಾಕ್ಬೇಕು. ಆಗ್ಲೇ ಜಯಿಸ್ಬೇಕು ಅದನ್ನ, ಆಗ್ಲೇ ಪ್ರಾರ್ಥನೆ ಮಾಡ್ಬೇಕು. ಅದ ಅವಾಗ್ಲೇ ಗದರಿಸ್ಬೇಕು ಅದನ್ನ. ನಾನು ದೇವರ ಮಗನು, ನಾನು ದೇವರ ವಾಕ್ಯದಲ್ಲಿ ನಡೆಯುವವನು. ಸೈತಾನ ಕಾರ್ಯ ನನಗೆ ಸಂಬಂಧ ಇಲ್ಲ. ನಾನು ಆಗ್ಲೇ ಕಿತ್ತಾಕಬೇಕು. ಆದ್ರೆ ಬೆಳೆದು ಬಂದಾಗ ಅದು ಬೆಳಿಲಿಕ್ಕೆ ನಾನು ಬಿಡಬಾರದು. ಅದು ಬೆಳೆದು ಬೆಳೆದು ಬಂದ್ರೆ ಅದು ನಾಳೆ ನನಗೆ ಆಪತ್ತು ತರ್ತದೆ. ನನ್ನ ಆತ್ಮಿಕ ಜೀವಿತ ನಷ್ಟ ಆಗುತ್ತೆ. ನನ್ನ ಆತ್ಮಿಕ ಆಶೀರ್ವಾದಗಳು ನಷ್ಟ ಆಗುತ್ತೆ. ಬರ್ಲಿಕ್ಕಿರುವ ಅನುಗ್ರಹಗಳು ನಷ್ಟ ಆಗುತ್ತೆ. ಶರೀರದಲ್ಲಿ ಕೊರತೆ, ಕುಟುಂಬದಲ್ಲಿ ಕೊರತೆ, ಸಭೆಗೆ ಬರಕ್ಕಾಗದ ಒಂದು ಸ್ಥಿತಿಯಲ್ಲಿ ಸೈತಾನ ತಂದಿಡಕ್ ಹೋಗ್ತಾನೆ. ಅದು ಬೆಳಿಲಿಕ್ಕೆ ಬಿಡಬೇಡ್ರಿ. ಇವತ್ತೊಂದು ದೇವರ ಅವಕಾಶ ಕೊಡುತ್ತಾ ಇದೆ, ಕಿತ್ತಾಕ್ರಿ ಅದನ್ನ.
Praise the Lord. ನಿಮ್ಮ ಕೊರತೆ ನಿಮಗೆ ಚೆನ್ನಾಗಿ ಗೊತ್ತು, ನಿಮ್ಮ ಬಲಹೀನತೆ ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ ಪಕ್ಕದಲ್ಲಿ ಹಣಚಿ ಬೆಳೆದು ಬರ್ತಾ ಇದೆಯಾ? ನೀನು ಶ್ರೇಷ್ಠವಾದ ಗೋಧಿ ಕಾಳು, ನಿನ್ನನ್ನು ಬಿತ್ತಿರೋದು ನಾನೇ. ನೀನು ಬೆಳೆದು ಬರ್ಬೇಕಂದ್ರೆ ನಾನು ಬಿತ್ತಿದ್ದೇನೆ. ಶತ್ರು ಹಣಚಿ ಬಿತ್ತಿದ್ದಾನೆ, ನೀನು ಅದನ್ನು ಕಂಡಿರುವುದಾದರೆ ಈಗ ಅದನ್ನು ಕಿತ್ತಾಕಂದು ದೇವರು ಹೇಳ್ತಾ ಇದ್ದಾರೆ. Praise the Lord. Hallelujah. ಏನ್ ಮಾಡ್ತೀರಾ ಹಣಚಿನ? ನಿಮಗೆ ಗೊತ್ತು ನಿಮ್ ಪಕ್ಕದಲ್ಲಿ ನಿಮ್ಮಲ್ಲಿ ಏನ್ ಬೆಳೆದು ಬರ್ತಾ ಇದೆ. ದೇವರಿಗೆ ಉಪಯೋಗ ಇಲ್ಲದೆ, ದೇವರಿಗೆ ಇಷ್ಟ ಇಲ್ಲದೆ ಇರೋದು ಯಾವ್ದು ಬೆಳೆದು ಬರ್ತಾ ಇದೆ. ನೀವು ಅದನ್ನ ಕಂಡುನು ಸಹ ಏನಾಗಲ್ಲ, ನಾಳೆ ಬಿಡೋಣ, ಸ್ವಲ್ಪ ದಿನ ಇರ್ಲಿ, ಇನ್ನೊಂದು ವಾರ ಮಾಡೋಣ, ಇನ್ನೊಂದು ವಾರ ಸಿಗರೇಟ್ ಎಳ್ದು ಬಿಡೋಣ, ವಾರ ಆದ್ಮೇಲೆ ಬಿಟ್ಟು ಬಿಡೋಣ ಅಂತ ಹೇಳಿಕೊಂಡು ನೀನು ನಿದ್ರೆ ಮಾಡ್ಕೊಂಡು, ನಿದ್ರೆ ಅವಸ್ಥೆಯಲ್ಲಿ, ಯಾವ ತರ ನಿದ್ರೆ ಮಂಪರ್ನಲ್ಲಿ ಕೆಲವು ವಿಶ್ವಾಸಿ ವಾಕ್ಯ ಕೇಳ್ತಾ ಇರ್ತಾರೆ, ಆದ್ರೆ ಒಳಗಡೆ ನಿದ್ರೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನೀವು ನರಕಕ್ಕೆ ಹೋಗ್ತೀರಾ, ನಿದ್ರೆ ಮಾಡೋದು ಹೇಳ್ತೀನಿ ಆಮೇನ್ ಅಂತ. ಕಾರಣ ಏನು? ನೀವು ಪರಲೋಕಕ್ಕೆ ಹೋಗ್ತೀರಾ ಅನ್ನೋ ಸುಮ್ಮನೆ ಹೇಳ್ತಾನೆ. ಹಲ್ಲೆಲೂಯಾ. ಅವ್ರು ಏನ್ ಹೇಳ್ತಾ ಇದ್ದಾನೆ ಅವರಿಗೆ ಗೊತ್ತಿಲ್ಲ, ಕಾರಣ ಕೂತಲ್ಲಿನೇ ಆ ಮಂಪರ್ನಲ್ಲಿ ನೀವು ಇರಬಾರದು. ಆ ಮಂಪರ್ನಲ್ಲಿ, ಆ ನಿದ್ರಾ ಅವಸ್ಥೆಯಲ್ಲಿ ನಾವು ಇರಬಾರದು. ಯಾಕೆಂದ್ರೆ ನಾವು ಯಾವಾಗಲೂ ದೇವರ ಮಕ್ಕಳು ಎಚ್ಚರವಾಗಿರಬೇಕು. ದೇವರ ವಾಕ್ಯ 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತಾ ಇದೆ, ಓದ್ರಿ ಬೇಗ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ, ಬೇಗ ಬೇಗ. ಹಾ ಹಾ ಆಮೆನ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಎಚ್ಚರವಾಗಿರಿ. ನಿಮಗೆ ಒಬ್ಬ ವಿರೋಧಿ ಇದ್ದಾನೆ, ಅವನ ಹೆಸರು ಸೈತಾನನು. ಅವನ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ. ಯಾರನ್ನೆಂದು ಬರೆದಿದೆ, ಅದು ಪಾಸ್ಟರ್ ಇರಬಹುದು, ವಿಶ್ವಾಸಿನೂ ಇರಬಹುದು, ಪ್ರವಾದಿನೂ ಇರಬಹುದು, ಆರಾಧನೆ ಮಾಡುವನು ಇರಬಹುದು, ದೇವರು ಏನೇನು ಸೇವೆ ಕೈಯಲ್ಲಿ ಕೊಟ್ಟಿದ್ದು ಅವನು ಇರಬಹುದು. ಆ ದೇವರಲ್ಲಿ ಹೇಳ್ತಾ ಇದೆ, ಯಾರನ್ನು ಬೇಕಾದ್ರೆ ನುಂಗ್ತೀನಿ ಅಂತ ಅವನೇನ್ ಮಾಡ್ತಾ ಇದೆ, ತಿರುಗುತ್ತಾ ಇದೆ ಅಂತ. ನೀವೇನಾಗಿರ್ಬೇಕು, ನಿಮ್ಮನ್ನ ನುಂಗಬೇಕು. ಸೈತಾನ್ ಪ್ಲಾನ್ ಏನು? ನಿಮ್ಮನ್ನ ನುಂಗಬೇಕು, ಅವನ ಹಿಡಿತದಲ್ಲಿ ಹಿಡ್ಕೊಳ್ಬೇಕು, ಅವನ ಕಾರ್ಯವನ್ನು ನೀವು ಕೈಯಲ್ಲಿ ಮಾಡಿಸ್ಬೇಕು. ಅವನು ದೇವರ ಕಂಟ್ರೋಲ್ ನೀನಲ್ಲ, ಅವನ ಕಂಟ್ರೋಲ್ಗೆ ನೀವು ಬರ್ಬೇಕು. ನಾವೀಗ ದೇವರ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಅವನ ಚಿಂತೆ ಮಾಡೋದೇ, ನೀವು ನನ್ನ ಕಂಟ್ರೋಲ್ ಅಲ್ಲಿ ಬರ್ಬೇಕು. ಇವತ್ತು ಲೋಕ ಎಲ್ಲ ಅವನ ಕಂಟ್ರೋಲ್ ಅಲ್ಲಿ ಇದೆ. ಹಲ್ಲೆಲೂಯಾ. ಅನ್ಯ ಜನಗಳು ಅವನ ಕಂಟ್ರೋಲ್ ಅಲ್ಲಿ ಇದೆ. ಅವನು ತಿರುಗಿಸಿದಾಗ ಅವರು ತಿರುಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ನಾವಾದರೂ ದೇವರ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಆದ್ರೆ ಸೈತಾನ್ ತಿರುಗಾ ಅವನ ಕಂಟ್ರೋಲ್ ತಗೊಳಕ್ ಅವನ್ ಏನ್ ಮಾಡ್ತಾ ಇದೆ, ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನ್ ಯಾರನ್ನ ನುಂಗು ಬಿಟ್ರೆ ಅವನ ಹೊರಗಡೆ ಬರೋದು ಬಹಳ ಕಷ್ಟ. ಉದಾಹರಣೆ ಹೇಳ, ಒಂದು ಹೆಬ್ಬಾವು ಏನಾದ್ರೂ ಒಂದು ವಸ್ತು ದೊಡ್ಡದಿರ್ಲಿ, ಅದು ಹಸು ಬೇಕಾದ್ರೆ ನುಂಗುತ್ತೆ, ಜಿಂಕೆ ನುಂಗುತ್ತೆ, ಕುರಿನ ನುಂಗುತ್ತೆ, ಏನ್ ಬೇಕಾದ್ರೆ ನುಂಗುತ್ತೆ. ಅದು ಇರೋದಿಷ್ಟು ಸಣ್ಣ ಆದ್ರೂ ಅದು ನುಂಗುವಾಗ ಅದರ ಬಾಯಿ ಅಗಲ ಆಗುತ್ತೆ. ಹಲ್ಲೆಲೂಯಾ. ಆದ್ರೆ ಅವನು ಎಷ್ಟೇ ಬಲಶಾಲಿ ಆಗಿದ್ರು ಆ ಹೆಬ್ಬಾವು ನುಂಗಿದ್ರೆ ತಪ್ಪಿಸ್ಕೊಂಡು ಬರಕ್ ಆಗೋದೇ. ನೋಡಿದಿರಾ ಹೆಬ್ಬಾವು ನೋಡಿದಿರಾ? ಡಿಸ್ಕವರಿ ನೋಡಿದಿರಾ? ಅದೇ ಕುರಿ ನುಂಗಿರೋದು, ಹಸು ನುಂಗಿರೋದು, ಅಲ್ಲೆಲ್ಲೂ ನಾಯಿ ನುಂಗಿರೋದು. ಕಾಡಲಾದ್ರೆ ಜಿಂಕೆ ಅವೆಲ್ಲ ನುಂಗ್ತದೆ. ಎಷ್ಟು ದೊಡ್ಡ ಪ್ರಾಣಿ ಆದ್ರೂ ಈಸಿಯಾಗಿ ನುಂಗ್ಬಿಡುತ್ತೆ. ಅದು ಒಂದ್ಸಲ ಹೊಟ್ಟೆ ಒಳಗಡೆ ಹೋದ್ರೆ ಹೊರಗಡೆ ಬರಕ್ ಆಗಲ್ಲ. ಏನು ಮಾಡ್ತೀವಿ, ಎಷ್ಟು ಶಕ್ತಿ ಇದ್ರೂ ಬರಕ್ ಆಗಲ್ಲ. ರೈಸಲ ಶತ್ರು ಆದವನು ಅದೇ ತರ ತಿರ್ಗಾ ನಮ್ಮನ್ನ ನುಂಗಿ ಅವನ ಕಂಟ್ರೋಲ್ ತಗೊಳಕ್ಕೆ ಅವನ ಪ್ಲಾನ್ ಗಳನ್ನ ಇಟ್ಟಿದೆ. ನೀನು ಸಿಕ್ಕಾಕೊಳ್ಳದಂತೆ ನೀನು ಎಚ್ಚರವಾಗಿರ್ಬೇಕು ದೇವ ಮಗುವೇ. ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತದೆ, ಎಲ್ಲರ ಜೀವನದಲ್ಲಿ ಶೋಧನೆಗಳು ಬರ್ತದೆ, ಕಣ್ಣೀರು ಇಕ್ಕಟ್ಟುಗಳು ಇರ್ತದೆ. ಆದ್ರೆ ಒಂದು ಚಿಂತೆ ಮಾಡು, ನೀ ದೇವರನ್ನ ಬಿಟ್ಟು ಹೋದ್ರೆ ಅದಕ್ಕೆ ಪರಿಹಾರ ಅಲ್ಲ. ಪ್ರಾರ್ಥನೆ ನಿಲ್ಲಿಸಿದ್ರೆ ಪರಿಹಾರ ಅಲ್ಲ, ವಾಕ್ಯ ಓದ ನಿಲ್ಲಿಸಿದ್ರೆ ಅದಕ್ಕೆ ಪರಿಹಾರ ಅಲ್ಲ. ನೀನು ಇನ್ನೂ ದೃಢವಾಗಿ ನಿಲ್ಲಬೇಕು, ಇನ್ನು ಬಲವಾಗಿ ಪ್ರಾರ್ಥಿಸಬೇಕು, ಇನ್ನು ಬಲವಾದ ನಂಬಿಕೆಯನ್ನು ಇಡಬೇಕು, ಅದನ್ನ ಜಯಿಸಬೇಕು. ದೇವರು ಹೇಳಿದ್ದಾರೆ, ಲೋಕವನ್ನ ಜಯಿಸುವುದು ನೀವಲ್ಲದ ಇನ್ಯಾರು ಎಂಬುದಾಗಿ. ನಾವದನ್ನ ಜಯಿಸಬೇಕು. ಕರ್ತನ ನಮ್ಮ ಜೊತೆಗಿದ್ದಾರೆ, ಅವರು ನಮ್ಮ ಬಿಡುಗಡೆ ಕೊಡ್ತಾರೆ. ಅದನ್ನ ಬಿಟ್ಟು ಈ ಹೋರಾಟ ಇಕ್ಕಟ್ಟು ಕಷ್ಟಗಳು ಬಂದಾಗ ದೇವರನ್ನ ಬಿಟ್ಟು ನೀನು ಅಗಲಿ ಹೋದ್ರೆ ವಿರೋಧಿ ಆಗಿರೋ ಸೈತ ನುಂಗ್ತಾನೆ.
ಹೊರಗಡೆ ಬರೋದು ಬಹಳ ಕಷ್ಟ. ಕರ್ತನೇನ ಕನಿಕರಿಸಿದ್ರೆ ಮಾತ್ರ ನಾವು ಹೊರಗಡೆ ಬರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನ ಸ್ವಂತ ಇಚ್ಛೆಗಾಗಿ, ಶರೀರದ ಇಚ್ಛೆಗಾಗಿ ದೇವರನ್ನ ಬಿಟ್ಟು ಹೋಗಿರೋರು ಇದ್ದಾರೆ. ಲೋಕವನ್ನು ಕಂಡು ದೇವರನ್ನ ಬಿಟ್ಟು ಹೋಗಿರೋರು ಇದ್ದಾರೆ. ಲೋಕದ ಆಸೆಗಳನ್ನ ಕಂಡು ದೇವರನ್ನ ಬಿಟ್ಟು ಹೋಗಿರೋರು ಇದ್ದಾರೆ. ನಾನು ಹೇಳ್ತೇನೆ, ಅವ್ರು ಬಿಟ್ಟು ಹೋಗಿರೋದಲ್ಲ, ಸೈತಾನ್ ನುಂಗಿರೋದು. ಸೈತಾನನು ಕಾರಣ ಏನಂದ್ರೆ ಅವನು ಎಚ್ಚರ ಆಗ್ತಾ ಇಲ್ಲ. ಎಷ್ಟು ಉಪದೇಶ ಕೊಟ್ಟರು ಎಚ್ಚರ ಆಗಲ್ಲ, ಎಷ್ಟು ವಾಕ್ಯ ಹೇಳಿದ್ರು ಎಚ್ಚರವಾಗಲ್ಲ. ನೀನ್ ಬದಲಾಗದೆ ಹೋದ್ರೆ, ನೀನ್ ಎಚ್ಚರವಾಗದೆ ಹೋದ್ರೆ, ನಿಮ್ಮ ತಿದ್ದುಕೊಳ್ಳದೆ ಹೋದ್ರೆ ನಿಮ್ಗೊಬ್ಬ ವಿರೋಧಿ ಕಾಯ್ತಾ ಇದ್ದಾನೆ. ಅವನನ್ನು ಯಾರನ್ನ ನುಂಗಲಿಂದ ತಿರುಗ್ತಾ ಇದೆ ಅಂತೆ. ದೇವರು ಹೇಳ್ತಾರೆ, ಪಾಪ ನಿನ್ನ ಬಾಗಿಲಲ್ಲಿ ಹೊಂಚಿಕೊಂಡಿದೆ, ನೀನ್ ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಮತ್ತೆ ದೇವರು ಹೇಳ್ತಾರೆ, ನಾನ್ ನಿನಗೆ ಬಾಗಿಲಾಗಿದ್ದೀನಿ ಅಂತ. ಹಲ್ಲೆಲೂಯಾ. ಆದ್ರೆ ನಾನ್ ನಿನಗೆ ಬಾಗಿಲು, ನಾನೇ ನಿನ್ನ ಕಾಯೋದು, ಹೋಗುವಾಗಲೂ ಬರುವಾಗಲೂ. ಕೆಳಗಡೆ ವಾಕ್ಯ ಹೋದ್ರೆ 9ನೇ ವಾಕ್ಯ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು. ನೀವೇನಾಗ್ಬೇಕು? ದೇವರಲ್ಲಿ ನೀವು ನಂಬಿಕೆ, ದೃಢವಾದ ನಂಬಿಕೆ ಇರಬೇಕು. ಗಾಳಿಗೆ ಅಲ್ಲಾಡುವ ರೀತಿಯಲ್ಲಿ ಅಲ್ಲ. ಹಲ್ಲೆಲೂಯಾ. ಹಿಂಗೆ ಗಾಳಿ ಬೀಸಿದ್ರೆ ಹಿಂಗೆ, ಈ ಕಡೆ ಗಾಳಿ ಬೀಸಿದ್ರೆ ಈ ಕಡೆ. ಈ ನಂಬಿಕೆ ಅಲ್ಲ. ನಂಬಿಕೆ ಹೇಗಿರ್ಬೇಕು? ಕರ್ತನಲ್ಲಿ ದೃಢವಾಗಿರ್ಬೇಕು. ಅಬ್ರಹಾಮನ ತರ ಇರಬೇಕು ನಂಬಿಕೆ. ಅಬ್ರಹಾಮ ಏನಂತ ನಂಬಿಕೆ ಇಟ್ಟಿದ್ದಾನೆ? ದೇವರು ಹೇಳಿದ್ರು, ನೀನ್ ಎಲ್ಲಾ ಜನಾಂಗಗಳಿಗೆ ಮೂಲ ಪಿತೃವಾಗ್ತೀಯ, ನಿನಗೆ ನಕ್ಷತ್ರಗಳಷ್ಟು ಸಂತಾನವನ್ನು ನಾನು ಕೊಡುತ್ತೇನೆ, ಮರಳಿನಷ್ಟು ನಾನು ಸಂತಾನವನ್ನು ಕೊಡುತ್ತೇನೆ. ಹಂಗೆ ಹೇಳುವಾಗ ಅವನಿಗೆ 75 ವಯಸ್ಸು. ಎಷ್ಟು ವಯಸ್ಸು? ದೇವ್ ತಿರ್ಗಾ ಹೇಳಿದ್ರು, ನಾನು ನಿನ್ಗೆ ಗುರಾಣಿ ಆಗಿದ್ದೇನೆ, ಅತ್ಯಧಿಕವಾದ ಬಹುಮಾನ ನಿನ್ಗೆ ಇಟ್ಟಿದ್ದೀನಿ ನಾನು. ಆಗ ನೋಡಿ 76, 77 ವಯಸ್ಸಿಗೆ ಹೋಗ್ತಾ ಇದೆ. ಅವನು ತಿಳ್ಕೊಂಡಿದ್ದ ಮುಂದಿನ ವರ್ಷ ಬರೋದೊಳಗಡೆ ಒಂದು ಮಗು ಸಿಕ್ಕುತ್ತೆ ಅಂತ. 76 ಆಯ್ತು, 77 ಆಯ್ತು, 78 ಆಯ್ತು, 80ಕ್ಕೆ ಬಂದು ಇನ್ನೂ ಸಿಕ್ಕಿಲ್ಲ ಮಗು. ಆಮೇಲೆ ತಿರ್ಗಾ ಒಂದು ದೇವದೂತರನ್ನ ಕಳಿಸಿದ್ರು ಮನೆಗೆ. ದೇವರು ಸತ್ಕಾರ ಮಾಡಿದ್ರು. ಇವರು ಮನುಷ್ಯನ ರೀತಿಯಲ್ಲಿ ಬಂದರು. ಆಗ ಅವ್ರು ಹೇಳಿದ್ರು, ನೀವು ಇಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರಲ್ಲ, ನಾನು ಏನಾದ್ರು ನಿಮ್ಗೆ ಆಶೀರ್ವಾದ ಮಾಡ್ಬೇಕು ಇವಾಗ. ಆಮೇಲೆ ಅದಕ್ಕೆ ನೀನ್ ಹೆಂಡತಿನ ಕರಿ, ನಾವು ಆಶೀರ್ವಾದ ಮಾಡ್ತೀನಿ. ಏನಕ್ಕೆ ಅಂತ ಕೇಳ್ತಾನೆ. ಇಲ್ಲ, ನಿಮ್ಗೆ ಮಕ್ಕಳಿಲ್ಲ, ಮಕ್ಕಳಿಗಾಗಿ ನಾನು ಆಶೀರ್ವಾದ ಮಾಡ್ತೀನಿ. ದಯಸಲ್ಲ. ಈ ಸಾರಳದ ಗುಡಾರದಲ್ಲಿ ಕುತ್ಕೊಂಡು ನಗ್ತಾ ಇದ್ದಾಳೆ, ಈ ಮುದುಕಿಗೆ ಎಲ್ಲಿ ಮಗು ಆಗುತ್ತೆ ಅಂತ. ಆಗ ಆ ಮನುಷ್ಯನ ಹೇಳ್ತಾನೆ, ದೇವದೂತರು ಹೇಳ್ತಾನೆ, ನಗಬೇಡ, ನೀನ್ ನಗಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನ್ ನಗಬೇಡ. ಇಲ್ಲ, ನಾನು ನಕ್ಕಿಲ್ಲ. ಇಲ್ಲ, ನೀನ್ ನಕ್ಕಿದಿದೆ. ಹಲ್ಲೆಲೂಯಾ. ಕೆಲವರು ಮನಸ್ಸಲ್ಲಿ ನಗ್ತಾರೆ, ಇವೆಲ್ಲ ಎಲ್ಲ ಆಗುತ್ತೆ ಅಂತ. ನಗಬೇಡ, ನಿನಗೆ ಹೇಳಿದ್ದು ದೇವರು. ಅವ್ರ ಮಾತು ತಪ್ಪದ ದೇವರು. ದೇವರು ಅವ್ರ ಮಾತು ಹೇಳಿದ್ರೆ ಅವ್ರು ನಡ್ಸಕ್ಕೆ ಶಕ್ತ. ಇಲ್ಲದನ್ನ ಇದ್ದದಾಗಿ ಮಾಡಬಹುದು. ಚಿಂತೆ ಮಾಡ್ರಿ, ಬಂಡೆ ಒಡೆದು 25 ಲಕ್ಷ ಜನಕ್ಕೆ ನೀರು ಕೊಡಕ್ಕಾಗುತ್ತ? ಒಂದು ಬಂಡೆ ನೀರಿದೆಯಾ? ಇಸ್ರಾಯೇಲ್ ಜನ 25 ಲಕ್ಷ ಜನ, ಅದಕ್ಕಿಂತ ಹೆಚ್ಚು ಪ್ರಾಣಿ, ಇದು ಆಡುಗಳಿದೆ, ಕುರಿಗಳಿದೆ, ಮೇಕೆ, ಹಸುಗಳಿದೆ, ಕೋಳಿಗಳಿದೆ, ಎಲ್ಲ ಇದೆ. ಎಲ್ಲದಕ್ಕೂ ನೀರು. ಬಂಡೆ ಹೋಗಿ ಬಂಡೆ ಹೊಡಿ ಅಂತ ದೇವರು ಮಾಡಿದೆಲ್ಲ, ಅಸಾಧ್ಯವಾದದ್ದೆಲ್ಲ ಸಾಧ್ಯ ಮಾಡಿದ್ರು. ಯಾರು ನಮ್ ಕಣ್ಣಿಗೆ ಆಗಲ್ಲ ಅಂತ ಕಾಣಿಸುತ್ತೋ ದೇವರ ನಾನು ಮಾಡ್ತೀನಿ ಅಂತ, ಅದೆಲ್ಲ ನನ್ನ ಕೈಲಿ ಆಗುತ್ತೆ. ಆಗ ವರ್ಷ ದಾಟಿ ಹೋಗ್ತಾ ಇದೆ. ಆಗ ಅವನು ಹಿಂಗೆ ಯೋಚನೆ ಮಾಡಿದ, ದೇವರ ವಾಗ್ದಾನ ನೆರವೇರೋದಕ್ಕೆ ಆಸ್ಪದ ನಾನು ನಿರೀಕ್ಷಿಸ್ತಾ ಇದ್ದೇನೆ ನೆರವೇರುತ್ತೆ ಅಂತ. ಆದ್ರೆ ಆಸ್ಪದ ಇಲ್ಲ, ಅಂದ್ರೆ ಅದಕ್ಕೆ ಒಂದು ದಾರಿ ಇಲ್ಲ. ಕಾರಣ, ನಾನು ಮುದುಕನು, ಅವಳು ಮುದುಕಿಯಾಗಿದೆ, ನಾನು ಮೃತಪ್ರಾಯನಾಗಿದೆ, ಅವಳು ಮುದುಕಿಯಾಗಿದೆ, ಗರ್ಭಕಾಲ ನಿಂತು ಹೋಗಿದೆ. ಆದ್ರೂ ನಾನು ನಂಬ್ತೀನಿ. ಅವನೇನ್ ಹೇಳ್ತಾ ಅಂದ್ರೆ, ಅಪನಂಬಿಕೆಯಿಂದ ಆತನು ಚಂಚಲ ಚಿತ್ತನಾಗ್ಲಿಲ್ಲ. ಅವನು ದೇವರ ವಾಗ್ದಾನವನ್ನು ನೆನೆಸಿ ದೇವರನ್ನ ಘನಪಡಿಸ್ತಾ ಇದ್ದ, ದೇವರನ್ನ ಸ್ತುತಿಸ್ತಾ ಇದ್ದ. ಹಲ್ಲೆಲೂಯಾ. ಅವನು ಯಾವಾಗ ಹೇಳ್ತಾ ಇದ್ದ, ಈ ಮಾತು ಹೇಳಿರೋದು ಮನುಷ್ಯನಲ್ಲ, ಈ ಮಾತು ಹೇಳಿದ್ರೆ ದೇವರೇ. ಅವನ ಸಂಗಡ ಒಂದು ಪ್ರವಾದಿ ಬಂದು ಮಾತಾಡಿರೋದಲ್ಲ, ದೇವರೇ ನೇರವಾಗಿ ಬಂದು ಮಾತಾಡಿದ್ರು. ಅವನಿಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಯಾರು ಕರೆದ್ರು, ನನ್ನ ಜೊತೆ ಯಾರು ಮಾತಾಡಿದ್ರು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅಬ್ರಾಹ್ಮನ ಕಾಲದ ನಂತರ, ಯೋಸೆಫನ ಕಾಲದ ನಂತರ, ಮೋಶೆ ಕಾಲದಲ್ಲಿ ಬರುವಾಗ ಪ್ರವಾದಿಗಳ ಮೂಲಕ ದೇವರು ಮಾತಾಡಿದ್ರು. ಆದ್ರೆ ಅಬ್ರಾಹ್ಮನ ಕಾಲದಲ್ಲಿ ಹಾಗೆ ಅಲ್ಲ, ದೇವರೇ ನೇರವಾಗಿ ಬಂದು ಮಾತಾಡಿದ್ರು. ಹಲ್ಲೆಲೂಯಾ. ದೇವರನ್ನ ಕರೆದ್ರು, ಅಬ್ರಾಹ್ಮನೇ ಬಾ, ಹೊರಗಡೆ ಬಾ, ನಾನು ತೋರಿಸುವ ದೇಶಕ್ಕೆ ಹೋಗು. ತಿರ್ಗಾ ದೇವರು ಹೇಳಿದ್ರು, ನಾನು ನಿನ್ನ ಆಶೀರ್ವದಿಸ್ತೇನೆ,
ಸಂತಾನ ಕೊಡ್ತೀನಿ ಅಂತ. ಹಲ್ಲೆಲೂಯಾ. ಆದ್ರೆ 25 ವರ್ಷಗಳ ಕಾಲ ಅವನ ಮಗುಗೋಸ್ಕರ ಕಾದಿದ, ಒಂದು ದಿನ ಅವನ ಅಪನಂಬಿಕಸ್ಥನಾಗಲಿಲ್ಲ, ನಂಬಿಕೆಯಲ್ಲಿ ದೃಢವಾಗಿದ್ದ. ಏನಾಗಿದ್ದ? ನಿಮ್ಗೆ ದೇವರು ವಾಗ್ದಾನ ಮಾಡಿದಾರ? ಎಷ್ಟು ಜನಕ್ಕೆ ವಾಗ್ದಾನ ಮಾಡಿ? ಹಲ್ಲೆಲೂಯಾ. ಆಲೋಚನೆಗಳು ಬಂದಿದೆಯಾ? ಪ್ರವಾದನೆಗಳು ಬಂದಿದೆಯಾ? ಅದು ನೆರವೇರೋ ತನಕ, ಕಠಿಣ ಪರಿಸ್ಥಿತಿ ಇರಲಿ, ಅದು ನೆರವೇರಕ್ಕೆ ಆಸ್ಪದ ಇಲ್ಲದೆ ಇರಲಿ, ಅದು ನೆರವೇರಕ್ಕೆ ಯಾವುದೇ ರೂಟ್ ಇಲ್ಲ, ಈಗ ನಡೆಯಕ್ಕೆ ಬಹಳ ಕಷ್ಟ ಅಂತ ಸ್ಥಿತಿ ಇದ್ರೂ ನೀನು ನಂಬಿಕೆ ಇಡು ದೇವರಲ್ಲಿ. ದೇವರು ನಡೆಸ್ತಾರೆ, ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಗೌರ್ಮೆಂಟ್ ಏನೇನೋ ರೂಲ್ಸ್ ತರಕ್ ಹೋಗ್ತಾ ಇದೆ. ಈ ದೇಶದಲ್ಲಿ ಕೆಲವು ಜನಗಳೆಲ್ಲ ವಿರೋಧವಾಗಿ ನಿಲ್ಲಕ್ ಹೋಗ್ತಾ ಇದೆ. ನಾವು ಒಂದ್ಸಲ ಮನಸ್ಸಲ್ಲಿ ನಮ್ಗೆ ಬರ್ತದೆ, ಹೆಂಗಪ್ಪ ಇಲ್ಲಿ ಆರಾಧನೆ ನಡೆಸೋದಂತ. ಆದ್ರೂ ದೇವರೇನ್ ಹೇಳಿದ್ರು, ನಾನು ಈ ದೇಶದಲ್ಲಿ ಜಾಗ ಕೊಡ್ತೀನಿ, ಆಲಯ ಕೊಡ್ತೀನಿ. ಹಲ್ಲೆಲೂಯಾ. ಬಹಳ ಆ ಜನಗಳು ಆರಾಧನೆಗೆ ಬರ್ತಾರೆ. ಈ ದೇಶದ ಬಹಳ ಜನಗಳು ಆರಾಧನೆಗೆ ಬರ್ತಾರೆ. ಆಮೇಲೆ ಯಾರ ಆಲೋಚನೆ ಕೊಟ್ಟಿರೋದು? ಕೊನೆಗೆ ಆರಾಧನೆ ಮಾಡಬಾರ್ದಂತ ಇಲ್ಲಿ ಒಂದು ಸ್ತೋತ್ರ ಸೆಕ್ಯೂರಿಟಿ ಹಾಕಿದ್ರು ನಾವು ನಂಬಬೇಕು, ದೇವರದನ್ನು ನೆರವೇರಿಸ್ತಾರೆ. ಅದೇ ತರ ಒಂದು ದೃಢವಾದ ನಂಬಿಕೆಯಲ್ಲಿ ನಾವು ಇದ್ದು ಸೈತಾನನ ಎದುರಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವೇನಾಗಿರ್ಬೇಕಂದ್ರೆ ಎಚ್ಚರವಾಗಿರ್ಬೇಕಂತ. ಇನ್ನೊಂದು ವಾಕ್ಯ ಓದ್ರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 40-41ನೇ ವಾಕ್ಯ ಓದ್ರಿ. ಆಮೇಲೆ ಆ ಶಿಷ್ಯರು ಬಳಿಗೆ ಬಂದು ಅವರು ನಿದ್ದೆ ಮಾಡಿದ್ರು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದ್ರೂ ನನ್ನ ಸಂಗಡ ಎಚ್ಚರವಾಗಿಲ್ಲ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರಲು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದ್ರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಶೋಧನೆಗೆ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಹಲ್ಲೆಲೂಯಾ. ಆದ್ರೆ ಶೋಧನೆ ಬರೋಕ್ಕಿಂತ ಮುಂಚಿತವಾಗಿ ನಮ್ಗೆ ಏನ್ ಶೋಧನೆ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ದೇವರ ವಾಕ್ಯ ಓದುತ್ತಾ ನಾವು ಕೆಲವು ವಿಷಯಗಳನ್ನ ದೇವರ ಮುಂದೆ ಇಟ್ಟು ನಾನು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ದಾವಿದನು ಕೆಲವೊಂದು ಸಮಯ ಬೀಳುವ ಒಂದು ಸ್ಥಿತಿ ಅವನು ಬಂತು, ಕೆಲವು ಬೀಳುವಿಕೆ ಅವನ ಜೀವನದಲ್ಲಿ ಬಂತು. ಸಂಸೋನನ ಜೀವಿತದಲ್ಲಿ ಬೀಳುವಿಕೆ ಬಂತು, ಸೊಲೊಮೋನನ ಜೀವಿತದಲ್ಲಿ ಬೀಳುವಿಕೆ ಬಂತು. ಹಲ್ಲೆಲೂಯಾ. ಇದೆಲ್ಲ ಕಾಣುವಾಗ ಪೇತ್ರನು ಸಹ ಯೇಸು ಯಾರೆಂದು ಗೊತ್ತಿಲ್ಲ ಎಂದು ಹೇಳುವ ಒಂದು ಪರಿಸ್ಥಿತಿ ಬಂತು. ಇದೆಲ್ಲ ಓದುವಾಗ ನಾವು ಪ್ರಾರ್ಥನೆಯಲ್ಲಿ ಇಡಬೇಕು, ಇಂಥ ಪರಿಸ್ಥಿತಿ ಬರುವಾಗ ಅದು ಬರದಂತೆ ದೇವರೇ ನನಗೆ ಕೃಪೆ ಕೊಡು, ಬಂದ್ರು ಅದನ್ನ ಜಯಿಸುವಂತ ಕೃಪೆ ಕೊಡು. ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋದು, ಸಂಬಳ ಒಳ್ಳೆ ಬರಬೇಕು, ಒಳ್ಳೆ ಕೆಲಸ ಸಿಕ್ಕಬೇಕು, ಒಂದು ಮನೆ ಸಿಗಬೇಕು, ಒಂದು ಕಾರ್ ಸಿಗಬೇಕು, ಬೈಕ್ ಸಿಗಬೇಕು, ಮೊಬೈಲ್ ತಗೋಬೇಕು, ಮನೆಯೊಳಗಡೆ ಏನೇನು ಬೇಕು ಅದೆಲ್ಲದೊಂದು ಲಿಸ್ಟ್ ದೇವ್ರ ಮುಂದೆ ಇಟ್ಟಿರ್ತೇವೆ. ಹೌದಲ್ಲ ಸಿಸ್ಟರ್? ರೇಷನ್ ಲಿಸ್ಟ್ ತರ ಇರ್ತದೆ ಮುಂದೆ ದೇವ್ರ ಮುಂದೆ, ಎಲ್ಲ ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಆದ್ರೆ ದೇವರು ಇಷ್ಟಪಡೋದು ಆತ್ಮಿಕ ವಿಷಯವಾಗಿ ನೀನೇನ್ ಪ್ರಾರ್ಥಿಸ್ತಾ ಇದೀಯ. ದೇವರು ಹೇಳಿದ್ರು, ಆತ್ಮಿಕ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವಂತ. ಆತ್ಮಿಕತೆಯಲ್ಲಿ ನೀನು ಬೆಳೆದು ಬರಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಆತ್ಮಿಕತೆಯಲ್ಲಿ ಒಂದು ಪ್ರೌಢಾವಸ್ಥೆಯಲ್ಲಿ ಬರಬೇಕೆಂದು ದೇವರು ಇಷ್ಟಪಡ್ತಾ ಇದ್ದಾರೆ. ಆತ್ಮಿಕತೆಯಲ್ಲಿ ಒಂದು ಮೆಚುರಿಟಿ ನಮ್ಗೆ ಬರಬೇಕು, ಆತ್ಮಿಕ ತಿಳುವಳಿಕೆ ನಮ್ಮ ಒಳಗಡೆ ಬರಬೇಕು, ಆತ್ಮಿಕವಾಗಿ ನಾವು ಬೆಳೆಯೋರಾಗಿರ್ಬೇಕು, ಆತ್ಮಿಕವಾಗಿ ಕಲಿಬೇಕು, ಆತ್ಮಿಕ ವಿಷಯಗಳನ್ನ ಮಾತಾಡಬೇಕು, ಆತ್ಮಿಕ ರಹಸ್ಯಗಳನ್ನ ಕಂಡುಕೊಳ್ಳಬೇಕು, ಆತ್ಮಿಕತೆಯಲ್ಲಿ ನಾವು ಯಾವಾಗಲೂ ನಡೆಯುವವರಾಗಿರ್ಬೇಕು. ಅವರೇ ಒಂದು ಮೆಚುರಿಟಿ ಬಂದಿರುವ ವಿಶ್ವಾಸ ತಿಳಿಬೇಕು ವಾಕ್ಯದ ಒಂದು ಮರ್ಮಗಳನ್ನ. ಇವಾಗ ಒಂದು ಸ್ತೋತ್ರ, ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಚಿನ್ನ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಆತ್ಮಿಕ ವಿಷಯ ಹಾಗೆ ಅಲ್ಲ. ನಾವು ಕಲಿತ್ರೆ ಹಲವಾರು ಜನಗಳಿಗೆ ನಾವು ಕಲಿಸುವರಾಗಿರ್ತೀವಿ. ನಾವು ತಿಳ್ಕೊಂಡ್ರೆ ಅದೇ ನಮ್ಮನ್ನು ನಿತ್ಯ ಜೀವದ ಕಡೆಗೆ ನಡೆಸೋದು. ಪರಲೋಕ ಹೋಗುವ ರಹಸ್ಯ ನಮಗೆ ಗೊತ್ತಿರಬೇಕು, ಪರಲೋಕ ರಾಜ್ಯ ಮುಟ್ಟುವ ರಹಸ್ಯ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನೀನು ಆರಾಧನೆ ಮಾಡಿದ್ರೆ ಏನು ಪ್ರಯೋಜನ? ಅದು ಗೊತ್ತಿಲ್ಲದೆ ಸಭೆಗೆ ಬಂದ್ರೆ ಏನು ಪ್ರಯೋಜನ? ಮೊದಲ ಸಿದ್ಧ ಆಗಬೇಕಾಗಿರೋದು ಪರಲೋಕ ರಾಜ್ಯಕ್ಕೆ. ಮನೆ ಕಟ್ಟಕ್ಕಲ್ಲ, ಬೈಕ್ ತಗೊಳಕ್ಕಲ್ಲ, ಸ್ತೋತ್ರ, ಮಕ್ಕಳು ಎಕ್ಸಾಮ್ ಬರೀಲಿಕ್ಕಲ್ಲ, ಇಂಟರ್ವ್ಯೂಗಲ್ಲ. ಅದಕ್ಕೆ ತಾನೇ ನೀವು ಸಿದ್ಧತೆ ಮಾಡ್ತಾ ಇರೋದು. ನೀನ್ ಮೊದಲು ಪರಲೋಕ ರಾಜ್ಯಕ್ಕೆ ಸಿದ್ಧನಾಗು. ಯಾವಾಗ ನನ್ನ ಕರ್ತನು ಬರುವಿಕೆ ಇದೆಯೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಶೋಧನೆ ನಿನ್ನ ಮೇಲೆ ಬರದಂತೆ. ಕೆಲವರು ಹಿಂಜಾರಿ ಹೋಗ್ತಾರೆ,
ಅಲ್ಲೆಲೂಯ. ಕೆಲವರು ಆತ್ಮಿಕವಾಗಿ, ನಾನು ಬಹಳ ಜನಗಳನ್ನ ಕಂಡಿದ್ದೇನೆ, ಸಹೋದರಿಯರು ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಸಭೆಯಲ್ಲಿ ಚೆನ್ನಾಗಿ ವಾಕ್ಯ ಓದ್ತಾರೆ, ಕರೆಕ್ಟ್ ಚರ್ಚ್ಗೆ ಬರ್ತಾರೆ, ಆಕ್ಟಿವಿಟೀಸ್ ಗಳಲ್ಲಿ ಮುಂದೆ ಇರ್ತಾರೆ, ಆದ್ರೆ ಆತ್ಮಿಕತೆ ಇಲ್ಲದವನ್ನ ಮದುವೆ ಆಗ್ಬಿಟ್ಟು ಹೋಗ್ತಾರೆ. ತಿರ್ಗಾ ಪ್ರೇಯರ್ ಇಲ್ಲ, ಆರಾಧನೆ ಇಲ್ಲ, ಚರ್ಚ್ ಇಲ್ಲ, ಏನಿಲ್ಲ. ಅಲ್ಲೆಲೂಯ. ಕೇಳಿದ್ರೆ ಅವರ ತಂದೆ ತಾಯಿಗಳೆಲ್ಲ ಚಿಂತೆ ಮಾಡುತ್ತೆ, ಇವ್ರನ್ನ ಒಳ್ಳೆ ಪಾಸ್ಟ್ಗೆ ಮದುವೆ ಮಾಡ್ಬೇಕು, ಅವರ ಸಹ ಪಾಸ್ಟ್ ಚಿಂತೆ ಮಾಡ್ತಾರೆ, ಇವ್ರನ್ನ ಒಳ್ಳೆ ಪಾಸ್ಟ್ಗೆ ಮದುವೆ ಮಾಡ್ಬೇಕಂದ. ಯಾರ ಸ್ತೋತ್ರ, ದೇವರಲ್ಲೇ ಇಲ್ಲ ದೇವರನ್ನ ಮದುವೆ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಸೈತಾನ್ ಏನ್ ಮಾಡ್ತಾನೆ, ಕುದುರೆ ಬಹಳ ಸ್ಪೀಡ್ ಆಗಿ ಓಡ್ತಾ ಇದ್ರೆ ಕುದುರೆನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ಕುದುರೆನ ಕಂಟ್ರೋಲ್ ಮಾಡಕ್ಕೆ ಮುಂದ್ಗಡೆ ಒಂದು ಲಾಳ ಅಂತ ಹಾಕ್ತಾರೆ. ಅಲ್ಲೆಲೂಯ. ಅದು ಇದು ಬಾಯಿ ಹತ್ರ ಕಟ್ಟಿಬಿಟ್ಟು ಒಂದು ದಾರ ಇರ್ತದೆ, ಎಳೆದ್ರೆ ಅದು ಹಿಂದೆ ನಿಂತ್ಕೊಳ್ತದೆ. ಅದೇ ಪ್ರಕಾರ ಆತ್ಮಿಕವಾಗಿ ಓಡ್ತಾ ಇರೋರಿಗೆ ಸೈತಾನನು ಯಾವಾಗ ಇವ್ರನ್ನ ಎಳೆದು ನಿಲ್ಲಿಸಬೇಕಂದ ಅವನು ಬಹಳ ಸುತ್ತಾ ಇರ್ತಾನೆ. ಅದೇ ದೇವರ ವಾಕ್ಯ ಹೇಳ್ತಾನೆ, ನುಂಗಕ್ಕೆ ವಿರೋಧಿಯಾಗಿ ಸೈತಾನ ನುಂಗಲಿಕ್ಕೆ, ಯಾವ ವಿಷಯದಲ್ಲಿ ಅವ್ರನ್ನ ಸಿಕ್ಕಾಕಿಸ್ಬೇಕು, ಅವ್ರನ್ನ ಹಿಡಿದು ನಿಲ್ಲಿಸ್ಬೇಕಂತ ಅವನ್ ಬರ್ತಾ ಇದ್ದೀನಿ, ಎಚ್ಚರವಾಗಿರ್ಬೇಕು. ಅಲ್ಲೆಲೂಯ. ಒಂದು ಆತ್ಮಿಕವಾಗಿ ಬೆಳೆಯುವರ ಜೀವನದಲ್ಲಿ ಒಂದು ಪಾಪ ಬಂದ್ರೆ ಅವನಿಗೆ ಸೇವೆ ಮಾಡಕ್ಕೆ ಭಯ ಆಗುತ್ತೆ, ಮುಂದೆ ಬಂದು ನಿಲ್ಲಕ್ಕೆ ಭಯ ಆಗುತ್ತೆ. ಪ್ರಾರ್ಥನೆ ಮಾಡೋದಂದ್ರೆ ಅವನಿಗೆ ಭಯ ಆಗುತ್ತೆ, ವಾಕ್ಯ ಓದಕ್ಕೆ ಅವನು ಬಿಡಲ್ಲ, ಭಯ ಆಗುತ್ತೆ. ಕಾರಣ ಏನಂದ್ರೆ ಪಾಪ ಒಳಗಡೆ ಬಂದಿರೋದ್ರಿಂದ. ಪಾಪ ಇಲ್ಲದೆ ಇರುವನು ಯಾವಾಗ್ಲೂ ಧೈರ್ಯವಾಗಿರ್ತಾನೆ, ಎಲ್ಲ ಸ್ಥಳದಲ್ಲಿ ಮುಂದೆ ಬರ್ತಾನೆ. ಕೆಲವರು ಹಿಂದೆ ಹೋಗ್ತಾರೆ, ಕಾರಣ ಅದೇನೆ. ಕೆಲವರು ಏನು ಮಾಡಕ್ಕೆ ಬಂದು ಪ್ರೇಯರ್ ಮಾಡ್ರಿ ಅಂತ ನಾನು ಮಾಡಲ್ಲ, ನೀವೇ ಮಾಡಿ. ಕಾರಣ ಏನು? ಪಾಪ ಇಲ್ಲದೆ ಇರುವನು ಧೈರ್ಯವಾಗಿರ್ತಾನೆ, ಅವನು ಮಾತಾಡಕ್ಕೆ ಧೈರ್ಯವಾಗಿರ್ತಾನೆ. ಆದ್ರೆ ಪಾಪ ನಮ್ಮಲ್ಲಿ ಬರುವಾಗ ಏನಾಗುತ್ತೆ, ಹಿಂಜಾಡ್ತಾರೆ. ಗೊತ್ತಿಲ್ಲಂಗೆ ನಾವೇನಾಗ್ತೇವೆ, ಸ್ಟೆಪ್ ಹಿಂದೆ ಹೋಗ್ತಾ ಇರ್ತೇವೆ. ಅದಕ್ಕೆ ಬೀಳುವಿಕೆ ನಿಮ್ಮ ಜೀವಿತದಲ್ಲಿ ಬರದಂತೆ ಎಚ್ಚರವಾಗಿರ್ಬೇಕು. ಶೋಧನೆ ಬರದಂತೆ ನೀವು ಪ್ರಾರ್ಥನೆ ಮಾಡ್ರಿ. ಅಲ್ಲೆಲೂಯ. ಕುಟುಂಬ ವಿಷಯಗಳಿರ್ಬೋದು, ಆತ್ಮಿಕ ಮಂಡಲ, ಕೆಲಸದಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿ ಇಡಬೇಕು. ದೇವರು ಹೇಳಿದ್ರು, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸು. ಅಧಿಕಾರಿಗಳು ಯಾರ್ಯಾರು? ನಮ್ಮ ಕೆಲಸದಲ್ಲಿ ಅಧಿಕಾರಿಗಳಿದ್ದಾರೆ, ನಮ್ಮ ದೇಶದಲ್ಲಿ ಅಧಿಕಾರಿಗಳಿದ್ದಾರೆ, ನಮ್ಮ ಪಟ್ಟಣದಲ್ಲಿ ಅಧಿಕಾರಿಗಳಿದ್ದಾರೆ. ಅವರ ಹೆಸರೆಲ್ಲ ಗೊತ್ತಿದೆಯಾ? ಗೊತ್ತಿಲ್ಲ. ಪ್ರಾರ್ಥನೆ ಮಾಡ್ತಾ ಇದೆಯಾ? ಆಮೇಲೆ ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಾಗಬೇಕು, ಹೆಸರಿಟ್ಟು ಪ್ರಾರ್ಥನೆ ಮಾಡ್ಬೇಕು. ನೀವು ಗೂಗಲ್ ಅಲ್ಲಿ ಹೋದ್ರೆ ಎಲ್ಲ ಅಧಿಕಾರಿಗಳ ಹೆಸರು ಸಿಗುತ್ತೆ. BBMP ಯಾರ್ಯಾರಿದ್ದಾರೆ, ಆಮೇಲೆ ನಮ್ಮ ಇದರಲ್ಲಿ MLA ಇದ್ರಲ್ಲಿ ಯಾರ್ಯಾರಿದ್ದಾರೆ, MP ಯಾರಿದ್ದಾರೆ, ಮುಖ್ಯಮಂತ್ರಿ ಯಾರು ಗೊತ್ತಾ? ಉಪಮುಖ್ಯಮಂತ್ರಿ 2-3 ಜನ ಇದ್ದಾರೆ, 3 ಜನ ಇದ್ದಾರೆ. ಹೋಮ್ ಮಿನಿಸ್ಟರ್ ಹೆಸರು ಗೊತ್ತಾ? ಗೊತ್ತಿಲ್ಲ. ಬಸವರಾಜ ಬೊಮ್ಮಾಯಿ. ಅಲ್ಲೆಲೂಯ. ನನಗೆ DCM ಒಬ್ಬರು ಗೊತ್ತು, ಗೋವಿಂದ ಕಾರಜೋಳ ಅಂತ ಒಬ್ರು ಇದ್ದಾರೆ DCM. ಇನ್ ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲೆಲೂಯ. ಮುಖ್ಯವಾಗಿ ರಾಜ್ಯವನ್ನು ಆಳುವವರ ಮುಖ್ಯಮಂತ್ರಿ, ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್ ಅಂತ ಕರೀತಾರಲ್ಲ, ಅವರ ಕೈಲಿನೇ ರಾಜ್ಯ ಇರೋದು. ಆಮೇಲೆ ಮುಖ್ಯಮಂತ್ರಿ ಬಿಟ್ಟರೆ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ನೇ, ಚೀಫ್ ಮಿನಿಸ್ಟರ್ ಬಿಟ್ಟರೆ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ನೇ. ಏನಾದ್ರೆ ಮುಖ್ಯಮಂತ್ರಿಗೆ ಹುಷಾರಲ್ಲದೆ ಅವ್ರು ಬಂದಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ರಾಜ್ಯವನ್ನು ನಡೆಸಬೇಕು, ಅಧಿಕಾರ ಇದೆ. ಅವರಿಬ್ಬರಿಗಾಗಿ ನಾವು ಪ್ರೇಯರ್ ಮಾಡುವವರಾಗಿರ್ಬೇಕು. ಅಲ್ಲೆಲೂಯ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಯಾರು ಗೊತ್ತಾ? ಗೊತ್ತಿಲ್ಲ. ಎಜುಕೇಶನ್ ಮಾಡೋ ಮಕ್ಕಳಿಗೆ ಮುಂದಾಜ್ ಬದರ, ಸುರೇಶ್, ರಾಮನಾಥ್ ಕೋವಿಂದ್ ಅಂತ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಬಂದು ನರೇಂದ್ರ ಮೋದಿ, ಹೋಮ್ ಮಿನಿಸ್ಟರ್ ಬಂದು ಅಮಿತ್ ಶಾ. ಇವ್ರಿಗೆಲ್ಲ ಹೆಸರಿಟ್ಟು ನಾವು ಪ್ರಾರ್ಥನೆ, ಇವರೆಲ್ಲರ ಸೈತಾನೆಲ್ಲ ನೀಗಬೇಕಂತ ಪ್ರಾರ್ಥನೆ ಮಾಡಬೇಕು. ಇವ್ರು ನ್ಯಾಯವಾಗಿ ದೇಶವನ್ನ ನಡೆಸಬೇಕು. ಅದಕ್ಕಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಅದಿಲ್ಲ ಅಂದ್ರೆ ಅವರಿಂದಾನೇ ಶೋಧನೆಗಳು ಬರೋದು. ನಿಮ್ಮ ಕೆಲಸದಲ್ಲಿ ಇರೋ ಸೂಪರ್ವೈಸರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಕಂಪನಿ ಓನರ್, ಎವರಿಡೇ ಪ್ರೇಯರ್ ಮಾಡಬೇಕು. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕಂಪನಿ ಕ್ಲೋಸ್ ಆಗಲ್ಲ, ಸಂಬಳ ಕರೆಕ್ಟ್ ಆಗಿ ನಿನಗೆ ಬರ್ತದೆ. ಕೆಲಸದಲ್ಲಿ ಸಮಸ್ಯೆಗಳು ಬರದಂತೆ ದೇವರು ನಡೆಸ್ತಾರೆ. ಕಾರಣ ನೀನೆಲ್ಲ ದೇವರ ಕಂಟ್ರೋಲ್ ಅಲ್ಲಿ ಅವ್ರನ್ನ ಕೊಡ್ತಾ ಇರ್ತೀಯ. ಅಲ್ಲೆಲೂಯ. ಅವರೆಲ್ಲ ದೇವರೇ ನಿನ್ನ ಕಂಟ್ರೋಲ್ ತೆಗೆದುಕೋ, ದೇವರೇ ನಿನ್ನ ಕರದಲ್ಲಿ ಅವರನ್ನ ತೆಗೆದುಕೋ ಅಂತ ಹೇಳುವಾಗ ದೇವರು ತನ್ನ ಚಿತ್ತದಲ್ಲಿ ಅವರನ್ನ ನಡೆಸಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಮಾಡಲ್ಲ. ಪಾಸ್ಟ್ರೇ ಕೆಲಸದಲ್ಲಿ ಬಹಳ ಹೋರಾಟ ಬಂದ ಪಾಸ್ಟ್ರೇ ಹಾಗೆ ಪ್ರೇಯರ್ ಮಾಡ್ರಿ ಅಂತ ದೇವರು ಹೇಳಿ. ಶೋಧನೆ ಬರೋಗಿಂತ ಮುಂಚೆ
ಯೇಸು ಸ್ವಾಮಿ ಏನಕ್ಕೆ ಹೇಳಿದ ಗೊತ್ತಾ ಈ ಮಾತು? ನೀವ್ ಎಚ್ಚರವಾಗಿರ್ಬೇಕಂತ. ಯೇಸು ಸ್ವಾಮಿ ಸ್ವಲ್ಪ ದಿವಸ ಹಿಂದೆ ಹೇಳಿದ್ರು, ನನ್ನನ್ನು ಹಿಡಿಯುವ ಕಾಲ ಬರ್ತದೆ, ಆಗ ನೀವೆಲ್ಲರೂ ಬಿಟ್ಟು ಹೋಗ್ತೀರಾ ಅಂತ. ಪೇತ್ರ ಹೇಳಿದ್ರು, ನಾನು ಬಿಟ್ಟು ಹೋಗಲ್ಲ, ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಿನಗೋಸ್ಕರ. ಅವನು ಯೇಸು ಸ್ವಾಮಿ ಮುಂದೆ ಹೀರೋ ತರ ಬಿಲ್ಡಪ್ ಕೊಟ್ಟಿದೆ. ನಾನ್ ಮಾತ್ರ ಬಿಟ್ಟು ಹೋಗಲ್ಲ, ನಾನ್ ನಿನ್ ಪಕ್ಕದಲ್ಲಿ ಇರ್ತೇನೆ, ಯಾರು ಮುಟ್ಲಿ ನೋಡೋಣ ಅಂತ. ಯೇಸು ಸ್ವಾಮಿನ ಹಿಡಿಯಕ್ಕೆ ಬಂದವರ ಅಂತ ಹೇಳಿದ ತಕ್ಷಣ 11 ಜನ ಅಲ್ಲಿಂದ ಓಡೋಗಿದೆ. 12ನೇವನು ಅವ್ರ ಜೊತೆ ಬರ್ತಾ ಇದ್ದ ಹಿಡ್ಕೊಡಕ್ಕೆ. 11 ಜನ ಒಬ್ಬನೂ ಇಲ್ಲ. ಇಲ್ಲಿ ಯಾರಾದ್ರೂ ಗಲಾಟೆಗೆ ಬಂದ್ರೆ ಎಷ್ಟು ಜನ ಅಲ್ಲಿ ಇರ್ತಾರೆ ನಾನು ನೋಡ್ತೇನೆ. ಇಲ್ಲಿ ಕ್ಯಾಮ್ರಾ ಆಡಿಸ್ಬೇಕಂತ ಇದ್ದೇನೆ. ಅಲ್ಲೇಲೂಯ. ಸ್ವಲ್ಪ ದಿನದಲ್ಲಿ ಕ್ಯಾಮ್ರಾ ಹಾಕ್ತೇನೆ, ನೋಡ್ತೀನಿ ಯಾರ್ಯಾರು ಓಡೋಗಿದೆ, ಯಾರ್ಯಾರು ಇಲ್ಲಿ ಇದೆ ಅಂತ. ಅಲ್ಲೇಲೂಯ. ನಿಲ್ಬೇಕು. ದೇವರು ಹೇಳಿದ್ರು, ನೀನ್ ಪ್ರಾರ್ಥನೆಯಲ್ಲಿ ಇರಿದ್ರೆ ನಿಲ್ತೀಯ. ಅಲ್ಲೇಲೂಯ. ಉದಾಹರಣೆ, ದೇವರು ಹೇಳಿದ್ರು, ಸೈತಾನನು ಕೆಲವರನ್ನ ಸೆರೆಮನೆಗೆ ಹಾಕ್ಲಿಕ್ಕಿದ್ದಾನೆ, ಧೈರ್ಯವಾಗಿರ್ರಿ, 10 ದಿವಸಗಳ ತನಕ ನಿಮ್ಗೆ ಸಂಕಟ ಇರ್ತದೆ. ಪ್ರಕಟಣೆಯಲ್ಲಿ ದೇವರ ಒಂದು ಸಭೆಗೆ ಹೇಳ್ತಾ ಇದ್ದಾರೆ. ಅಲ್ಲೇಲೂಯ. ಹಾಗಾದ್ರೆ ಇಲ್ಲಿ ಸೆರೆಮನೆಗೆ ಹಾಕ್ತೀನಿ ಅಂತ ಹೇಳುವಾಗ ಮಚ್ಚಂದ್ರ ಬದಲಿಗೆ ಏನ್ ಮಾಡ್ತಾರೆ ಅವರು? ನೀನ್ ಇಲ್ಲಿ ಆರಾಧನೆ ಬಂದ್ರೆ ನೀನ್ ಸೆರೆಮನೆಗೆ ಹಾಕ್ತೀನಿ, ನೀವ್ ಹೇಳ್ತಾರೆ, ಅವ್ರು ಹೇಳ್ತಾರೆ. ನಡಿಯಾ? ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಂದ್ರೆ ಶೋಧನೆ ಬರೋಕ್ಕಿಂತ ಮುಂಚೆ ಇವತ್ತು ಬ್ರದರ್ ಹೇಳಿದ್ರು, ನಾವೆಲ್ಲ ಸಭಾ ಅಂಗಗಳು ನಾವು ಪ್ರೇಯರ್ ಮಾಡ್ಬೇಕಂತ. ಇವತ್ತು ಸಭೆ ಈ ವಿಷಯಕ್ಕಾಗಿ ಪ್ರತಿಯೊಬ್ರು ಒಂದು ಶೋಧನೆ ಹೋರಾಟ ನಮ್ಮ ಮೇಲೆ ಬರದಂತೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ನಾವು ಯಾವಾಗ ನಿದ್ರೆ ಮಾಡ್ತೀವೋ, ವಿಷಯಗಳನ್ನ ಬಿಟ್ಟು ಬಿಡ್ತೀವೋ, ಸೋಂಬೇರಿಗಳಾಗ್ತೀವೋ, ಸಮಸ್ಯೆಗಳು ಬರ್ದೇ ಇರುವಾಗ ನಾವೇನಾಗ್ತಿವೆ? ಸೋಂಬೇರಿ. ಸಮಸ್ಯೆಗಳು ಬಂದಾಗ ಏನಾಗ್ತಿವೆ? ಎಚ್ಚರವಾಗ್ತಿವೆ. ಅಲ್ಲೇಲೂಯ. ಹೌದಾ ಇಲ್ವೋ? ಉದಾಹರಣೆ ಹೇಳ್ತೇನೆ. ಬೆಡ್ಶೀಟ್ ಹೊಚ್ಕೊಂಡು ಮಲಗಿರುವಾಗ ಒಳ್ಳೆ ನಿದ್ದೆ ಬರ್ತದೆ. ಅದೇ ಬೆಡ್ಶೀಟ್ ಹಿಂಗ್ ತೆಗೆದು ಬಿಟ್ರೆ ಚಳಿ ಆದಾಗ ಏನಾಗುತ್ತೆ? ಅದೇ ತರ ಸಮಸ್ಯೆಗಳು ಬಂದಾಗ ನಾವೇನಾಗ್ತಿವೆ? ಆದ್ರೆ ದೇವರು ಹೇಳ್ತಿದ್ದಾರೆ, ಅದಕ್ಕಿಂತ ಮುಂಚೆನೆ ನೀನ್ ಎಚ್ಚರವಾಗಿರ್ಬೇಕು. ಎಚ್ಚರವಾಗಿದ್ದು ನೀನ್ ಪ್ರಾರ್ಥಿಸ್ಬೇಕಂದ. ಯೇಸು ಸ್ವಾಮಿ ಚೆನ್ನಾಗಿ ಗೊತ್ತು ಇವ್ರು ಓಡೋಗುತ್ತಂತ, ಒಂದು 2 ನಿಮಿಷದಲ್ಲಿ ಓಡೋಗುತ್ತಂತ ಗೊತ್ತು. ಆದ್ರೂ ಹೇಳಿದ್ರು, ಆಯ್ತು ಎಚ್ಚರವಾಗಿರ್ತೀವಿ ಅಂತ. ಯೇಸು ಸ್ವಾಮಿ ಹೋಗಿದ ತಕ್ಷಣ ತಿರ್ಗಾ ಮಲಗಿದ್ರು. ಹಲ್ಲೆಲೂಯ. ಕಾರಣ ಏನಂದ್ರೆ, ಯೇಸು ಸ್ವಾಮಿ 3.5 ವರ್ಷಗಳ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಈ ಮಾತು ಹೇಳ್ತಾ ಇದ್ರು. ಅದನ್ನ ಕೇಳಿ ಕೇಳಿ ಇವರೇ ನಿಲ್ಕೊಂಡಿದೆ, ಏನು ಸಮಸ್ಯೆ ಬಂದಿಲ್ವಲ್ಲ ಅಂತ. ಒಂದು ದಿನ ಸಮಸ್ಯೆ ಬಂದು ಅವ್ರು ನಿಲ್ಲಕ್ಕಾಗ್ಲಿಲ್ಲ. ಕಾರಣ ಏನು? ದೇವರು ಹೇಳಿದ್ದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು. ಎಸ್, ಈ ತರ ಪ್ರಾರ್ಥನೆ ಇಲ್ಲದೆ ಇರುವವರು ನಿಲ್ಲಕ್ಕಾಗಲ್ಲ, ಓಡೋಗುತ್ತೆ. ಏನಾಗುತ್ತೆ? ಗಟ್ಟಿಯಾಗಿ. ಈ ಕೊರೋನಾ ಕಾಲದಲ್ಲಿ ಬೆಂಗಳೂರಲ್ಲಿ ಅನೇಕ ವಿಶ್ವಾಸಿಗಳು ಊರ್ಗೊಡೋಗಿದೆ. ಹೋಗಿದೆ ಇಲ್ವೋ? ನಂಬಿಕೆ ಕಡಿಮೆ ಇರೋರು, ಹಣ, ಸಂಬಳ, ಕೆಲಸವನ್ನ ನಂಬಿಕೊಂಡೇ ಇಲ್ಲಿ ಜೀವನ ಮಾಡಿರೋರು ಯಾರು ಇಲ್ಲಿಲ್ಲ, ಓಡೋಗಿದೆ. ಕಾರಣ ಏನು? ಜೀವನ ಮಾಡಕ್ ಬಹಳ ಕಷ್ಟ. ಆದ್ರೆ ನಂಬಿಕೆ ಇರೋರು ದೃಢವಾಗಿ ನಿಂತಿದೆ. ಅಲ್ಲೇಲೂಯ. ನಾನು ಹೇಳಿದ್ದು, ನೀವು ಗಟ್ಟಿ ಕಾಳು ಹಾಕ್ಬೇಕು. ಕೊಟ್ಟಾದ್ರೆ ಯಾವತ್ತಾರ ಹಾರೋಗುತ್ತೆ. ಆಮೇಲೆ ಗಟ್ಟಿ ಕಾಳು ಮಾತ್ರ ಕಣಜದಲ್ಲಿ ಮೊರದಲ್ಲಿ ಇರ್ತದೆ. ಅದೇ ಪರಲೋಕ ರಾಜ್ಯಕ್ಕೆ ಸೇರುವಂತದ್ದಾಗಿದೆ. ಅಲ್ಲೇಲೂಯ. ಇನ್ನೊಂದು ವಾಕ್ಯ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 42-43 ಓದ್ರಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆ ಯಜಮಾನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕುವುದಿಲ್ಲವೆಂದು ತಿಳ್ಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯ ಕುಮಾರ ಬರುತ್ತಾನೆ. ಯೇಸು ಕ್ರಿಸ್ತನ ಬರುವಿಕೆ ಯಾವಾಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪ್ರತಿದಿನ ನೀವು ಸಿದ್ಧ ಮಾಡಿಕೊಂಡು, ಪರಲೋಕ ರಾಜ್ಯಕ್ಕಾಗಿ ನೀವು ಸಿದ್ಧ ಮಾಡಿಕೊಂಡು ಎಚ್ಚರವಾಗಿರ್ಬೇಕು. ನೀವು ನಿದ್ರೆ ಮಾಡುವವರು, ಅಲಕ್ಷ್ಯ ಮಾಡುವವರು, ಸ್ತೋತ್ರ, ಇನ್ನು ಬರುವಿಕೆ ಬಹಳ ತಡ ಇದೆ, ಸ್ತೋತ್ರ, ನಾನು ಮಾಡೋ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಣ, ಇನ್ನು ಸ್ವಲ್ಪ ದಿನಗಳು ಬಿಟ್ಟು ಎಲ್ಲಾ ಪಾಪಗಳನ್ನ ಬಿಟ್ಟು ನಡೆಯೋಣ ಎಂದು ಹೇಳಿ ಇರುವವನು ಈ ಕಾಲದಲ್ಲಿ ಬಿಡಲ್ಪಡ್ತಾರೆ. ಯಾವ ಕಾಲದಲ್ಲಿ? ಕರ್ತನು ಬರುವಂತ ಸಮಯದಲ್ಲಿ. ಕಳ್ಳನು ಬರೋದು ಮನೆ ಯಜಮಾನಿಗೆ ಹೆಂಗೆ ಗೊತ್ತಾಗೋದಿಲ್ವೋ, ಅದೇ ತರ ಯೇಸು ಸ್ವಾಮಿ ಬರೋದು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಜೊತೆಗೆ ದೇವರು ಪ್ರವಾದಿಸಬಹುದು, ಆಲೋಚನೆ ಹೇಳ್ಬೋದು, ದರ್ಶನಗಳನ್ನ ಕೊಡಬಹುದು, ವಾಕ್ಯದ ಮೂಲಕ ಮಾತಾಡಬಹುದು. ಆದ್ರೆ ಬರುವಿಕೆ ದೇವರು ಯಾರಿಗೂ ಹೇಳೋದಿಲ್ಲ. ನಿಮಗೆ ನೆನೆಸದ ಸಮಯ, ನೆನೆಸದ ಸಮಯ. ಉದಾಹರಣೆ, ನಿಮ್ ಮನೆಗೆ ನಾವು ಪ್ರಾರ್ಥನೆಗೆ ಬರ್ತೀನಿ ಅಂದ್ರೆ ನೀವೇನ್ ಮಾಡ್ತೀರಿ? ಮನೆಯೆಲ್ಲ ಕ್ಲೀನ್ ಮಾಡಿ, ಚಾಪೆ ಎಲ್ಲ ಹಾಕಿ, ಟೀ ಕಾಫಿ ಎಲ್ಲ ರೆಡಿ ಮಾಡಿ, ಅಡಿಗೆ ಎಲ್ಲ ಮಾಡಿಟ್ಟು, ಸ್ತೋತ್ರ, ಅಲ್ಲೆಲ್ಲೂಯ್ಯ, ನೀವು ಕಾಯ್ತಾ ಇರ್ತಾರೆ ಪಾಸ್ಟರ್ ಬರ್ತಾರಂತ. ಇಮಿಡಿಯೇಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ
ಹೇಳ್ದೆ ಬಂದ್ರೆ ಏನ್ ಪಾಸ್ಟರ್ ಹೇಳ್ದೆ ಬಂದಿದ್ದೀರ? ನಾನೇ ದೇವಸ್ವಾಮಿ ಹಿಂಗೆ ಬರ್ತಾರೆ ವಾಪಸ್ ಹೇಳ್ಬಿಡ್ತೀನಿ, ಏನ್ ಹೇಳ್ದೆ ಬಂದಿದ್ರು ಹೋಗ್ರಿ ವಾಪಸ್, ಇನ್ನೊಂದ್ಸಲ ಬಂದು ಹೇಳ್ಬಿಟ್ಟು ಬನ್ನಿ. ಏನ್ ಸಿಸ್ಟರ್? ಹಲ್ಲೆಲೂಯಾ. ಆದರೆ ದೇವರ ಬರುವಿಕೆ ಹಾಗೆ ಇರೋದು. ಉದಾಹರಣೆ, ಒಬ್ಬರು ಫ್ಯಾಕ್ಟರಿಯಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರಬಹುದು, ಕರ್ತನ ಬಂದ್ರೆ ಹಂಗೆ ಎತ್ತಲ್ಪಡ್ತಾನೆ. ನೋಡ್ತಾರೆ, ಎಲ್ಲಿ ಮಂಗಳ ಸಿಸ್ಟರ್ ಎಲ್ಲಿ ಅಂದ, ಹೇಳ್ದ ಕೇಳ್ತಾ ಹೋಗಿದ್ದೆ, ಮಾಡ್ತೀನಿ ಸಂಬಳ ಕಟ್ ಮಾಡ್ತೀನಿ ಅಂತ. ಇನ್ನೇನ್ ಸಂಬಳ, ಅವ್ರ ಪರಲೋಕಕ್ಕೆ ಹೋಗಿ ಹಲ್ಲೆಲೂಯಾ. ಇಲ್ಲ ಸ್ತೋತ್ರ, ಗಂಗಮಚ್ಚಿ ಅಡಿಗೆ ಮಾಡ್ತಾ ಇರ್ತಾರೆ, ಅಲ್ಲಿ ಅನ್ನ ಬೇಯ್ತಾರೆ, ಬಿಸಿಲು ಹೊಡಿತಾ ಇರ್ತದೆ, ಯಜಮಾನ 10 ಬಿಸಿಲಾಯ್ತು, ಎಲ್ಲಿ ನಮ್ಮ ಹೆಂಡತಿ? ಸ್ತೋತ್ರ, ಹೆಂಡತಿ ಇಲ್ಲ, ಪರಲೋಕಕ್ಕೆ ಹೋಯ್ತು. ಕರ್ತನು ಬರೋದು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಸಿದ್ಧವಾಗಿರ್ತಾರೋ ಅದಕ್ಕೆ ಪ್ರತಿ ದಿನನೂ ನಮ್ಮನ್ನ ಸಿದ್ಧಪಡಿಸ್ಕೋಬೇಕು. ಹಲ್ಲೆಲೂಯಾ. ದೇವರು ಹೇಳಿದ್ರು, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. ನಿಮ್ಮ ದೇವರು ಕರೆದಿದೆ ಪರಲೋಕ ರಾಜ್ಯಕ್ಕೆ ಸಿಸ್ಟರ್. ಇಲ್ಲಿ ಇಟ್ಟು ನೀನ್ ಇರಕ್ಕಲ್ಲ, ಇದು ಒಂದು ಜೀವನ ಮಾಡಬೇಕು. ನಾವು ದುಡಿಬೇಕು, ಹೊಟ್ಟೆಗೆ ಬೇಕಲ್ವಾ, ದುಡಿಬೇಕು. ನಮ್ಮ ಕುಟುಂಬ ನಡೆಸಬೇಕಲ್ಲ, ಅದಕ್ಕೆ ದುಡಿಬೇಕು. ಆದ್ರೆ ಇದೇ ನಮ್ಮ ಜೀವನ ಅಲ್ಲ. ನಮ್ಮ ನಿಜವಾದ ಜೀವನ ಇರೋದು ಪರಲೋಕದಲ್ಲಿ, ಅದು ನಮ್ಮ ಒಳಗಡೆ ಇರಬೇಕು. ಅದಕ್ಕೆ ಹೇಳೋದು ಸ್ಪಿರಿಚುವಲ್ ಮ್ಯಾಚುರಿಟಿ ಅಂತ. ಆತ್ಮಿಕ ಪ್ರೌಢಾವಸ್ಥೆಯಲ್ಲಿ ನಾವು ಬರಬೇಕು. ಇದು ಶಾಶ್ವತ ಅಲ್ಲ. ಅದಕ್ಕೆ ಎಷ್ಟೋ ಜನ ಆರಾಧನೆ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ, ಆರಾಧನೆ ಬಿಟ್ಟು ಮನೇಲಿ ಕೂತ್ಕೊಳ್ತಾರೆ. ಇವರೆಲ್ಲರೂ ಇನ್ನು ಬೆಳೆದಿಲ್ಲ ಅಂತ ಅರ್ಥ. ನೀವಿನ್ನು ಬೆಳೆದಿಲ್ಲ ದೇವರಲ್ಲಿ, ಇನ್ನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಆತ್ಮಿಕ ವಿಷಯ. ನಾವಿಲ್ಲಿ ದೇವರು ಕರೆದಿರೋದೇ ನಮ್ಮನ್ನ ಪರಲೋಕ ರಾಜ್ಯ, ಇಲ್ಲಿರೋದಕ್ಕಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ದೇವರು ಹೇಳ್ತಿದ್ದಾರೆ, ಎಚ್ಚರವಾಗಿರು. ನೆನ್ನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರ್ತಾನೆ. ನೀನು ಯೋಚನೆ ಮಾಡಿರೋದಿಲ್ಲ. ಒಂದು ವಿಡಿಯೋ ನೀವೆಲ್ಲರೂ ನೋಡಿರ್ಬೇಕು. ಅವರು ಪ್ರಸಂಗ ಮಾಡ್ತಾ ಇದ್ರು, 1 ತಿಂಗಳಲ್ಲಿ ಕರ್ತನು ಬರಬಹುದು, 1 ವಾರದಲ್ಲಿ ಕರ್ತನು ಬರಬಹುದು, ಇಲ್ಲ ನಾಳೆನೇ ಕರ್ತನು ಬರಬಹುದು, ಇಲ್ಲ ಇವತ್ತೇ ಕರ್ತನು ಬರಬಹುದು ಅಂತ. ಹಂಗೆ ಹೇಳುವಾಗಲೇ ಅವರ ಕೈಯಿಂದ ಮೈಕ್ ಬೈಬಲ್ ಎಲ್ಲ ಕೆಳಗಡೆ ಬಿತ್ತು. ಅಲ್ಲಿ ಮಾಸ್ಟರ್ ಎತ್ತಲ್ಪಟ್ಟಿದ್ದಾರೆ, ಕೆಲವು ವಿಶ್ವಾಸಿಗಳೆಲ್ಲ ಎತ್ತಲ್ಪಟ್ಟಿದ್ದಾರೆ. ಆದ್ರೆ ಕಣ್ಣು ಮುಚ್ಚಿ ಬಿಡದೊಳಗಡೆ ಸ್ತೋತ್ರ, ಇಲ್ಲಿ ಇರೋ ಜನಗಳೆಲ್ಲ ಎತ್ತಲ್ಪಟ್ಟಿದೆ. ಕೆಲವರು ನೋಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಇವರೆಲ್ಲ ಅಂತ. ಪಾಸ್ಟರ್ ಅಲ್ಲಿ ಇಲ್ಲ. ಅದರಲ್ಲಿ ಒಂದು ಸಹೋದರಿ ನೋಡಿದ್ರೆ ಬ್ಯಾಗ್ ಅಲ್ಲಿ ಚಿಕ್ಕ ಕನ್ನಡಿ ತಗೊಂಡು ಲಿಫ್ಟಿಗೆ ಹಚ್ಕೊಳ್ತಾ ಇದ್ದಾರೆ. ಒಬ್ಬರು ಮೊಬೈಲ್ ನೋಡ್ತಾ ಕೂತಿದ್ರೆ ಹಿಂಗೆ, ಇನ್ನೊಬ್ಬನು ಬರಮೋಡ ಚಡ್ಡಿ ಹಾಕೊಂಡ್ ಬಂದಿದೆ ಚರ್ಚ್ ಒಳಗಡೆ. ಹಲ್ಲೆಲೂಯಾ. ಇಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಬ್ರು ಕೂತ್ಕೊಂಡಿದೆ, ಮಾತಾಡ್ತಾ ಇದೆ. ಪಾಸ್ಟರ್ ಪ್ರಸಂಗ ಮಾಡಿದ್ರೆ ಇನ್ನೊಬ್ಬ ನಿದ್ರೆ ಮಾಡ್ತಾ ಇದೆ ಹಿಂಗೆ. ಅವ್ರಿಗೆ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ. ಅವ್ರು ಕಣ್ಣು ಬಿಟ್ಟು ಹಿಂಗ್ ನೋಡ್ತಾರೆ, ಒಬ್ರು ಅಲ್ಲಿ ಇಲ್ಲ. ಕಣ್ಣು ಮುಚ್ಚಿ ಬಿಡೋದ್ರ ಒಳಗಡೆ ಕರ್ತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡೋದು. ನೀನ್ ಎಚ್ಚರವಾಗಿರು. ನಿನ್ನ ಹೃದಯದಲ್ಲಿ ಪಾಪ ಆಳ್ವಿಕೆ ಮಾಡದಂತೆ ನೀನ್ ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಕೊಲೊಸ್ಸೆ 4:2 ಓದ್ರಿ. ಮತ್ತೊಬ್ರು ಎಫೆಸ 5:14 ಓದ್ರಿ. ಬೇಗ ಕೊಲೊಸ್ಸೆ 4:2 ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೇ ಮಾಡುವುದಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಹಾಗಾದ್ರೆ ದೇವರನ್ನ ಹೇಳ್ತಿದ್ದ, ಪ್ರಾರ್ಥನೆ ತಪ್ಪದೆ ಮಾಡುವವರಾಗಿ ಎಚ್ಚರವಾಗಿರಬೇಕು. ನಾವು ಎಚ್ಚರವಾಗಿರೋಕೆ ಒಂದು ದಾರಿ ಏನಂದ್ರೆ ಪ್ರಾರ್ಥನೆ. ಪ್ರಾರ್ಥನೆ ಕಡಿಮೆ ಆಗಬಾರದು. ಫ್ರೀ ಇರೋ ಟೈಮ್ ಏನ್ ಮಾಡ್ತಿದೆ? ಇಲ್ಲೆಲ್ಲ ಸುಮ್ಮನೆ ಹೇಳೋದು ನನಗೆ. ಫ್ರೀ ಇರೋ ಟೈಮಲ್ಲಿ ಏನ್ ಮಾಡ್ತೀರಿ? ನಿಜವಾಗಿ ನಮಗೆ ಫ್ರೀ ಒಂದು ಟೈಮ್ ಸಿಕ್ಕಿದ್ಯಾ? ನಿನ್ನ ಕೈಯಲ್ಲಿ ರಿಮೋಟ್ ಆಗ್ಲಿ, ನಿನ್ನ ಕೈಯಲ್ಲಿ ಮೊಬೈಲ್ ಆಗ್ಲಿ ಹೋಗದಂತೆ ಈ ದಿನಗಳಲ್ಲಿ ಮೊಬೈಲ್ ಜಯಿಸಿದವನೇ ನಿಜವಾದ ವಿಶ್ವಾಸಿ. ಒಂದು ಕಾಲ ಇತ್ತು ಟಿವಿ ಜಯಿಸಿದವನೇ ನಿಜವಾದ ವಿಶ್ವಾಸಿ ಅಂತ. ಈಗ ಟಿವಿ ಯಾವ್ದೊಂದು ಮೂಲೆಯಲ್ಲಿ ಬಿದ್ದಿದೆ, ಅದು ರಿಮೋಟ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಈಗ ಮೊಬೈಲ್ ಅಲ್ಲಿ ಎಲ್ಲಾದು ಬರ್ತದಲ್ಲ. ತಿಂಗಳು ಪ್ಯಾಕ್ ಒಂದು ಕರೆಕ್ಟ್ ಆಗಿ ಹಾಕಿದ್ರೆ ಎಲ್ಲದೂ ಅದರಲ್ಲೇ ಬರ್ತದೆ, ನೋಡ್ಕೊಂಡಿರ್ತಾರೆ ವಿಶ್ವಾಸಿ. ಇವತ್ತು ಮೊಬೈಲ್ ಜಯಿಸಿದವನೇ ನಿಜವಾದ ವಿಶ್ವಾಸಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ವಾಟ್ಸ್ಆಪ್ ಜಯಿಸ್ಬೇಕು. ಯಾರೋ ಒಬ್ರು ಆಮೇಲೆ ಹೇಳಿದ್ರೆ ಅವರ ಹತ್ರ ಅದು ಸ್ಮಾರ್ಟ್ ಫೋನ್ ಇಲ್ಲ ಅನ್ಸುತ್ತೆ. ವಾಟ್ಸ್ಆಪ್ ಜಯಿಸ್ಬೇಕು, ಫೇಸ್ಬುಕ್ ಜಯಿಸ್ಬೇಕು, ಯೂಟ್ಯೂಬ್ ಜಯಿಸ್ಬೇಕು, ಹಾಟ್ಸ್ಟಾರ್ ಜಯಿಸ್ಬೇಕು. ಯಾರು ಹೇಳಲ್ಲ. ಹಾಟ್ಸ್ಟಾರ್ ಅಲ್ಲಿ ಸಿನಿಮಾ ಸೀರಿಯಲ್ ನಿಮ್ಮ ಮಗ ಸ್ವಲ್ಪ ಹಿಡ್ಕೊಂಡು ಪಬ್ಜಿ ಗೇಮ್ ಜಯಿಸ್ಬೇಕು. ಏನು ಯಾರೇನು ಹೇಳ್ತಾ ಇಲ್ಲ. ನೀವು ಮೌನವಾಗಿದೆ ಅಂದ್ರೆ ಇವರೆಲ್ಲರೂ ಹಿಡಿಯಂತೆ ಅಂತ ಅರ್ಥ. ಸ್ನ್ಯಾಪ್ ಶಾಟ್ ಜಯಿಸ್ಬೇಕು. ಆಮೇಲೆ ಹಲ್ಲೆಲೂಯಾ.
ಇನ್ನೇನೇನಿದೆ? ಕ್ಯಾಂಡಿ ಕ್ರಶ್ ಜಯಿಸ್ಬೇಕು, ಅದು ಇದೆಯಾ? ಅದು ಇದೆಯಾ? ಅದು ಇನ್ಸ್ಟಾಗ್ರಾಮ್ ಎಲ್ಲಾದು ಜಯಿಸ್ಬೇಕು. ಎಲ್ಲಾದು ಜಯಿಸ್ಬೇಕಂದ್ರೆ ಮೊಬೈಲ್ ಬಿಡ್ಬೇಕು ಕೆಳಗಡೆ. ಏನ್ ಮಾಡ್ಬೇಕು? ಗಟ್ಟಿಯಾಗಿ ಚರ್ಚಲ್ಲಿ ಯಾರು ಮೊಬೈಲ್ ಅಲ್ಲಿ ಬೈಬಲ್ ನೋಡಬಾರದು. ಈಗ ಕ್ಲೋಸ್ ಮಾಡಿ. ಆಮೇಲೆ ಈ ಬೈಬಲ್ ಬರೋದಕ್ಕೆ ಎಷ್ಟು ಜನ ರಕ್ತ ಸುರಿಸಿದ್ದಾರೆ ಗೊತ್ತಾ? ಐಸಲ್ವಾ? ಇದು ಎಷ್ಟು ರಕ್ತ ಸುರಿಸಿದ್ದಾರೆ, ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇದನ್ನ ಪ್ರಿಂಟೇ ಮಾಡಬಾರ್ದಂತ ಸೈತಾನ ಎಷ್ಟು ಪ್ಲಾನ್ ಮಾಡಿದೆ. ಆದ್ರೂ ದೇವರ ಕೃಪೆಯಾಗಿ ನಮ್ ಕೈ ಮೊಬೈಲ್ ಹಿಡಿಬೇಡ್ರಿ. ಮೊಬೈಲ್ ಬೇರೆ ಪ್ಲೇಸ್ ಅಲ್ಲಿ ಇಡಿರಿ. ಬೈಬಲ್ ಇನ್ನೊಂದು ಮೊಬೈಲ್ ಅಲ್ಲಿ ಕರೆಕ್ಟ್ ಆದ ಬೈಬಲ್ ಇಲ್ಲ. ವರ್ಡ್ಸ್ ಮಿಸ್ಟೇಕ್ಸ್ ಇದೆ, ಕೆಲವು ವರ್ಡ್ಗಳೇ ಇಲ್ಲ, ಅದರಲ್ಲಿ ಕೆಲವು ವಾಕ್ಯಗಳೇ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ರೈಸಲ್ಲ. ಅದರಿಂದ ಇವತ್ತು ಈ ವಾಕ್ಯ ಬೈಬಲ್ ನೀವು ಕೈಯಲ್ಲಿ ಹಿಡಿಯಿರಿ. ಅದು ಯಾವುದೇ ಲ್ಯಾಂಗ್ವೇಜ್ ಇರೋ ಪರವಾಗಿಲ್ಲ, ನೀವು ಹಿಡ್ಕೊಳ್ಳಿ ಕೈಯಲ್ಲಿ. ಅದು ದೇವರು ಸಂತೋಷ ಪಡುವನಾಗಿದೆ. ಮೊಬೈಲ್ ಅಲ್ಲಿ ಎಂದು ನೋಡ್ಲೇಬಾರದು. ಮೊಬೈಲ್ ಅಲ್ಲಿ, ಟ್ಯಾಬ್ ಅಲ್ಲಿ, ಯಾವುದೇ ಡಿವೈಸ್ ಆದ್ರೆ ಇಲ್ಲಿ ತಂದು ಯೂಸ್ ಮಾಡಬೇಡ್ರಿ. ಇದು ಚರ್ಚ್ ರೂಲ್ಸ್ ನ ಕಂಡೀಷನ್ ಆಗಿ ಹೇಳ್ತಾ ಇದ್ದೇನೆ. ನೀವು ಮನೇಲಿ ಏನಾದ್ರೂ ಮಾಡ್ಕೊಳ್ರಿ. ರೈಸಲ್ಲ. ಕಾರಣ ನಾನು ಹೇಳ್ತಾ ಇದ್ದೇನೆ ಏನಂದ್ರೆ, ಇದು ಹಿಡಿಯಕ್ಕೆ ನಮ್ಗೊಂದು ಸಂತೋಷ ಇರಬೇಕು. ಫಾಸ್ಟ್ ಹೇಳ್ತಾ ಇದ್ರು, ಮೊಬೈಲ್ ಅಲ್ಲಿ ಬೈಬಲ್ ನೋಡ್ತಾ ನೋಡ್ತಾ ಫಾಸ್ಟ್ ಪ್ರಸಂಗ ಬೇಜಾರಾದ್ರೆ ಹಂಗೆ ವಾಟ್ಸಪ್, ಹಂಗೆ ಫೇಸ್ಬುಕ್ ಎಲ್ಲ ನೋಡ್ತಾರಂತೆ. ಹಿಂಗ್ ಹಿಡಿದಿರ್ತಾರಲ್ಲ, ನಾವೇನ್ ಚಿಂತೆ ಮಾಡ್ತೇವೆ ಬೈಬಲ್ ಹಿಡಿದಿದ್ದಾರೆ ಅಂತ, ಬೈಬಲ್ ಓದ್ತಾ ಇದೆ ಅಂತ. ಅವ್ರೇನ್ ಮಾಡ್ತಾರೆ, ಬೇಜಾರಾಗಿ ಹಿಂಗೆ ತಿರ್ಸಿದ್ರೆ ಸಾಕು ಇನ್ನೊಂದು ಬರ್ತದೆ. ಹೌದಾ ಇಲ್ವಾ? ದೇವರು ಹೇಳಿದ್ರು ಪ್ರಾರ್ಥನೆ ತಪ್ಪದೆ ನೀನು. ಅದಕ್ಕೆ ನಾವು ಇವತ್ತು ಲೋಕ ಜಯಿಸೋದಂದ್ರೆ ಮೊಬೈಲ್ ಜಯಿಸೋದ, ಸಿನಿಮಾಗಳನ್ನ ಜಯಿಸಬೇಕು, ಸೀರಿಯಲ್ಗಳನ್ನ ಜಯಿಸಬೇಕು. ನ್ಯೂಸ್ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇವಾಗ. ಜಯಿಸಲ್ಲ. ಅದು ಸುಮ್ಮನೆ, ಅದು ವೇಸ್ಟ್. ಒಳ್ಳೆ ನ್ಯೂಸ್ ಬೈಬಲ್ ಅಲ್ಲಿ ಇದೆ. ನಿಮ್ಮ ಸಮಯ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿದ್ಮೇಲೆ ನಿಮ್ಗೆ ಫ್ರೀ ಟೈಮ್ ಸಿಕ್ಕಿದೆ ಅಂದ್ರೆ ಪ್ರಾರ್ಥನೆಯಲ್ಲಿ ಕೂತ್ಕೋ, ಬೈಬಲ್ ನ ಓದು. ರೈಸಲ್ಲ. ದೇವರು ನಮ್ಮ ಜೊತೆ ಮಾತಾಡುದು, ದೇವರನ್ನ ನಾವು ಸಂಧಿಸ್ಬೇಕು. ನಾವು ಮೊಣಕಾಲು ಊರೋಗಲೇ ಗೊತ್ತಾಗುತ್ತೆ ನಾವು ದೇವರಿಗೆ ಎಷ್ಟು ಹತ್ರ ಇದೀವಿ, ಎಷ್ಟು ದೂರ ಇದೀವಿ ಅಂತ. ಗೊತ್ತಾಗುತ್ತಾ ಇಲ್ವೋ? ನಾನು ಹೇಳ್ತೇನೆ, ಮೊಣಕಾಲು ಊರುವಾಗ್ಲೇ ದೇವರ ಪ್ರಸನ್ನತೆ ತಿಳಿದು ಬರ್ಬೇಕು. ಇಲ್ಲ, ದೇವರ ಆತ್ಮನೊಂದಿಗೆ ನಮ್ಮ ಆತ್ಮನ ಕನೆಕ್ಟ್ ಆಗಕ್ಕೆ ಬಹಳ ಟೈಮ್ ಆಗುತ್ತೆ, ಅಥವಾ ಅದು ನಿಂತು ಹೋಗ್ಬೇಕದು. ಅದಕ್ಕೆ ಕಾರಣ ಇಲ್ಲೋ ಲೋಕದಲ್ಲಿ ಬಿದ್ದಿದೆ ಅಂತ. ನಾವು ಮೊಣಕಾಲು ಊರುವಾಗ್ಲೇ ದೇವರ ಪ್ರಸನ್ನತೆ ಬರಬೇಕು. ಹಾಗೆ ಫಾಸ್ಟ್ರೇ ಮೊಣಕಾಲು ಹೊರಗೆ ಆಗ್ತಿಲ್ಲ, ಕೈ ನೋವು, ಕಾಲು ನೋವು, ಆ ಪ್ರಸನ್ನತೆಯಲ್ಲೆಲ್ಲ ಬಿಡುಗಡೆ ನೀವು ಕಾಣ್ತೀರಿ. ಹಲ್ಲೆಲೂಯಾ. ನೇರವಾದ ಮೊಣಕಾಲು, ನೀನು 1 ಅವರ್ 2 ಅವರ್ ನಿಲ್ಲಕ್ಕೂ ದೇವರಾತ್ಮನ ಕೃಪೆ ಕೊಡ್ತಾರೆ. ನೇರವಾದ ಮೊಣಕಾಲಿನಲ್ಲಿದೆ. ಆ ಮಟ್ಟಿಗೆ ನೀನು ಹೋಗ್ಬೇಕು. ಸಿಂಹ ಪಕ್ಕದಲ್ಲಿ ಬಂದ್ರೂ ಮೊಣಕಾಲು ನಿಲ್ಲುವ ಒಂದು ತಾಕತ್ತು ನಮ್ಗೆ ಇರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ ಪ್ರಾರ್ಥನೆ ತಪ್ಪದೆ ಮಾಡು. ಪರಲೋಕ ಹೋಗುವರು ಬಹಳ ಎಜುಕೇಟೆಡ್ ಅಂತ ತಿಳ್ಕೊಬೇಡ್ರಿ. ಬಹಳ ಎಜುಕೇಟೆಡ್, ದೇವರು ಅದನ್ನೇ ಹೇಳಿದ್ರು, ಅತಿ ಬುದ್ಧಿವಂತರೆಲ್ಲ ಹೋಗಲ್ಲ ಪರಲೋಕಕ್ಕೆ ಅಂತ. ಅದು ಒಂದು ಗೊತ್ತಿರ್ಬೇಕು, ಪರಲೋಕ ಹೋಗೋರು ಯಾರು, ನಾನು ಪರಲೋಕ ಹೋಗೋದು ಹೆಂಗೆ. ಅದಕ್ಕೆ ನೀನೇನಾಗಿರ್ಬೇಕು, ಪ್ರಾರ್ಥನೆಯನ್ನ ತಪ್ಪದೆ ಎಚ್ಚರವಾಗಿದ್ದು ನೀನು ಮಾಡುವವನಾಗಿರ್ಬೇಕು. ಹಲ್ಲೆಲೂಯಾ. 4ನೇ ವಾಕ್ಯ ಓದ್ರಿ. ಹಾಗಾದ್ರೆ ಯಾರಿಗೋಸ್ಕರ ಪ್ರಾರ್ಥಿಸಬೇಕು? ಈ ಸಭೆಗೆ ಪ್ರಸಂಗ ಮಾಡುವ, ನಿಮ್ಗೆ ಪ್ರಸಂಗ ಮಾಡುವ ದೇವದಾಸರಿಗೆ ನೀವೇನ್ ಮಾಡ್ಬೇಕು? ತಪ್ಪದೆ ನೀವು ಪ್ರಾರ್ಥನೆ ಮಾಡಬೇಕು. ಎಫೆಸ 5:14 ಓದ್ರಿ. ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಆಮೆನ್, ಆಮೆನ್. ಕೆಲವರು ಸತ್ತವರಿದೆ, ಅವ್ರನ್ನ ಬಿಟ್ಟು ಬಾ ಅಂತ. ಯಾರಿದೆ? ನಾನೊಂದು ಮಾತು ಹೇಳ್ತೇನೆ, ಉತ್ತರ ಕೊಡಬೇಕು. ಸಿಸ್ಟರ್ ಫ್ರೀ ಇದ್ದೀರಾ? ಫೋನ್ ಮಾಡ್ತಾರೆ ಒಬ್ರು, ಫ್ರೀ ಇದ್ದೀನಿ, ನಾನು ಫ್ರೀ ಇದ್ದೀನಿ, ನಿಮ್ ಮನೆಗೆ ಬರಲ್ಲ? ಬರ್ಲಿ. ಏನಕ್ಕೆ ಬರ್ತೀರಾ? ಸುಮ್ಮನೆ ಮನೇಲಿ ಬೇಜಾರಾಗ್ತಾ ಇದೆ ಅಂತ ಹೇಳುವವರ ನಿಮ್ಮ ಹತ್ರ ಬರ್ತಾ ಇದೆಯಾ? ಸಿಸ್ಟರ್ ಫ್ರೀ ಇದೆಯಾ? ನಾನು ಫ್ರೀ ಇದ್ದೀನಿ, ಸ್ವಲ್ಪ ಕಾಲಗಳ ದೇವರ ಮುಂದೆ ಕೂತು ಪ್ರಾರ್ಥನೆ ಮಾಡೋಣ ಎಂದು ಹೇಳುವವರು ನಿಮ್ಮ ಮನೆಗೆ ಬರ್ತಾ ಇದ್ದಾರ? ಸೌಂಡ್ ಬರ್ತಾನೆ ಇಲ್ಲ, ಸೌಂಡ್ ಬರ್ತಾನೆ ಇಲ್ಲ. ಹಾಗಾದ್ರೆ ಯಾರು ಬರ್ತಾ ಇದ್ದಾರೆ ನಿಮ್ಮ ಮನೆಗೆ? ಸತ್ತವರು. ಯಾರು ಬರ್ತಾ ಇರೋದು? ಹೌದು, ನಿಮ್ಮನ್ನು ಸಾಯಿಸಕ್ಕೆ ಬರ್ತಾ ಇದೆ. ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಯಾರು ಬರಲ್ಲ. ಸಿಸ್ಟರ್ ಸ್ವಲ್ಪ ವಾಕ್ಯ ಓದೋಣ ನಾವಿಬ್ಬರು ಸೇರಿ ಅಂತ ಬರಲ್ಲ. ಇಲ್ಲ, ಇಬ್ಬರು ಸೇರಿ ಸ್ವಲ್ಪ ಆರಾಧನೆ ಮಾಡೋಣ ಅಂತ ಹೇಳಿ ಬರಲ್ಲ. ಅದು ಬರುವವರು ಯಾರು? ಲೋಕದ ಕತೆ, ಅವರ ಕತೆ, ಇವರ ಕತೆ, ಅವರ ಮನೆ, ಇವರ ಮನೆ ವಿಷಯ, ಇಲ್ಲ ಅವರ ಮನೆ ವಿಷಯ ಇವರು, ಇವರ ಮನೆ ವಿಷಯ ಅವರು. ಈ ಶೇರಿಂಗ್ ಮಾಡ್ಕೊಳ್ಳೋಕೆ ಅಲ್ಲಿ ಬರೋದು. ಇವರು ಸತ್ತವರು, ಅಂತವ್ರನ್ನ ಬಿಟ್ಟು ಬಾ.
ನೀನ್ ಅಂತವನ್ನ ಬಿಟ್ಟಿಲ್ಲ ಅಂದ್ರೆ ನೀನ್ ನಿದ್ರೆ ಮಾಡ್ತಾ ಇದೆ ಅಂತ ಅರ್ಥ. ನೀನ್ ಇನ್ನೂ ಎಚ್ಚರವಾಗಿಲ್ಲ ಅಂದ. ನೀನ್ ಎಚ್ಚರದಿಂದ ಇಲ್ಲದೆ ಇರುವ ವಿಶ್ವಾಸಿ ಅಂದ. ಕ್ರಿಸ್ತನನ್ನು ಹಿಡಿಯಕ್ಕೆ ಬಂದಾಗ ಹೆಂಗೆ ಶಿಷ್ಯರು ಓಡೋಗುತ್ತೆ ಹಂಗೆ ಓಡೋಗುತ್ತೆ ನೀವು. Praise the Lord. ಮನೆಗೆ ಬರ್ತೀನಿ, ಏನಕ್ಕೆ ಬರ್ತೀನಿ ಅಂತ ಕೇಳಿದ್ರಿ, ಏನಿಲ್ಲ ಸುಮ್ಮನೆ ಬೇಜಾರಾಗ್ತಿದೆ, ಬರಬೇಡ ನಿನ್ನ ಮನೆಯಲ್ಲೇ ಇರು. Praise the Lord. ಏನಕ್ಕೆ? ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಅಂತ. ಹಲ್ಲೆಲೂಯಾ. ಇದು ನನ್ನ ಪ್ರೇಯರ್ ಟೈಮ್, ಇದು ನನ್ನ ವಾಕ್ಯ ಓದೋ ಟೈಮ್. ನೀನೇನಾದ್ರು ಈ ಪ್ರೇಯರ್ಗೆ ಬರ್ತೀನಿ ಅಂದ್ರೆ ಬಾ. ಕೆಲವೊಂದು ವಿಷಯದಲ್ಲಿ ಮುಲಾಜ್ ಇಟ್ಕೋಬೇಡ್ರಿ. ಕೆಲವೊಂದು ಮುಲಾಜ್ ಇಟ್ಕೊಂಡ್ರೆ ನೀನು ಬಿದ್ದೋಗುತ್ತೆ. ಆತ್ಮಿಕ ವಿಷಯದಲ್ಲಿ ನೀನು ಸ್ಟ್ರಿಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನ ಸೈತಾನ ಬೀಳಿಸ್ತಾನೆ. Praise the Lord. ಅರ್ಥ ಆಗ್ತಾ ಇದೆಯಾ? ಹೇಳ್ತಿದ್ದ ಸತ್ತವರನ್ನ ಬಿಟ್ಟು ಹೇಳು, ಕ್ರಿಸ್ತನ್ ನಿನಗೆ. ಹಾಗಾದ್ರೆ ನೀನು ಸತ್ತವರನ್ನ ಬಿಡ್ಲಿಲ್ಲ ಅಂದ್ರೆ ನೀನ್ ಎಲ್ಲಿದೆ ಅಂತ ಅರ್ಥ. ಕತ್ತಲೆಯಲ್ಲಿದೆ ಅಂದ. ನೀನು ಬಿಟ್ಟು ಬಂದ್ರೆ ದೇವರ ಬೆಳಕಿನಲ್ಲಿ ನೀನು ನಡೆಯುವನಾಗಿರ್ತೀಯ. ಹಲ್ಲೆಲೂಯಾ. ಎಸ್, ರೋಮಾಪುರ 13:11 ಓದ್ರಿ, ಬೇಗ ಓದ್ರಿ. ರೋಮಾಪುರ 13:11, 13ನೇ ಅಧ್ಯಾಯ 11. ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಸ್ವಾಮಿ ನಮಗೆ ಎಷ್ಟು ವರ್ಷ ಆಯ್ತು? ನೀವು ಒಂದೊಂದು ದಿನ, ಇವತ್ತು ಸಂಡೇ ಅಲ್ವಾ, ನಾಳೆ ಮಂಡೇ, ನಾಡಿದ್ದು ವಿಮೋಚನೆ ಹತ್ರ ಆಗ್ತಾ ಇದೆ. ಕ್ರಿಸ್ತನ ಬರುವಿಕೆ ಏನಾಗ್ತಾ ಇದೆ ಅದು ನಿಮ್ಗೆ ಗೊತ್ತಿರಬೇಕು. ನಾನು ಒಂದೊಂದು ದಿನ ನನಗೆ ಮಂಗಳವಾರ, ಬುಧವಾರ, ಗುರುವಾರ ನಾನು ದಾಟ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಕ್ರಿಸ್ತನ ವಿಮೋಚನೆ ಏನಾಗ್ತಿದೆ, ಕ್ರಿಸ್ತನ ಬರುವಿಕೆ ಏನಾಗ್ತಿದೆ, ಹತ್ತಿರ ಆಗ್ತಾ ಇದೆ. ನಾವು ಒಂದೊಂದು ದಿನ ಮುಂದೆ ಮುಂದೆ ಹೋಗುವಾಗ ನಾವು ಚಿಂತೆ ಮಾಡಬೇಕು. ದೇವರೇ, ಪೌಲ ಹೇಳ್ತಾ ಇದ್ದಾನೆ, ನೀವು ಕ್ರಿಸ್ತನನ್ನ ನಂಬಿದ್ದ ಕಾಲ ಇದ್ದದಕ್ಕಿಂತ ಈಗ ವಿಮೋಚನೆ ಹತ್ತಿರ ಆಗ್ತಾ ಇದೆ. ನೀವ್ ಹೇಳ್ಬೋದು, ನಾನು ನಂಬಿ 10 ವರ್ಷ ಆಯ್ತು ಪಾಸ್ಟೆ ಅಂತ. ಅದ್ರ ಅರ್ಥ ಇನ್ನು ಹತ್ರ ಹೋಗ್ತಾ ಇದೆ ಅಂತ ಅರ್ಥ. ಏನಾಗ್ಬೇಕು? ಎಚ್ಚರವಾಗಬೇಕು. ಇನ್ನು ದೂರ ಇದೆ ಅಂತ ತಿಳ್ಕೊಬೇಡ್ರಿ, ಹತ್ರ ಇದೆ. ಹಲ್ಲೆಲೂಯಾ. ಇರುಳು ಏನಾಗಿದೆ, ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಎಚ್ಚರವಾಗಿರುವವರು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನ ಧರಿಸಿಕೊಳ್ಳಬೇಕು. ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಎಸ್, ಕಡೆ ಒಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡಿ. ಜ್ಞಾನೋಕ್ತಿ 6ನೇ ಅಧ್ಯಾಯ 9-11. ನೀವು ಮನೇಲಿ ಬೇಕಾದ್ರೆ ಹೋಗಿ ಓದ್ರಿ. ನ್ಯಾಯಸ್ಥಾಪಕರು ಬರ್ಕೊಳ್ರಿ 16ನೇ ಅಧ್ಯಾಯ 17ನೇ ವಾಕ್ಯದಿಂದ 20ನೇ ವಾಕ್ಯ ಬರ್ಕೊಳ್ರಿ. ಯೋನ ಪ್ರವಾದಿಯ ಯೋನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ ಬರ್ಕೊಳ್ರಿ. ಅದರಲ್ಲಿ ಅಭಿಷೇಕ ಹೊಂದಿರುವ ಸಂಸೋನನು ನಿದ್ರೆ ಮಾಡುವ ಸಮಯದಲ್ಲಿ ದೆಲೀಲಿಯಳು ಅವನ ಕೂದಲನ್ನು ಕತ್ತರಿಸಿದಾಗ ಅವನ ಅಭಿಷೇಕ ಹೊರಟೋಯ್ತು. ಯೋನ ಪ್ರವಾದಿ, ದೇವರು ನಿನವೆಗೆ ಹೋಗುವಂದ್ರೆ ಅವನ ತಾರ್ಷಿಷಿಗೆ ಹೋಗಿದೆ. ತಾರ್ಷಿಷಿಗೆ ಹೋಗುವಾಗ ಒಂದು ಹಡಗು ಹತ್ತಿ ಆ ಹಡಗಿನ ಕೆಳಭಾಗದಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಸಮುದ್ರದ ಅಲೆಗಳು ಜಾಸ್ತಿ ಆಗಿ ಸಮುದ್ರ ಮುಳುಗುವಂತ ಸ್ಥಿತಿ ಬಂದು ಜನಗಳೆಲ್ಲ ಕಷ್ಟಪಡುವಾಗ ಇವನೇನ್ ಮಾಡ್ತಾ ಇದೆ, ನಿದ್ರೆ. ಪ್ರವಾದಿ ನಿದ್ರೆ ಮಾಡುವುದ? ಪ್ರವಾದಿ ನಿದ್ರೆ ಮಾಡಬಾರ್ದು. ಆದ್ರೆ ಕೊನೆಗೆ ಏನಾಯ್ತು, ಅವನನ್ನ ಎತ್ತಿ ನೀರಲ್ಲಿ ಹಾಕಿದ್ರು. ಆಗ ಸಮುದ್ರ ಸಮಾಧಾನ ಆಯ್ತು. ಆಗ ಮೀನು ಬಂದು ನುಂಗಿ ಬಿಟ್ಟಿದೆ. ಅದಕ್ಕೆ ನಿದ್ರೆ ಮಾಡುವ ದೇವ ಮಕ್ಕಳೇ ಎಚ್ಚರವಾಗಿರ್ರಿ. ಈಗ ನಿದ್ರೆ ಬಿಟ್ಟು ಕುತ್ಕೋಬೇಡಿ ಅಂದಲ್ಲ, ಇವತ್ತು ನಿದ್ರೆ ಮಾಡದೇ ಇರಬೇಡ್ರಿ. ಕ್ರೈಸ್ತಲ ಎಚ್ಚರವಾಗುವ ವಿಷಯದಲ್ಲಿ ನೀವೇನಾಗಬೇಕು, ಎಚ್ಚರವಾಗಬೇಕು. 1 ಥೆಸಲೋನಿಕ 5ನೇ ಅಧ್ಯಾಯ, ಇಲ್ಲ ಬೇಡ, ಜ್ಞಾನೋಕ್ತಿ 6ನೇ ಅಧ್ಯಾಯ 9ನೇ ವಾಕ್ಯ 11ನೇ ವಾಕ್ಯ ಓದ್ರಿ. ಸೋಮರಿಗೆ ಸ್ತೋತ್ರ ಇಲ್ರಿ, ಯಾರು ಇಲ್ಲಪ್ಪ. ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಓ ಸ್ತೋತ್ರ. ಈ ತರ ಯಾರು ಇದೆಯಾ? ಇನ್ನು ಸ್ವಲ್ಪ ನಿದ್ರೆ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ, ಇನ್ನು ತೂಕಡಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಕೆಲವರು ಎದ್ದು ಕುತ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಕೇಳಿದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೊಡ್ಡ ಮಗಳನ್ನ ಎಬ್ಬಿಸ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕಂತ ಎಬ್ಬಿಸ್ಬಿಟ್ಟು ಹೋದ್ರೆ ಕುತ್ಕೊಂಡೇ ನಿದ್ರೆ ಮಾಡ್ತಾ ಇರ್ತಾಳೆ. ಪ್ರೈಸ್ ದಿ ಲಾರ್ಡ್. ನಾನೇನು ಹೋಗಿ ಬ್ರಷ್ ಮಾಡ್ತಾ ಇದ್ದೆ ಅಂತ ಹುಡುಕಿದ್ರೆ ಅವಳು ಇಲ್ಲ, ಅವಳು ಕುತ್ಕೊಂಡೇ ನಿದ್ರೆ ಮಾಡ್ತಾ ಇರ್ತಾಳೆ ಬೆಳಗಿನ ಜಾವ. ಈ ತರ ಯಾರು ಇದೆಯಾ? ಇನ್ನು ಸ್ವಲ್ಪ, ಇನ್ನು ಕೊಂಚ ನಿದ್ದೆ, ಇನ್ನು ಸ್ವಲ್ಪ ತುಸು ತೂಕಡಿಕೆ, ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳು. ಏನ್ ಮಾಡ್ತಾರೆ ಹಂಗೆ? ಆತರ ವಿಶ್ವಾಸ ಇದೆಯಾ ಇಲ್ಲಿ? ನಿಜ ಹೇಳ್ರಿ, ನೀವೇ ಸತ್ಯ ಹೇಳಲ್ಲ.
ದೇವರೇ ಕೆಳಗಡೆ ಓದಿಸ್ತಾರೆ. ಅಂತವ್ರಿಗೆ ಏನ್ ಬರ್ತದೆ? ಇಷ್ಟಲ್ಲ, ದಾರಿಯಲ್ಲಿ ಕಳ್ಳರು ಸಿಕ್ಕುವಾಗ ನಿನಗೆ ಬಡತನ ಸಿಕ್ಕುತ್ತೆ ಅಂದ. ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಹಾಗಾದ್ರೆ ಅಂತ ನಿದ್ರೆಯಲ್ಲಿ ಹೋಗುವ ವಿಶ್ವಾಸಿ ಮನೆಯಲ್ಲಿ ಬಡತನ ಹೋಗಲ್ಲ. ಒಬ್ಬರೇ ಆಮೇಲೆ ಹೇಳ್ತಾ ಇರೋದು. ಹಾಗಾದ್ರೆ ಇವರೆಲ್ಲರೂ ನಿದ್ದೆ ಮಾಡೋರನ್ನ ಅರ್ಥ. ಅವರ ಮನೆಯಲ್ಲಿ ಕೊರತೆ ತಪ್ಪೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏನಾದ್ರು ಒಂದು ಸಹಾಯ ಮಾಡ್ರಿ ಅಂದ್ರೆ, ನಮ್ಗೆ ಕಷ್ಟ ಪಾಸ್ಟರ್, ನಮ್ಗೆ ಎಷ್ಟು ಕೊರತೆಗಳಿದೆ, ನಾನು ಹಿಂಗೆ ಮಾಡ್ಲಿ ಸಹಾಯ ಅಂತ. ಕಾರಣ ನೀನ್ ಎಚ್ಚರವಾಗಬೇಕು. ನಿನ್ನ ಬಡತನ ಇದೆಯಾ, ನೀನ್ ಬಡತನ ಜಯಿಸ್ಬೇಕು. ನೀವು ಬಡತನ ಜಯಿಸ್ಬೇಕು, ಕೊರತೆ ನೀವೇ ಜಯಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವ ಮಗುವೇ, ನೀವು ಪ್ರಾರ್ಥನೆ ಮಾಡಿ ದೇವರ ಮುಂದೆ ವಿಷಯಗಳಿಟ್ಟು ಎಲ್ಲ ಜಯಿಸ್ಕೊಂಡು ಬರ್ಬೇಕು. ನಿನ್ನ ಮನೆಯಲ್ಲಿ ಬಡತನ ಇರಬಾರದು. ಇವ್ರು ಮಾತ್ರ ಆಮೇಲೆ ಕಾರಣ ಬೆಳಗಿನ ಜಾವ ಎದ್ದು ಡ್ಯೂಟಿಗೆ ಹೋಗೋದು ಇವರೇ ಅಲ್ವಾ? ಅಲ್ಲೇ ಇಲ್ವಯ್ಯ? ಕೆಲವು ಸಹೋದರಿ ಇದ್ದಾರೆ, ಯಜಮಾನಾಗಿ ಅಡಿಗೆ ಎಲ್ಲ ಮಾಡಿಕೊಟ್ಟು ಅವ್ರು ಹೋದ್ಮೇಲೆ ತಿರ್ಗಾ ಮಲ್ಕೋತಾರೆ. ಹೌದಲ್ಲ? ರೈಸಲ್ಲ? ತಿರ್ಗಾ ಯಜಮಾನ ಡ್ಯೂಟಿಗೆ ಹೋಗಿ ಆಫೀಸ್ಗೆ ಹೋಗಿ ತಿರ್ಗಾ ಫೋನ್ ಮಾಡಿ ಎಬ್ಬಿಸ್ಬೇಕು. ಆತರ ಯಾರು ಇದೆಯಾ? ಯಾರು ಇಲ್ಲ, ಎಲ್ಲ ಒಳ್ಳೆಯವರು. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ದಾರೆ, ಇದೇ ನಿದ್ರೆ ಇದ್ರೆ ಬಡತನ ನಿನ್ ಮನೇಲಿ ಇರ್ತದೆ, ಕೊರತೆ ನಿನ್ ಮನೇಲಿ ಬರ್ತದೆ. ಏನ್ ಮಾಡ್ಬೇಕು? ಎಚ್ಚರವಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸೂರ್ಯ ಹುಟ್ಟೋಕ್ಕಿಂತ ಮುಂಜಾನೆಯಲ್ಲಿ ದೇವರ ಪಾದದಲ್ಲಿ ಹೋಗೋದ ನಾವು ಕಲಿಬೇಕು. ದೇವರನ್ನ ನಾವು ಸಂಧಿಸ್ಬೇಕು. ಬೆಳಗ್ಗೆ ಎದ್ದು ನಾವು ಇಲ್ಲಿ ಯಾವ ಹಕ್ಕಿ ಸೌಂಡ್ ಬರಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಹಳ್ಳಿಲಿ ಹೋಗಿದ್ರೆ ಬೆಳಗಿನ 6 ಗಂಟೆಗೆ ಹಕ್ಕಿಗಳು ಹಾಡೋದು, ಕಿರ್ಚೋದೆಲ್ಲ ಕೇಳಿಸ್ತದೆ. ಅರ್ಥ ಏನದು? ಆತ್ಮ ಇಲ್ಲದವೇ ದೇವರನ್ನ ಸ್ತುತಿಸ್ತಾ ಇದೆಯಲ್ಲ. ಆತ್ಮ ಇರುವ ನೀವೇನ್ ಮಾಡ್ತಾ ಇದೆ? ನೀವು ಸ್ತುತಿಸ್ತಾ ಅಂತ. ಗೊತ್ತಾ ಬ್ರದರ್? ಗೊರ್ಕೆ ಹಿಡಿದ್ರೆ ಯಾರು ಇದಾರೆ? ಯಜಮಾನರು ಮನೇಲಿ ಇದಾರ? ಸ್ತುತಿಸ್ತಾ ಇದೆ ಅವರು. ಹಲ್ಲೆಲೂಯಾ. ಹಾಗಾದ್ರೆ ಬೆಳಗಿನ ಜಾವ ಏನ್ ಮಾಡ್ಬೇಕು? ಎದ್ದು ಇವತ್ತಿನ ನೀವು ಮಾಡ್ರಿ. ಬಡತನ ದೇವರು ನೀಗಿಸ್ತಾರೆ. ಪ್ರಾರ್ಥನೆ ಮೂಲಕ ಬಡತನ ಕೊರತೆ ನೀಗಬೇಕು. ಎಷ್ಟು ವರ್ಷ ಅಂತ ಮುದ್ರಿ ಮಲ್ಕೊಳ್ತೀರಿ. ಇನ್ನು ಸ್ವಲ್ಪ ನಿಂತ್ರೆ ಎಷ್ಟು ದಿನ ಮಾಡ್ತೀರಿ? ಹಲ್ಲೆಲೂಯಾ. ಎಚ್ಚರವಾಗಿರಬೇಕು. ಒಂದು ಗುಣ ನೀವು ಬೆಳೆಸ್ಕೊಳ್ರಿ. ಬಿಡುಗಡೆ ಆಗೋ ತನಕ ಪ್ರಾರ್ಥನೆ ಬಿಡಬಾರ್ದು. ಒಂದು ವಿಷಯ ದೇವರ ಮುಂದೆ ಇಟ್ಟಿದೀಯ, ಬಿಡುಗಡೆ ಬರೋ ತನಕ ನೀವು ಕೂತ್ಕೋಬಹುದು. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಆಯ್ತು. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ಸಾಧ್ಯವಾದ್ರೆ ಮೊಣಕಾಲನ್ನ ನಿಂತುಕೊಂಡು, ಕೆಲವು ಚೇರ್ಗಳನ್ನ ಸೈಡ್ ಜೋಡಿಸ್ಬಿಡ್ರಿ. ಮೊಣಕಾಲನ್ನ ನಿಂತು ಪ್ರಾರ್ಥನೆ ಮಾಡಿ ಕರ್ತನ ಮೆಚ್ಚುಕಡೆಗೆ ಹೋಗೋಣ. ಒಂದು ಆ ಲೈನ್ ಹಂಗೆ ಜೋಡಿಸ್ಬಿಡ್ತಾರೆ. ಚೇರ್ಗಳ ಮೊಣಕಾಲನ್ನ ನಿಂತುಕೊಂಡು ದೇವರು ನಿಮ್ ಸಂಗಡ ಮಾತಾಡಿರೋಣ ಅಂದ್ರೆ ಮೊಣಕಾಲನ್ನ ನಿಂತು ಒಪ್ಪಿಸಿಕೊಡಿ. ಕರ್ತನ ಮನೆ ಒಪ್ಪಿಸಿಕೊಡಿ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಎಲ್ಲರೂ ಬಾಯಿಗಳನ್ನು ಶಬಲವ ರಿಗಮನ ಶಂದಲರವ ಅಕ್ಕವನಾಂತು ರಿಗಮನ ಅಡಗನಗನ ರಿಗಲಗಲವ ಶಂದಲರವ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಮೊಣಕಾಲ ನಿಂತು ಈ ವಾಕ್ಯಕ್ಕಾಗಿ ನಮ್ಮನ್ನು ತಗ್ಗಿಸಿಕೊಟ್ಟು ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ದೇವರೇ ನಾವು ಎಚ್ಚರವಾಗಿರ್ಬೇಕು. ಶತ್ರು ಆದವನು ರಾತ್ರಿ ಸಮಯದಲ್ಲಿ ಬಂದು ಗೋಧಿ ಕಾಳಿನ ಮಧ್ಯದಲ್ಲಿ ಹಣಚಿ ಬೀಜವನ್ನು ಬಿತ್ತಿ ಹೋಗುವ ಅನುಭವ ಇದೆ. ಎರಡನೇದಾಗಿ ನಾವು ನೋಡುವಾಗ ಇದು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲ, ಶೋಧನೆ ಬರದಂತೆ ಎಚ್ಚರವಾಗಿರುವಂತ ಕಾಲ. ನೀನು ಬರುವಿಕೆ ಕಳ್ಳನು ಬರೋದು ಮನೆ ಯಜಮಾನ ಹೇಗೆ ಗೊತ್ತಿಲ್ಲವೋ ಹಾಗೆ ನೆನೆಸದ ಗಳಿಗೆಯಲ್ಲಿ ನೀನು ಬರ್ಲಿಕ್ಕೆ ಹೋಗ್ತೀಯ. ದೇವರೇ ಅಪ್ಪ, ಸೈತಾನನ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಗರ್ಜಿಸ್ತಾ ಬರ್ಲಿಕ್ಕಿದ್ದಾನೆ. ನಾನು ಎಚ್ಚರವಾಗಿದ್ದು ನಂಬಿಕೆಯಲ್ಲಿ ದೃಢವಾಗಿದ್ದು ನಾನು ಅದನ್ನು ಜಯಿಸುವಂತೆ ದೇವರೇ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗಿನ ಕಾಲ ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲ ಎಂದು ತಿಳಿದು ಎಲ್ಲವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ನಾನು ಎಚ್ಚರವಾಗಿರುವಂತೆ ನನಗೆ ಕೃಪೆ ಕೊಡು ದೇವರೇ. ತುಸು ನಿದ್ದೆ, ತುಸು ತೂಕಡಿಕೆ, ಹಲ್ಲೆಲೂಯಾ, ಕೈ ಮುದ್ರೆಕೊಂಡು ನಿದ್ರೆ ಮಾಡುವಾಗ ಬಡತನ ಕೊರತೆ ಬರುತ್ತದೆ ಹೇಳಿದಿರಲ್ಲ ದೇವರೇ. ಅಪ್ಪ, ಅದನ್ನು ಜಯಿಸಲು ನನಗೆ ಕೃಪೆ ಕೊಡು. ಜಯಿಸಲು ನನಗೆ ಸಹಾಯ ಮಾಡು. ಜಯಿಸಲು ಕೃಪೆ ಕೊಡು. ಮೊದಲು ನಂಬಿದ ಕಾಲಕ್ಕಿಂತ ಈಗ ನನ್ನ ವಿಮೋಚನೆ ಹತ್ತಿರವಾಗುತ್ತಾ ಇದೆ ದೇವರೇ. ಇದನ್ನ ತಿಳಿದು ನಾನು ಎಚ್ಚರವಾಗಿರುವಂತೆ ರಾಜನೇ ಕೃಪೆ ಕೊಡು, ಕೃಪೆ ಕೊಡು, ಕೃಪೆ ಕೊಡು. ಶೋಧನೆಗಳು, ಕಷ್ಟಗಳು, ಇಕ್ಕಟ್ಟುಗಳು ನನ್ನ ಕುಟುಂಬದಲ್ಲಿಯೂ, ನನ್ನ ಕೆಲಸದಲ್ಲಿಯೂ, ನನ್ನ ಶರೀರದಲ್ಲಿಯೂ, ನನ್ನ ಸಭೆಯಲ್ಲಿಯೂ, ನನ್ನ ದೇಶದಲ್ಲಿಯೂ ಅದು ಬರೋಕ್ಕಿಂತ ಮುಂಚೆ ನನ್ನ ಪ್ರಾರ್ಥನೆಯಲ್ಲಿ ಜಯಿಸೋದಕ್ಕೆ ನನಗೆ ಕೃಪೆ ಕೊಡು ದೇವರೇ. ಪ್ರಾರ್ಥಿಸು.
ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ನಾನಿವತ್ತು ದೇವರಿಗೆ ದಾಸನು, ಇನ್ನು ಲೋಕಕ್ಕೆ ದಾಸನು, ದೇವರಿಗೆ ದಾಸನು, ಲೋಕದ ವಿಷಯಕ್ಕೆ ದಾಸನಾಗಿದ್ದೀನಿ. ಇವತ್ತು ಎಚ್ಚರವಾಗಂತೆ ದೇವರೇ ನನಗೆ ಕೃಪೆ ಕೊಡು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವ ಮಗುವೆ ಭಾರಪಟ್ಟು ಪ್ರಾರ್ಥಿಸು, ಭಾರಪಟ್ಟು ಪ್ರಾರ್ಥಿಸು. ಇದು ನಿದ್ರೆ ಮಾಡುವ ಕಾಲವಲ್ಲ, ನಿದ್ರೆಯಿಂದ ಎಚ್ಚರವಾಗಿ ಇದ್ದು ಪ್ರಾರ್ಥಿಸುವಂತ ಕಾಲ, ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವಂತ ಕಾಲ. ಕ್ರಿಸ್ತನ ಬರುವಿಕೆ ಹತ್ತಿರವಾಗಿರೋದ್ರಿಂದ ಓ ಹಾಲೆಲೂಯ ದೇವ ಮಗುವೆ ನೀನು ಎಚ್ಚರವಾಗಿರು ಎಂದು ದೇವರು ವಾಕ್ಯದಲ್ಲಿ ಮಾತಾಡುತ್ತಾರೆ. ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟಿರುವ ದೇವ ಮಗುವೆ, ದೇವನಿಗೆ ಹೇಳ್ತಾ ಇದ್ದಾರೆ ತಪ್ಪದೆ ಪ್ರಾರ್ಥನೆ ಮಾಡು. ಶೋಧನೆಯಲ್ಲಿ ಇರುವ ಮಗುವೆ, ದೇವರಿಂದ ಶೋಧನೆಗೆ ಒಳಗಾಗದಂತೆ ನೀನು ಎಚ್ಚರವಾಗಿದ್ದು ಪ್ರಾರ್ಥಿಸು. ಬಡತನದಲ್ಲಿ ಇರುವ ದೇವ ಮಗುವೆ, ಕೊರತೆಯಲ್ಲಿರುವ ದೇವ ಮಗುವೆ, ದೇವರು ಹೇಳ್ತಿದ್ದಾರೆ ಇದು ನಿದ್ರೆ ಮಾಡುವ ಸಮಯವಲ್ಲ, ಎಚ್ಚರವಾಗತಕ್ಕ ಕಾಲ. Praise you Lord, praise you Lord, praise you Lord, praise you Lord. ನನ್ನ ಮಗನು, ನನ್ನ ಮಗಳು ದಾರಿ ತಪ್ಪಿದೆ, ಅವರ ರೂಟ್ ತಪ್ಪಿ ಹೋಗಿದೆ ಎಂದು ಹೇಳೋಕ್ಕಿಂತ ಮುಂಚೆನೆ ಅವರ ಸರಿ ರೂಟ್ ಅಲ್ಲಿ ನಡೆಯುವುದಕ್ಕಾಗಿ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು. Praise the Lord, praise the Lord, hallelujah. ಒಳ್ಳೆ ಫ್ಯಾಮಿಲಿ, ಕುಟುಂಬ ಜೀವನ, ಆಮೇಲೆ ಸ್ತೋತ್ರ ಸಿಗುವುದಕ್ಕಾಗಿ ಎಚ್ಚರವಾಗಿ ನೀನು ಪ್ರಾರ್ಥನೆ ಮಾಡು. ಸೇವೆಗಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಸೇವಕನೇ, ನೀನು ನಿದ್ರೆ ಮಾಡದೆ ನಿನ್ನ ಕುರಿಗಳಿಗಾಗಿ, ನೀನಿರುವ ಪಟ್ಟಣಕ್ಕಾಗಿ, ನೀನು ಕೊಟ್ಟಿರುವ ಸೇವೆಗಾಗಿ ನೀನು ಎಚ್ಚರವಾಗಿದ್ದು ಪ್ರಾರ್ಥಿಸು. ನಿನ್ನ ಕರುವಿಕೆಯನ್ನು ಅರ್ಥ ಮಾಡಿಕೊಂಡು ನೀನು ಕರ್ತನಲ್ಲಿ ಪ್ರಾರ್ಥಿಸು. ಕರ್ತನ ಬರುವಿಕೆ ಹತ್ತಿರವಾಯಿತು. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅನ್ಯ ಭಾಷೆಯಲ್ಲಿ ನಾವು ಸ್ತೋತ್ರ ಮಾಡುತ್ತಾ ಕರ್ತನ ಸಂಗಡ ಮಾತಾಡೋಣ, ಒಪ್ಪಿಸಿಕೊಡೋಣ. ದೇವರ ಸಂಗಡ ಮಾತನಾಡ್ರಿ. ಕಣ್ಣುಗಳನ್ನು ಮುಚ್ಚಿ ಕ್ರೈಸ್ತರ ಭಾರಪಟ್ಟು ಶಬಲವ ರಿಗಮನ ಶಂದಲಗಮ ಅರ್ಕಮನ ಅಂಧರಿಗಮ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಸುತ್ತಿಸು, ದೇವರನ್ನ ಸುತ್ತಿಸು. ಸಿದ್ಧ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಕರ್ತನ ಸಾನ್ನಿಧ್ಯ ಇಳಿಯಲಿ, ಕರ್ತನ ಪ್ರಸನ್ನತೆ ಆವರಿಸಲಿ. ಇನ್ನ ಈ ಪ್ರಾರ್ಥನೆ ಬಿಡುಗಡೆ ಕಾಣಲಿ. ಓ ಅಭಿಷೇಕದ ಒಡನೆ ಚಲಿಸಲಿ. ಓ ಹಾಲೆಲೂಯಾ. ಬಂಧನಗಳು ಮುರಿಯಲಿ. ಕೆಲವರಲ್ಲಿ ನಿದ್ರೆಯ ಬಂಧನಗಳು, ಸೋಮೇರಿತನದ ಬಂಧನಗಳು, ಪ್ರಾರ್ಥನೆ ಆಗದಿರುವ ಬಂಧನ, ವಾಕ್ಯ ಓದಕ್ಕಾಗದಿರುವ ಬಂಧನ, ಓ ಓ ಓ ಆರಾಧನೆ ಮಾಡಕ್ಕಾಗದಿರುವ ಬಂಧನ ಈಗಲೇ ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಮೂಲಕ ದೇವರಾತ್ಮನ ಸಾನ್ನಿಧ್ಯ ಇಳಿಯುವಾಗಲಿ, ಒಂದು ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ರಿಸೀವ್ ಮಾಡಿಕೊ. ಒಂದು ಬಿಡುಗಡೆ ಶೋಧನೆಗಳು, ಕಷ್ಟಗಳು, ಇಕ್ಕಟ್ಟುಗಳು, ಹೋರಾಟಗಳು, ಓ ಅದನ್ನು ಜಯಿಸುವಾಗ ನಿದ್ರೆ ಮಾಡುವವರಲ್ಲ, ಎಚ್ಚರವಾಗಿದ್ದು ಜಯಿಸುವಂತ ಕಾಲ. ಓ ನಿನ್ನ ಹೊಲದಲ್ಲಿ ಶತ್ರು ಬರದಂತೆ, ನಿನ್ನ ಮನೆಯಲ್ಲಿ ಶತ್ರು ಬರದಂತೆ, ನಿನ್ನ ಕೆಲಸದಲ್ಲಿ ಶತ್ರು ಬರದಂತೆ, ನಿನ್ನ ಶರೀರದಲ್ಲಿ ಶತ್ರು ಬರದಂತೆ, ಓ ನೀನು ನಿದ್ರೆ ಮಾಡದೆ ಎಚ್ಚರವಾಗಿದ್ದು ನೀನು ಅದನ್ನು ಜಯಿಸು. ಒಂದು ದೆವ್ವ ಮನೆ ಬಿಟ್ಟು ಹೋದರೆ ಆ ಮನೆ ಅಲಂಕರಿಸಿ ಶುದ್ಧಿ ಮಾಡಿ ಒಕ್ಕಲಿಲ್ಲದನ್ನು ಕಂಡು ತನಗಿಂತ ಕೆಟ್ಟವಳಾಗಿರುವ 7 ದೆವ್ವ ಹಿಡಿದುಕೊಂಡು ಬರುತ್ತೆಂದು ಬರೆದಿದೆ. ಯಾರು ಎಚ್ಚರವಾಗಿರುತ್ತಾರೋ, ಯಾರು ಕರ್ತನ ಬಿಡುಗಡೆಯಲ್ಲಿ ನುಡುವಾಗಿ ನಿಲ್ಲುತ್ತಾರೋ ಅಂತವರ ಮನೆಯಲ್ಲಿ ಶತ್ರು ಬರದಂತೆ ದೇವರು ನಡೆಸುವಂತ ದೇವನಾಗಿದ್ದಾನೆ. Thank you, Jesus. ನಿನ್ನ ಕುಟುಂಬದಲ್ಲಿ ಹಣಚಿ ಎಂಬ ಶತ್ರು, ನಿನ್ನ ಸಂಬಳದಲ್ಲಿ ಹಣಚಿ ಎಂಬ ಶತ್ರು, ನಿನ್ನ ಕೆಲಸದಲ್ಲಿ ಹಣಚಿ ಎಂಬ ಶತ್ರು, ನಿನ್ನ ಸಭೆಯಲ್ಲಿ, ದೇಶದಲ್ಲಿ ಹಣಚಿ ಎಂಬ ಶತ್ರು ಬರದಂತೆ ನೀನು ಎಚ್ಚರವಾಗಿರು. ದೇವ ಒಪ್ಪಿಸಿಕೊಡ್ರಿ. ನಿದ್ರೆ ತ್ಯಾಗ ಮಾಡಿ, ಫ್ರೀ ಟೈಮ್ಗಳನ್ನು ತ್ಯಾಗ ಮಾಡಿ,
ಪ್ರಾರ್ಥನೆ ತಪ್ಪದೆ ದೇವರ ಮುಂದೆ ಮಾಡುವಂತೆ ದೇವರ ಕೃಪೆ ಇಳಿಯಲಿ. ಹರಟೆ ಮಾತುಗಳು, ವೇದದ ಮಾತುಗಳು, ವೇದದ ಕಾರ್ಯಗಳು ನಾವು ಫುಲ್ ಸ್ಟಾಪ್ ಇಡೋಣ. ಅದನ್ನು ಫುಲ್ ಸ್ಟಾಪ್ ಇಡೋಣ. ಅದನ್ನು ಇವತ್ತೇ ನಿಲ್ಲಿಸಿ ದೇವರ ಮುಂದೆ ಎಚ್ಚರವಾಗಿದ್ದು ಒಂದೊಂದು ವಿಷಯಗಳಿಗಾಗಿ ದೇವರ ಮುಂದೆ ಮೊಣಕಾಲ ನಿಂತು ಪ್ರಾರ್ಥನೆ ಮಾಡೋಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಇಂಥವರೇ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡುವವರು, ಇಂಥವರೇ ಕರ್ತನ ಬರುವಿಕೆಯಲ್ಲಿ ಕರ್ತನ ಸಂಗಡ ಹೋಗುವವರಾಗಿದ್ದಾರೆ. ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಒಬ್ಬರು ವಾಕ್ಯ ಭಾಗವನ್ನ ದೇವರ ಕೈಯಲ್ಲಿ ಕೊಟ್ಟು, ವಾಕ್ಯ ಕೇಳಿದ ಒಪ್ಪಿಸಿಕೊಟ್ಟ ಎಲ್ಲ ದೇವ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಟ್ಟು ಪ್ರಾರ್ಥಿಸಿರಿ. ಎಸ್ ಲಾರ್ಡ್. ಸ್ತೋತ್ರ ತಂದೆ, ಸ್ತೋತ್ರ ರಾಜನೇ. ಅಪ್ಪ ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ ಅಪ್ಪ. ಅಪ್ಪ ವಾಕ್ಯದ ನಿಮಿತ್ತವಾಗಿ ರಾಜನೇ, ಪರಿಶುದ್ಧಾತ್ಮನ ನಮ್ಮೊಂದಿಗೆ ಅಪ್ಪ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ಒಂದೊಂದು ವಾಕ್ಯದಲ್ಲೂ ರಾಜನೇ ಅಪ್ಪ ನಾವು ಹೇಗೆ ಇರಬೇಕೆಂಬುದಾಗಿ ರಾಜನೇ ಪರಿಶುದ್ಧಾತ್ಮನ ನಮಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ವಾಕ್ಯದ ಗೂಢಾರ್ಥಗಳು, ಅಪ್ಪ ವಾಕ್ಯದ ರಹಸ್ಯಗಳು ಸ್ವಾಮಿ, ಅಪ್ಪ ಮರ್ಮಗಳನ್ನು ಸ್ವಾಮಿ ಅರಿಯುವ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ಅಪ್ಪ ಕೇಳಿದ ಒಂದೊಂದು ವಾಕ್ಯಗಳು ಸ್ವಾಮಿ ಅಪ್ಪ ನಮ್ಮ ಹೃದಯದಲ್ಲಿ ಸ್ವಾಮಿ ಈ ಸಮಯದಲ್ಲಿ ಕ್ರಿಯೆ ಮಾಡಲಿ ರಾಜನೇ. ಹೌದು ಸ್ವಾಮಿ, ಅಪ್ಪ ನಿಮ್ಮ ಬರವಣಿಗೆ ಸ್ವಾಮಿ ಅಪ್ಪ ಸಮೀಪಿಸಿದೆ ರಾಜನೇ. ಅಪ್ಪ ಅದೇ ಪ್ರಕಾರವಾಗಿ ರಾಜನೇ ಒಂದೊಂದು ಸಮಯವು ರಾಜನೇ ಅಪ್ಪ ಎಚ್ಚರಿಕೆಯಾಗಿ ಕಾರ್ಯಗಳಲ್ಲಿ ಸ್ವಾಮಿ ಅಪ್ಪ ನಿಮ್ಮ ಬರವಣಿಗೆಯನ್ನು ಸ್ವಾಮಿ ಎದುರು ನೋಡುವ ಅಪ್ಪ ಸ್ವಾಮಿ ಮಕ್ಕಳಾಗಿ ರಾಜ ಸಭೆಯಾಗಿ ರಾಜನೇ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ ಅಪ್ಪ ಯೇಸುವೇ ಸ್ತೋತ್ರ ಅಪ್ಪ. ಅಪ್ಪ ನಿಮ್ಮ ವಾಕ್ಯವೆಂಬ ಬೀಜವನ್ನು ರಾಜನೇ ಅಪ್ಪ ನಮ್ಮ ಹೃದಯವೆಂಬ ನೆಲದಲ್ಲಿ ಬಿತ್ತುತ್ತಿದ್ದೇವೆ ರಾಜನೇ. ಅಪ್ಪ ಅದು 130ರಷ್ಟು ಸ್ವಾಮಿ, 30-60ರಷ್ಟು ಸ್ವಾಮಿ, 60-100ರಷ್ಟು ಫಲ ಕೊಡುವಾಗ ಮಾರ್ಪಡಿಸಿ ರಾಜನೇ ಅಪ್ಪ. ಹೌದು ಸ್ವಾಮಿ ಅಪ್ಪ ನಿಮ್ಮ ವಾಕ್ಯವು ಸ್ವಾಮಿ ಅತಿ ಶ್ರೇಷ್ಠವಾದದ್ದು ರಾಜ. ಸಮಯವಿರುವಾಗಲ್ಲ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವ ರಾಜನೇ ಮಾರ್ಪಡಿಸಿ ರಾಜನೇ. ಒಬ್ಬೊಬ್ಬರ ಹೃದಯಗಳನ್ನು ಮಾರ್ಪಡಿಸಿ ರಾಜನೇ. ಬಂದಿರುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇನೆ ರಾಜನೇ. ಅಪ್ಪ ವಾಕ್ಯದ ನಿಮಿತ್ತವಾಗಿ ರಾಜನೇ ಅಪ್ಪ ನೀವು ಅವರೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಅವರಲ್ಲಿ ಸ್ವಾಮಿ ಅಪ್ಪ ಬರುವ ಎಲ್ಲ ಸೋಂಬಾರಿತನಗಳು ಸ್ವಾಮಿ ಅಪ್ಪ ನಿಮಗೆ ಸಮಯವನ್ನು ಸ್ವಾಮಿ ಕೊಡದೇ ಇರುವ ಸಮಯಗಳು ರಾಜನೇ ಈ ಸಮಯದಲ್ಲೇ ರಾಜನೇ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ರಾಜ. ಹಾಗೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ, ಪ್ರತಿಯೊಂದು ಕುಟುಂಬದ ಕೊರತೆಗಳನ್ನು ನೀಗಿಸಿ ರಾಜನೇ ಅಪ್ಪ ನಿಮ್ಮ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ಮಾರ್ಪಡಿಸಿ ಅಪ್ಪ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ ಕೇಳಿದ ಒಂದೊಂದು ವಾಕ್ಯವು ಸ್ವಾಮಿ ಅಪ್ಪ ನಮ್ಮ ಹೃದಯದ ಹಲಗೆಯಲ್ಲಿ ಬರೆದಿಟ್ಟು ರಾಜ ಅದನ್ನು ಧ್ಯಾನ ಮಾಡುವ ಮಕ್ಕಳಾಗಿ ಸಭೆಯನ್ನಾಗಿ ಮಾರ್ಪಡಿಸಿ ರಾಜ ಅಪ್ಪ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವದಾಸರನ್ನು ಸಹ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮನು ಶಬ್ದವಾಗಿ ಉಪಯೋಗಪಡಿಸುತ್ತೇವೆ ಅಪ್ಪ. ಇನ್ನು ಅನೇಕ ಸರ್ವಿಸ್ಗಳನ್ನು ಸ್ವಾಮಿ ಅನೇಕ ಸ್ಥಳಗಳಲ್ಲಿ ರಾಜನೆ ಅಪ್ಪ ನಿಮ್ಮ ಸ್ವಾರ್ಥೆಯನ್ನು ಸಾರುವ ಸ್ವಾಮಿ ಅಪ್ಪ ಸೇವಕರಾಗಿ ಅಪ್ಪ ಎಬ್ಬಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ ಅಪ್ಪ ಅವರು ಹೋಗುವಾಗಲೂ ಬರುವಾಗಲೂ ಸ್ವಾಮಿ ಪರಿಶುದ್ಧಾತ್ಮನು ತಾನೇ ಅವರನ್ನು ಆವರಿಸಿಕೊಳ್ಳುತ್ತಾರೆ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನ ಮೇಜನ್ನು ಸಹ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜ ಅಪ್ಪ. ಯೇಸುವೇ ಇದನ್ನು ಸ್ವಾಮಿ ಭಯದಿಂದಲೂ ಭಕ್ತಿಯಿಂದಲೂ ಸ್ವಾಮಿ ಸೇವಿಸುವ ಮಕ್ಕಳಾಗಿ ಸಭೆಯಾಗಿ ಮಾರ್ಪಡಿಸಿ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಹಲ್ಲೆಲೂಯಾ. ಕರ್ತನ ಮೇಜಿನ ಕಡೆಗೆ ನಾವು ಹೋಗೋಣ. ಕರ್ತನ ಮೇಜು ತಗೊಳ್ಳಕ್ಕೆ ಸಿದ್ಧ ಆಗಿರುವವರು ಮುಂದೆ ಬಂದು ಮೊಣಕಾಲಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ರಿ. ಈ ಕರ್ತನ ಮೇಜಿನಲ್ಲಿ ಪಾಲುಗಾರ ಆಗುವವರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನವನ್ನ ಹೊಂದಿರೋರಾಗಿರಬೇಕು. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಒಂದೇ ಸಾರಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಹೊಂದಿರೋರಾಗಿರಬೇಕು. ಈ ಕರ್ತನ ಮೇಜಿನಲ್ಲಿ ಪಾಲುಗಾರ ಆಗುವವರು ಕುಡಿಕರು, ಪಾನ್ ಪರಾಗ್ ತಿನ್ನುವರು, ಸಿಗರೆಟ್ ಎಳೆಯುವವರು, ಟಿವಿ, ಸೀರಿಯಲ್, ಪಿಕ್ಚರ್ ಇದಕ್ಕೆಲ್ಲ ದಾಸರಾಗಿರುವವರು, ಒಬ್ಬರನ್ನ ಕ್ಷಮಿಸದೆ ಒಬ್ಬರ ಮೇಲೆ ಒಬ್ಬರು ವೈರತ್ವ ಇಟ್ಟುಕೊಂಡು ಯಾರು ಈ ಕರ್ತನ ಮೇಜಿನಲ್ಲಿ ಪಾಲುಗಾರ ಆಗಬಾರದು. ಜಗಳ ಆಡಿರುವವರು, ಸಿಲ್ಲಾಡುವವರು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರು ಯಾರು ಕರ್ತನ ಮೇಜಿನಲ್ಲಿ ಪಾಲುಗಾರ ಆಗಬಾರದು. ಇದು ಕರ್ತನ ಮೇಜು, ಇದು ಯೇಸು ಕ್ರಿಸ್ತನ ಶರೀರ, ಇದು ಯೇಸು ಕ್ರಿಸ್ತನ ರಕ್ತ ಎಂದು ನೆನೆಸಿ ನಾವು ಇದರಲ್ಲಿ ಪಾತ್ರೆಯಲ್ಲಿ ಪಾನ ಮಾಡಬೇಕು. ರೊಟ್ಟಿಯನ್ನು ನಾವು ತಿನ್ನುವರಾಗಿರಬೇಕು. ಅಯೋಗ್ಯವಾಗಿ ಯಾರು ರೊಟ್ಟಿ ತಿನ್ನಬಾರದೆಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಯಾರ್ಯಾರು ಕರ್ತನ ಮೇಜಕ್ಕೆ ಸಿದ್ಧವಾಗಿದೆಯೋ ಅವರು ನೇರವಾದ ಮೊಣಕಾಲಲ್ಲಿ ನಿಂತುಕೊಳ್ಳ್ರಿ. ಕರ್ತನ ಮೇಜಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ನೀವೇ ಕರ್ತನ ಕರದಲ್ಲಿ ಸಮರ್ಪಿಸಿಕೊಡ್ರಿ. ಇದು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೋಬೇಕಂತ ದೇವರ ವಾಕ್ಯದಲ್ಲಿ ಬರ್ತಿದೆ. ನಿಮ್ಮನ್ನು ನೀವು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ.
ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಅಯೋಗ್ಯವಾಗಿ ಕರ್ತನ ರೊಟ್ಟಿಯಲ್ಲಿ ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನೆಂದು ಬರೆದಿದೆ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ, ನಾನು ಕರ್ತನ ಮೇಜು ಮುರಿಲಿಕ್ಕೆ ಯೋಗ್ಯನಾಗಿದೆಯಾ, ಸ್ತೋತ್ರ ಪಾಲುಗಾರನಾಗ್ಲಿಕ್ಕೆ ನಾನು ಯೋಗ್ಯನಾಗಿದೆಯಾ ಎಂದು ನಿಮ್ಮ ನೀವೇ ವಿಚಾರ ಮಾಡಿಕೊಂಡು ಕರ್ತನಲ್ಲಿ ಪ್ರಾರ್ಥನೆ ಮಾಡಿ, ಕರ್ತನೇ ಈ ಸೇವೆಯಲ್ಲಿ ಸ್ತೋತ್ರ ಎಲ್ಲರ ಸಂಗಡ ಅನ್ಯೋನ್ಯವಾಗಿ ರೊಟ್ಟಿ ಮುರಿಯೋದಕ್ಕೆ ನನಗೆ ಕೃಪೆ ಕೊಡು, ಪಾತ್ರೆಯಲ್ಲಿ ಪಾನ ಮಾಡಕ್ಕೆ ಸಹಾಯ ಮಾಡು. ದೇವರ 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ನೀನು ನನಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ನಿನ್ನ ಶರೀರವನ್ನ ನೀನು ಜಡಿಸಲ್ಪಟ್ಟು ನಿನ್ನ ಶರೀರದಿಂದ ಸುರಿಸಿದ ರಕ್ತವನ್ನ ಸೂಚಿಸುವಂತ ಈ ಪಾತ್ರೆ, ನಿನ್ನ ಶರೀರವನ್ನ ಸೂಚಿಸುವಂತ ಈ ರೊಟ್ಟಿಯನ್ನ ತೆಗೆದುಕೊಳ್ಳುವಂತ ಕೃಪೆ ಕೊಡು ಕರ್ತನೆ. ತೆಗೆದುಕೊಳ್ಳುವಾಗಪ್ಪ ನಾನು ರೋಗಿ ಬಲಹೀನನಲ್ಲಪ್ಪ, ನಾನು ಬಲಿಷ್ಠನು, ಒಂದು ಶಕ್ತನಾಗಬೇಕು, ಆರೋಗ್ಯವುಳ್ಳವನಾಗಬೇಕು. ನನ್ನಲ್ಲಿ ಕೊರತೆ ಇದ್ರೆ ಅದು ಬಿಡುಗಡೆ ಆಗಬೇಕು, ನನ್ನಲ್ಲಿ ರೋಗ ಇದ್ರೆ ಅದು ಬಿಡುಗಡೆ ಆಗಬೇಕು, ನನ್ನಲ್ಲಿ ಬಲಹೀನತೆ ಇದ್ರೆ ಬಿಡುಗಡೆ ಆಗಬೇಕು. ಇದು ತೆಗೆದುಕೊಳ್ಳುವಾಗ ಸ್ವಾಮಿ ನಾನು ಬಲಹೀನನಾಗದೆ ಶಕ್ತನಾಗುವಂತೆ ಕೃಪೆ ಕೊಡು. ಈ ಸೇವೆಯ ಮೂಲಕ ನನ್ನನ್ನು ಅಭಿಷೇಕಿಸು, ಈ ಸೇವೆಯಲ್ಲಿ ಪವಿತ್ರಾತ್ಮ ನನ್ನನ್ನು ಮುಟ್ಟಲಿ, ಈ ಸೇವೆಯಲ್ಲಿ ಪರಿಶುದ್ಧಾತ್ಮ ನನ್ನನ್ನು ನಡೆಸಲಿ ಎಂದು ನಿಮ್ಮ ನೀವೇ ತಗ್ಗಿಸಿ ಕರ್ತನ ಮುಂದೆ ಒಪ್ಪಿಸಿಕೊಡ್ರಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡಿ ಎಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನ ಮೇಚಿಗಾಗಿ ನಮ್ಮ ಮಧ್ಯದಲ್ಲಿ ಅನಿಲ್ ಬದಲು ಪ್ರಾರ್ಥನೆ ಮಾಡ್ರಿ. ಸ್ತೋತ್ರ ಪರಿಶುದ್ಧನೇ, ಸರ್ವಶಕ್ತನೇ, ಆಲೋಚನಾ ಕರ್ತನೆ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಮಾಡಿದ್ರಿ ಸಹ. ಅಪ್ಪ ಕರ್ತನ ಹಾಲೆಲೂಯಾ. ಕರ್ತನೆ ಈ ಕರ್ತನ ಮೇಜಿನ ಭಾಗಗಳು ಸ್ವಾಮಿ ಇದು ಆಶೀರ್ವದಿಸುತ್ತದೆ. ಅಪ್ಪ ಶ್ರೇಷ್ಠವಾದ ಪರಿಶುದ್ಧವಾದ ಈ ಕರ್ತನ ಮೇಜಿನಲ್ಲಿ ಸ್ವಾಮಿ ನಾವು ಹಾಕೊಳ್ಳುವಂತೆ ಸ್ವಾಮಿ ಕೃಪೆಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನ ಹಾಲೆಲೂಯಾ. ಈ ಸೇವೆ ಮಾಡಲು ಸ್ವಾಮಿ ಸೇವಕರ ಕೃಪೆಗೆ ಸ್ತೋತ್ರ ಸಪ್ಪ. ವಿಶೇಷವಾಗಿದ್ದವರೇ ನಿನ್ನ ಪರಿಶುದ್ಧವಾದ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂತಿದ್ದವರೇ ನಮ್ಮನ್ನು ಶುದ್ಧೀಕರಿಸು ರಾಜ. ನಿನ್ನ ಪರಿಶುದ್ಧವಾದ ರಕ್ತ ಸ್ವಾಮಿ ನಮ್ಮೆಲ್ಲರ ತಲೆ ಮೇಲಿನ ಸ್ವಾಮಿ ಅಂಗಾಂಗಗಳು ಸುರಿಸಿಕತ್ತನೆ, ನಮ್ಮೆಲ್ಲ ಪ್ರಾಣ ಆತ್ಮ ದೇಹವನ್ನು ಶುದ್ಧೀಕರಿಸುತ್ತೆ. ಹಾಲೆಲೂಯಾ. ಅಪ್ಪ ಇಷ್ಟಪಟ್ಟು ಬರಲಿಯಂತೆ ಚಿಗುರಿಸಿ ಎಂಬಂತೆ ಸ್ವಾಮಿ ನಮ್ಮ ತಪ್ಪು ಪಾಪಗಳ ದೇವರೇ ಹಾಲೆಲೂಯಾ. ನನ್ನ ಪರಿಶುದ್ಧವಾದ ರಕ್ತ ತೊಳೆದು ಶುದ್ಧೀಕರಿಸು ಅಪ್ಪ ಕರ್ತನೆ ಹಾಲೆಲೂಯಾ. ನಮ್ಮ ಪಾಪಗಳು ಸ್ವಾಮಿ ಎಷ್ಟು ಕಿಡು ಕೆಂಪಾಗಿದ್ದು ಕರ್ತನೆ ಹಾಲೆಲೂಯಾ ಅದು ಹಿಮದ ಹಾಗೆ ಬೆಳ್ಳಗೆ ಮಾಡು ಸ್ವಾಮಿ ಹಾಲೆಲೂಯಾ. ಅಪ್ಪ ಕರ್ತನೆ ನೀನು ಪಾಪ ಎಣಿಸೋ ದೇವರಲ್ಲ ಸ್ವಾಮಿ, ನೀವು ಎಣಿಸಿದಾದ್ರೆ ಇನ್ನು ಮುಂದೆ ಯಾರಿಂದ ಆಗಿ ಕೀರ್ತನೆ ನಡೆಯುತ್ತವೆ ಸ್ವಾಮಿ. ಅಪ್ಪ ಕರ್ತನೆ ಹಾಲೆಲೂಯಾ. ಕರ್ತನೆ ಅಪ್ಪ ಹಾಲೆಲೂಯಾ. ನಮ್ಮೆಲ್ಲರ ಪಾಪದ ಸ್ವಾಮಿ ಪೂರ್ವ ಪಶ್ಚಿಮ ಎಷ್ಟು ದೂರವೋ ಅಷ್ಟು ದೂರನಾಗೆ ಮಾಡು ಕರ್ತನೆ ಹಾಲೆಲೂಯಾ. ಅಪ್ಪ ಕರ್ತನೆ ಕರ್ತ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವಂತೆ ಸ್ವಾಮಿ ಅಪ್ಪ ನಮ್ಮ ಯೋಗ್ಯನಾಗಿ ಮಾಡು ಸ್ವಾಮಿ ಹಾಲೆಲೂಯಾ. ಅಪ್ಪ ಕರ್ತನೆ ಕರ್ತನೆ ಹಾಲೆಲೂಯಾ. ನಮ್ಮೆಲ್ಲ ಪ್ರಾಣಾತ್ಮ ದೇವರು ಸ್ವಾಮಿ ಮೆಚ್ಚಿಕೆನಾಗಿಯೂ ಮೀಸಲಾಗಿಯೂ ಓ ಹಾಲೆಲೂಯಾಗೆ ಅಪ್ಪ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೆ ದೇವರೇ ಹಾಲೆಲೂಯಾ. ನೀನು ಆಳ್ವಿಕೆ ಮಾಡಿ ನಡೆಸು ಸ್ವಾಮಿ. ಅಪ್ಪ ಈ ಸೇವೆಯನ್ನು ಮಾಡಲು ಕರ್ತನೆ ಹಾಲೆಲೂಯಾ. ಅಪ್ಪ ಕರ್ತನೆ ಸೇವೆಯನ್ನು ಶುದ್ಧೀಕರಿಸಿ ಅವರ ಬಲಪಡಿಸು ಕರ್ತನೆ ಹಾಲೆಲೂಯಾ. ಅಪ್ಪ ಕರ್ತನೆ ದೇಹಕ್ಕೆ ಸೂಚನ ರೊಟ್ಟಿಯನ್ನು ಸ್ವಾಮಿ ಅಪ್ಪ ರಕ್ತಕ್ಕೆ ಸೂಚನ ದ್ರಾಕ್ಷಾರಸವನ್ನು ಸ್ವಾಮಿ ತೆಗೆದುಕೊಳ್ಳುವ ಮೂಲಕವಾಗಿ ರಾಜ ಅಪ್ಪ ಕರ್ತನೆ ಜಜ್ಜಲ್ಪಟ್ಟ ದೇಹದಲ್ಲಿ ಪಾಲ್ಗೊಳ್ಳಲಾಗಿದೆ ಸ್ವಾಮಿ. ಅಪ್ಪ ಕರ್ತನೆ ಸೂಚಿಸಿದ ಪರಿಶುದ್ಧ ರಕ್ತದಲ್ಲಿ ಪಾಲ್ಗೊಳ್ಳಲಾಗಿದೆ ಸ್ವಾಮಿ. ಅಪ್ಪ ಕರ್ತನೆ ನಮಗಾಗಿ ಸೂಚಿಸಿದ ಆ ರಕ್ತವನ್ನು ಸ್ವಾಮಿ ಅಪ್ಪ ಶಿಲ್ಬೆಲಿಸಿದ ರಕ್ತ ನಾವು ನೆನೆಸಿಕೊಳ್ತೇವೆ ಸ್ವಾಮಿ. ಅಪ್ಪ ನಮಗಾಗಿ ಸ್ವಾಮಿ 20 ವರ್ಷ ಹಿಂದೆ ಕರ್ತನೆ ಹಾಲೆಲೂಯಾ ನಮಗಾಗಿ ರಾಜ ಕಲ್ವಾರಿ ಕ್ರೂಜಿ ಮೇಲೆ ಸ್ವಾಮಿ ಕರ್ತನೆ ಹಾಲೆಲೂಯಾ ಶಿಲುಬೆಯಲ್ಲಿ ನಮಗಾಗಿದ್ದೇವೆ ರಕ್ತವನ್ನು ಸುರಿಸಿದ್ದೀರಾ ಯೇಸಪ್ಪ. ಅಪ್ಪ ಕರ್ತನೆ ಆ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ. ಆ ರಕ್ತವನ್ನು ಸುರಿಸಿ ಮಾಡಿ ಶುದ್ಧೀಕರಿಸೋದಕ್ಕಾಗಿ ಸ್ತೋತ್ರ ನಮಗಾಗಿ ಸ್ವಾಮಿ ಹಾಲೆಲೂಯಾ. ಬಾಸುಂಡಿ ಇಟ್ಕೊಂಡು ಕರ್ತನೆ ಹಾಲೆಲೂಯಾ ದೇಹದಲ್ಲಿ ಕರ್ತನೆ ಹಾಲೆಲೂಯಾ ಓ ಕರ್ತನೆ ಹಾಲೆಲೂಯಾ ಓ ಗಾಯಗಳನ್ನು ಸ್ವಾಮಿ ಕರ್ತನೆ ಹಾಲೆಲೂಯಾ 39 ಕರ್ತನೆ ಹಾಲೆಲೂಯಾ. ಅಪ್ಪ ಬಾಸುಂಡಿ ನಮಗಾಗಿರ್ತೀನಿ ಯೇಸಪ್ಪ. ಕರ್ತನೆ ನಿಮ್ಮ ಕೈಗಳಿಗೆ ಸ್ವಾಮಿ ಮನೆಗಳು ಹೊಡೆಯಲ್ಪಟ್ಟಿದ್ದು ಕಾಲಿಗೆ ಮನೆ ಹೊಡೆಯಲ್ಪಟ್ಟಿದ್ದು ರಾಜ ತಲೆಗೆ ಸ್ವಾಮಿ ಹಾಲೆಲೂಯಾ ಮುಳ್ಳಿನ ಕಿಟ್ಟು ಧರಿಸಿ ರಾಜ ನಮಗಾಗಿ ಸ್ವಾಮಿ ಕರ್ತನೆ ಬಲಿಯಾಗಿದೆ ಕರ್ತನೆ ಅಪ್ಪ ಹಾಲೆಲೂಯಾ. ಅಪ್ಪ ಕಲ್ವಾರಿ ಪೂಜೆ ಬಲಿಯಾದ ಮೂಲಕವಾಗಿ ಪಾಪದಿಂದಲೂ ಶಾಪದಿಂದಲೂ ಸ್ವಾಮಿ ಬಿಡುಗಡೆಯಿಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಹಾಲೆಲೂಯಾ ಕರ್ತನ ಮೇಜಿನ ಭಾಗವನ್ನು ಆಶೀರ್ವದಿಸುತ್ತಾರೆ. ಅಪ್ಪ ದೈಹಿಕ ಸೂಚನೆ ರೊಟ್ಟಿಯನ್ನು ಸ್ವಾಮಿ ಕರ್ತನ ತೆಗೆದುಕೊಳ್ಳಲು ನಮಗೆ ಕೃಪೆ ಮಾಡು ಸ್ವಾಮಿ. ರಕ್ತದ ಸೂಚನೆ ಅಂತ ದ್ರಾಕ್ಷಿಸಲ್ಲಿ ಪಾಲ್ಗೊಳ್ಳುವಂತೆ ಸ್ವಾಮಿ ನಮ್ಮ ಶುದ್ಧೀಕರಿಸಿ ಕೃಪೆ ಮಾಡು. ಅಪ್ಪ ಈ ಸೇವೆ ನಡೆಸಲು ಅಪ್ಪ ಕರ್ತನ ಸೇವೆಯನ್ನು ಆಶೀರ್ವದಿಸು ಅವರ ಮೂಲಕ ನಡೆಸು ಕರ್ತನ ಹಾಲೆಲೂಯಾ. ಇನ್ನು ಮುಂದಿನಲ್ಲಿ ಹೆಚ್ಚಾಗಿ ಈ ಸೇವೆ ಮಾಡಲು ಕೃಪೆ ಮಾಡು. ಪ್ರಾರ್ಥನೆ ಕೃಪೆಗಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥನೆ ಹೊಂದಿದ್ದೇನೆ ಜೀವ ಕರ್ತನೆ ಆಮೆನ್. ಹಲ್ಲೆಲೂಯಾ. 1 ಕೊರಿಂಥದವರ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ಒಬ್ಬ ಶಬ್ದ ವ್ಯಕ್ತಿ ಓದುತ್ತಾರೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ
ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯತೀರ್ಪುಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ದೇವರ ವಾಕ್ಯದ ನೋಡುವಾಗ ಇದನ್ನ ಯೋಗ್ಯವೆಂದು, ಪರಿಶುದ್ಧವೆಂದು ನಾವಿದನ್ನ ಎಣಿಸಬೇಕು. ಹಲ್ಲೆಲೂಯಾ. ಮಲಾಕಿಯ ಬರೆದ ಪ್ರವಾದನ ಗ್ರಂಥದಲ್ಲಿ ನೋಡುವಾಗ ಕೆಲವರು ಅದನ್ನ ತುಚ್ಛೀಕರಿಸಿದ್ದಾರೆ. ಕೆಲವರು ಈ ಮೇಜಿಗೆ ಘನತೆ ಕೊಟ್ಟಿಲ್ಲ, ಇದಕ್ಕೆ ಅವರು ರೆಸ್ಪೆಕ್ಟ್ ಮಾಡಲಿಲ್ಲ, ಇದಕ್ಕೊಂದು ಗೌರವವನ್ನು ಅವರು ಕೊಟ್ಟಿಲ್ಲ ಎಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ನಾವಾದರೂ ಇದನ್ನ ಗೌರವಿಸಬೇಕು. ಈ ರೊಟ್ಟಿ ಅನ್ನುವಂಥದ್ದು ಕರ್ತನ ಶರೀರವನ್ನು ಸೂಚಿಸುತ್ತದೆ. ಯಾಕೆ ಅಂದ್ರೆ ಆತನ ಶಿಲುಬೆಯಲ್ಲಿ ಬಲಿ ಆಗಿರುವುದು ನಮಗಾಗಿ. ಆತನ ಲೋಕ ನಂಬದೆ ಹೋದ್ರು ದೇವರ ವಾಕ್ಯದ ಶಿಲುಬೆಯ ಮಾತು ಲೋಕದ ಜನಗಳಿಗೆ ಹುಚ್ಚು ಮಾತಾಗಿದೆ, ನಮಗಾದರೆ ಅದು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಅದನ್ನ ನೆನೆಸುವಾಗೆಲ್ಲ ನಮ್ಮ ಆತ್ಮಿಕ ಜೀವಿತ ಬಲಗೊಳ್ಳುತ್ತದೆ, ನಂಬಿಕೆ ದೃಢವಾಗ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅಯೋಗ್ಯವಾಗಿ ಯಾರು ಈ ರೊಟ್ಟಿಯನ್ನು ತಿನ್ನಬಾರದು, ಪಾತ್ರೆಯಲ್ಲಿ ಪಾನ ಮಾಡಬಾರದು. ಇದನ್ನ ಬಹಳ ಭಯಭಕ್ತಿಯಿಂದ, ಗೌರವದಿಂದ ಮತ್ತೆ ರೆಸ್ಪೆಕ್ಟ್ ಮಾಡಿ ನಾವು ವಿಶುದ್ಧತೆಯಿಂದ ತೆಗೆದುಕೊಳ್ಳೋರಾಗಿರ್ಬೇಕು. ಆಮೇಲೆ ದೇವರ ವಾಕ್ಯ ಹೇಳ್ತಾರೆ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಕೋಸ್ಕರ ಹೀಗೆ ಮಾಡಿರಿ ಅಂದನು. ಪರಿಶುದ್ಧನು ನಿತ್ಯನಾಗಿರುವ ಪರಲೋಕದ ತಂದೆಯೇ, ಕರ್ತನಾದ ಯೇಸು 2000 ವರ್ಷಗಳ ಹಿಂದೆ ನಮಗಾಗಿ, ನಮ್ಮ ಪಾಪ, ನಮ್ಮ ಶಾಪದ ಬಿಡುಗಡೆಗಾಗಿ, ನಾವು ನಿತ್ಯ ಜೀವವನ್ನು ಹೊಂದೋದಕ್ಕೆ, ನಮ್ಮಲ್ಲಿದ್ದಂತ ಪಾಪದ ಒಂದು ಬಿಡುಗಡೆಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಶರೀರವನ್ನು ಒಪ್ಪಿಸಿ ನನ್ನ ರಕ್ತವನ್ನು ಸುರಿಸಿದೆ ಎಂದು ನಾವು ನಂಬೋರಾಗಿದ್ದೇವೆ. ಕರ್ತನೆ, ಈ ರೊಟ್ಟಿಯನ್ನು ಸೂಚಿಸುವುದಕ್ಕಾಗಿ ಸ್ತೋತ್ರ. ಇದು ತೆಗೆದುಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಸೇವೆಯಲ್ಲಿ ದೇವರಾತ್ಮನ ಸಾನ್ನಿಧ್ಯ ಚಲಿಸಲಿ. ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ. ಈ ಸಮಯದಲ್ಲಿ ಒಂದು ಕರ್ತನ ಮೆಚ್ಚುಗಾಗಿ ಒಂದು ಹಾಡನ್ನು ಹಾಡಿಕೊಳ್ಳೋಣ. ದೇವರ ಕುರಿಮರಿಯೋ ಬಲಿಯಾದನು, ಮಾನವ ಪಾಪದ ಕಾರಣ, ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ದೇವರ ಪ್ರಿಯ ಕುಮಾರನು, ದೇವರ ಪ್ರಿಯ ಕುಮಾರನು, ಕಡು ಬಿಸಿಲಿನಲ್ಲಿ ನಡುಬೀದಿಯಲ್ಲಿ ಭಾರ ಶಿಲುಬೆಯ ಹೊತ್ತು ಯೇಸು ದಾಹದಿ ಬಳಲುತ್ತಾ ಸಾಗಿದರು. ಕಡು ಬಿಸಿಲಿನಲ್ಲಿ ನಡುಬೀದಿಯಲ್ಲಿ ಭಾರ ಶಿಲುಬೆಯ
ದೇವರು ಅವರಲ್ಲಿ ಹಾಕಿದರು, ಬಾಧೆಗೊಳಗಾಗಿ ತನ್ನನ್ನು ತಗ್ಗಿಸಿದರು. ನಾವಾಡಿದ ಅಪರಾಧಕ್ಕೆ ನಾವಾಡಿದ ಅಪರಾಧಕ್ಕೆ ನನ್ನೇಸು ಬಲಿಯಾದನು, ನನ್ನೇಸು ಬಲಿಯಾದನು. ದೇವರ ಕುರಿಮರಿಯು ಬಲಿಯಾದನು, ಮಾನವ ಪಾಪದ ಕಾರಣ. ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು, ದೇವರ ಪ್ರಿಯ ಕುಮಾರನು, ದೇವರ ಪ್ರಿಯ ಕುಮಾರನು. ಆಮೆನ್. ಎಲ್ಲರೂ ಪ್ರಾರ್ಥನೆಯೊಂದಿಗೆ ರೊಟ್ಟಿಯನ್ನು ತೆಗೆದುಕೊಂಡು ಹಲ್ಲೆಲೂಯಾ. ಅದೇ ರೀತಿಯಾಗಿ 25ನೇ ವಾಕ್ಯವನ್ನು ಓದ್ರಿ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೆನ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆತನು ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ನಿತ್ಯನಾದ ಪರಲೋಕದ ತಂದೆಯೇ, ಯೇಸುವಿನ ನಾಮದ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ ಅಪ್ಪ. ದೇವರೇ ಯೇಸು ಸ್ವಾಮಿ, 2000 ವರ್ಷಗಳ ಹಿಂದೆ ನನ್ನ ಶರೀರದಿಂದ ಸುರಿಸಲ್ಪಟ್ಟ ರಕ್ತ ನಮಗಾಗಿ ಎಂದು ನಾವು ನಂಬುತ್ತೇವೆ ರಾಜನೇ. ಆ ರಕ್ತದಿಂದ ನಮ್ಮ ಪಾಪಗಳು, ಶಾಪಗಳು ಬಿಡುಗಡೆ ಆಗಿದ್ದಕ್ಕಾಗಿ, ಸಮಸ್ತ ರೋಗಗಳು ವಾಸಿಯಾಗಿದ್ದಕ್ಕಾಗಿ, ಸೈತಾನನ ಬಂಧನದಿಂದ ಬಿಡುಗಡೆಯಾಗಿದ್ದಕ್ಕಾಗಿ, ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪಾತ್ರೆ ಇದು ನಿನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸುವಂತದ್ದಾಗಿದೆ ಅಪ್ಪ. ಈ ಪಾತ್ರೆ ನಿನ್ನ ಕರದಲ್ಲಿ ಕೊಡುತ್ತೇನೆ. ಆಶೀರ್ವದಿಸು, ಅಭಿಷೇಕಿಸು, ಶಕ್ತೀಕರಿಸು. ಇದು ಹಂಚಿಕೊಡುವಾಗ, ಇದನ್ನು ಕುಡಿಯುವ ಪಾತ್ರೆಯಲ್ಲಿ ಪಾನ ಮಾಡುವ ಪ್ರತಿಯೊಂದು ದೈವ ಮಕ್ಕಳನ್ನ ನೀನು ಬಲಪಡಿಸು, ಆಶೀರ್ವದಿಸು, ಶಕ್ತೀಕರಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸಮಯದಲ್ಲಿ ಒಂದು ಹಾಡನ್ನು ಹಾಡು. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಣುಗಳು ಕಣ್ಣೀರಿನ ಬುಗೆಯಾಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಣುಗಳು ಕಣ್ಣೀರಿನ ಬುಗೆಯಾಯ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೆ ನೀನು, ನನ್ನ ಪ್ರೀತಿಸಿದೆ ನೀನು, ನನಗಾಗಿ ಜೀವ ನೀಡಿದೆ. ನನ್ನ ಯೋಚಿಸಿದೆ ನೀನು, ನನ್ನ ಪ್ರೀತಿಸಿದೆ ನೀನು, ನನಗಾಗಿ ಜೀವ ನೀಡಿದೆ. ನರಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗೆಯಾದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗೆಯಾದವಯ್ಯ. ರಕ್ತ ಸುರಿದು ಬಾವೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ರಕ್ತ ಸುರಿದು ಬಾವೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ನನ್ನ ಯೋಚಿಸಿದೆ ನೀನು,
ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ ಚೂಪಾದ ಮಳೆಗಳನ್ನು ಬೇಡವೆನ್ನಲಿಲ್ಲ ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ ಚೂಪಾದ ಮಳೆಗಳನ್ನು ಬೇಡವೆನ್ನಲಿಲ್ಲ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನಡುಗುವಂತ ಕಾಲ್ಗಳ ಕಂಡೆ ಕಣ್ಣಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ರಕ್ತ ಸುರಿಸಿ ಬಾಧೆ ಪಡಲು ಹಿಂಜರಿಯಲಿಲ್ಲ ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ ರಕ್ತ ಸುರಿಸಿ ಬಾಧೆ ಪಡಲು ಹಿಂಜರಿಯಲಿಲ್ಲ ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ ಚೂಪಾದ ಮಳೆಗಳೆಂದು ಬೇಡವೆನ್ನಲಿಲ್ಲ ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ ಚೂಪಾದ ಮಳೆಗಳೆಂದು ಬೇಡವೆನ್ನಲಿಲ್ಲ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನನ್ನ ಯೋಚಿಸಿದೆ ನೀನು ನನ್ನ ಪ್ರೀತಿಸಿದೆ ನೀನು ನನಗಾಗಿ ಜೀವ ನೀಡಿದೆ ನಡುಗುವಂತ ಕಾಲ್ಗಳ ಕಂಡೆ ಕಣ್ಗಳು ಕಣ್ಣೀರಿನ ಬುಗ್ಗೆಯಾದವಯ್ಯ ಹಲ್ಲೆಲೂಯಾ. ಎಲ್ಲರಿಗೂ ರೊಟ್ಟಿ ಸಿಕ್ಕಿದೆಯಾ? ದ್ರಾಕ್ಷರಸ ಎಲ್ಲರಿಗೂ ಸಿಕ್ಕಿದೆಯಾ? ಪ್ರಾರ್ಥನೆಯೊಂದಿಗೆ ಅದನ್ನು ಪಾನ ಮಾಡಿ ಸ್ತೋತ್ರ ಮಾಡಿ ಪ್ರಾರ್ಥನೆಯೊಂದಿಗೆ ಅದನ್ನು ತೆಗೆದುಕೊಂಡ್ರೆ ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ರೊಟ್ಟಿ ಮಿಕ್ಕಿದೆ, ದ್ರಾಕ್ಷರಸ ಮಿಕ್ಕಿದೆ. ಹಲ್ಲೆಲೂಯಾ. ಇದು ಏನನ್ನ ಸೂಚಿಸ್ತದೆ ಅಂತ ನೋಡೋದಾದ್ರೆ ರಕ್ಷಣೆ ಹೊಂದಬೇಕಾಗಿರುವ ಅನೇಕರು ನಮ್ಮ ಸಭೆಯಲ್ಲಿದೆ, ರಕ್ಷಣೆ ಹೊಂದಬೇಕಾಗಿರುವ ಅನೇಕರು ನಮ್ಮ ಕುಟುಂಬದಲ್ಲಿದೆ, ರಕ್ಷಣೆ ಹೊಂದಬೇಕಾಗಿರುವ ಸಾವಿರಾರು ಜನ ನಮ್ಮ ಪಟ್ಟಣದಲ್ಲಿ, ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿ, ಕೋಟ್ಯಾನು ಜನಗಳು ನಮ್ಮ ದೇಶದಲ್ಲಿದೆ.
ಇವರಿಗೆ ಹೋಗಿ ಲೋಕದ ಕಟ್ಟ ಕಡೆಗೆ ಹೋಗಿ ನಾವು ಸುವಾರ್ತೆಯನ್ನ ಸಾರಿ ಈ ಜನಗಳನ್ನ ದೇವರ ಕಡೆಗೆ ನಡೆಸಬೇಕೆಂಬ ಭಾರ ದೇವರು ಈ ಸಭೆಗೆ ಕೊಟ್ಟಿದೆ. ಹಲ್ಲೆಲೂಯಾ. ಅದರ ಸೂಚನೆನೇ ರೊಟ್ಟಿ ಮಿಕ್ಕಿರೋದು, ದ್ರಾಕ್ಷರಸ ಮಿಕ್ಕಿರೋದು. ಪ್ರೈಸ್ ದಿ ಲಾರ್ಡ್. ನಾವು ಈ ಕರ್ತನ ಮೇಜಿನಲ್ಲಿ ಪಾಲುಗಾರದ ನಾವು ಕರ್ತನ ಎರಡನೇ ಬರುವಿಕೆ ತನಕ ಈ ಸೇವೆಯಲ್ಲಿ ಪಾಲುಗಾರರಾಗುವಂತೆ, ನಮ್ಮ ಸಂಗಡ ಈ ದೇಶದ ಎಲ್ಲಾ ಜನಗಳು ಪಾಲುಗಾರರಾಗುವಂತೆ ಕಣ್ಗಳನ್ನು ಮುಚ್ಚಿ ಪ್ರತಿ ಕರ್ತನ ಮೇಜಿನಲ್ಲಿ ಹೊಸ ಹೊಸ ಆತ್ಮಗಳು ಬಂದು ರಕ್ಷಣೆ ಹೊಂದಿ ಇಲ್ಲಿ ಪಾಲುಗಾರರಾಗಬೇಕು. ಅದಕ್ಕಾಗಿ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋ ನಿಮಿಷಗಳ ಕಾಲ ಮೊಣಕಾಲ ನಿಂತು ಈ ದೇಶಕ್ಕಾಗಿ ನಾವು ಪ್ರಾರ್ಥಿಸೋಣ. ರಕ್ಷಣೆ ಹೊಂದದೇ ಇರುವಂತ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನನ್ನ ಸಂಗಡ ಕೆಲಸ ಮಾಡುವವರು, ಅದೇ ಪ್ರಕಾರ ನನ್ನ ಸ್ತೋತ್ರ ದೇಶದಲ್ಲಿ ಪಟ್ಟಣದಲ್ಲಿರುವ ಜನಗಳು ದೇವರ ಕಡೆಗೆ, ದೇವರ ರಾಜ್ಯದ ಕಡೆಗೆ ಬರಬೇಕು. ನಾವೆಲ್ಲರೂ ಭಾರಪಟ್ಟಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಸಮಯದಲ್ಲಿ ಈ ಪ್ರಾರ್ಥನೆ ದೇವರ ಕರದಲ್ಲಿ ಕೊಟ್ಟು ನಮ್ಮ ಮಧ್ಯದಲ್ಲಿ ಕಾವ್ಯ ಸೃಷ್ಟು ಪ್ರಾರ್ಥನೆ ಮಾಡ್ರಿ. ಸ್ತೋತ್ರ ಕರ್ತಾವೆ. ವಾಕ್ಯಗಳಿಗಾಗಿ ದೇವರೇ ನಿನ್ನ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯೇಸಪ್ಪ. ದೇವರಾತ್ಮನೇ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಸ್ವಾಮಿ, ಒಬ್ಬೊಬ್ಬರ ಆತ್ಮಗಳನ್ನ ನಿನ್ನ ಕರಗಳಿಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಏಸಯ್ಯ. ದೇವರೇ ಈ ಸಭೆಯನ್ನ ಸ್ವಾಮಿ, ಮಕ್ಕಳನ್ನ ಸ್ವಾಮಿ ನೀತಾನೆ ಆಶೀರ್ವಾದ ಮಾಡು. ದೇವರಾತ್ಮನೇ ನಿನಗೆ ಸ್ತೋತ್ರ. ಈ ಪಟ್ಟಣಕ್ಕಾಗಿ ದೇವರೇ, ಈ ಜನಗಳಿಗಾಗಿ, ಈ ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ ಸ್ವಾಮಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾವು ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಸ್ವಾಮಿ ನಿನ್ನನ್ನು ಕಂಡುಕೊಂಡು ಸತ್ಯ ಏನೆಂಬುದನ್ನು ಅರಿತುಕೊಳ್ಳಿಕ್ಕಾಗುವಂತೆ ದೇವರೇ ನೀತಾನೆ ಸಹಾಯವನ್ನು ಮಾಡು. ಬೆಳೆಯು ಬಹಳವಾಗಿದೆ ಏಸಯ್ಯ. ಅದಕ್ಕಾಗಿ ಬೇಕಾದ ಕೆಲಸಗಾರರನ್ನ ಸ್ವಾಮಿ, ಕೊಯ್ಲುಗಾರರನ್ನ ಎಬ್ಬಿಸಬೇಕೆಂಬುದಾಗಿ ನಾವು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇವೆ. ದೇವರಾತ್ಮನೇ ನಿನಗೆ ಸ್ತೋತ್ರ. ಯಾರ್ಯಾರನ್ನ ಸ್ವಾಮಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ನೀನು ಸೇವೆಗಾಗಿ ಕರೆದಿದೆಯೋ ಅವ್ರು ಎಷ್ಟೋ ಧನ್ಯರಲ್ವ ದೇವರೇ. ಆ ಒಂದು ಸಾನ್ನಿಧ್ಯವನ್ನ ಅವರು ಸ್ವಾಮಿ ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ದೇವರೇ ನಿನ್ನಲ್ಲಿ ಬೆಳಿಲಿಕ್ಕಾಗುವಂತೆ ದೇವರೇ ನೀನು ಅವರನ್ನ ಬಲಪಡಿಸಬೇಕೆಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಅಣಜಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಬೆಳೆಯದಂತೆ ಸ್ವಾಮಿ ಎಚ್ಚರವಾಗಿದ್ದು ನಾವೆಲ್ಲರೂ ಸ್ವಾಮಿ ಪ್ರಾರ್ಥನೆಯಲ್ಲಿ ಇರ್ಲಿಕ್ಕಾಗುವಂತೆ ನೀನು ಕೃಪೆ ಮಾಡು. ನಿನ್ನ ಪರಲೋಕದ ಸ್ವಾಮಿ ದೇವರೇ ಬಾಗಿಲವರೆಗೂ ದೇವರೇ ನಿನ್ನ ಪರಲೋಕಕ್ಕೆ ನಾವು ಸೇರುವವರೆಗೂ ಸ್ವಾಮಿ ಎಲ್ಲೂ ಸ್ವಾಮಿ ನಾವು ತಪ್ಪದಂತೆ ನಿನ್ನಲ್ಲಿ ಬೆಳಿಲಿಕ್ಕಾಗುವಂತೆ ನೀನು ಕೃಪೆ ಮಾಡು. ಸೈತಾನನು ನಮ್ಮನ್ನು ವಂಚಿಸಬಾರದು ಸ್ವಾಮಿ, ಮೋಸಗೊಳಿಸಬಾರದು. ಆ ರೀತಿಯಾಗಿ ನೀನು ಕೃಪೆ ಮಾಡು ಸ್ವಾಮಿ. ದೇವರೇ ಹೆಚ್ಚಿನ ಸೇವಕರು ಸ್ವಾಮಿ ದೇವರೇ ಇಲ್ಲಿಂದ ಹೊರಟು ದೇವರೇ ಕೊಯ್ಲುಗಾರರಾಗಿ ಸ್ವಾಮಿ ಅನೇಕ ಆತ್ಮಗಳನ್ನ ಕೊಯ್ದುಕೊಂಡು ದೇವರೇ ನಿನಗೆ ಬಹುಮಾನವಾಗಿ ದೇವರೇ ನಿನ್ನ ಪರಲೋಕ ರಾಜ್ಯಕ್ಕೆ ಬರುವಾಗ ದೇವರೇ ದೊಡ್ಡ ಬಹುಮಾನವಾಗಿ ನಾವು ತೆಗೆದುಕೊಂಡು ಬರ್ಲಿಕ್ಕಾಗುವಂತೆ ದೇವರೇ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡ್ತಾ ಇದ್ದೇನೆ. ದೇವರೇ ಕೊಟ್ಟಿರುವಂತ ವರಗಳನ್ನ ಸ್ವಾಮಿ ಇನ್ನು ಮುಂದೆ ಇವತ್ತಿನಿಂದ ಸ್ವಾಮಿ ವಾಕ್ಯ ಕೇಳಿಸಿವಲ್ಲ ಇವತ್ತಿನಿಂದ ಅದಕ್ಕೆ ಸ್ವಾಮಿ ನಾವು ಭಯಪಟ್ಟು ದೇವರೇ ನಿನ್ನ ಸನ್ನಿಧಾನದಲ್ಲಿ ಹೆಚ್ಚಾಗಿ ಬೆಳಿಲಿಕ್ಕಾಗುವಂತೆ ತಲಾಂಟುಗಳು ಉಪಯೋಗವಾಗ್ಲಿಕ್ಕಾಗುವಂತೆ ಅದರಿಂದ ಅನೇಕ ಜನರು ಸ್ವಾಮಿ ನಿನ್ನ ಬಳಿಗೆ ಬರ್ಲಿಕ್ಕಾಗುವಂತೆ ದೇವರೇ ನಿನ್ನ ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿದ್ರೆಗೆ ಆತ್ಮನು ಇವತ್ತಿಂದ ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗಿ ದೇವರೇ ಪ್ರಜ್ವಲಿಸುವ ಆತ್ಮನು ನಮ್ಮ ಒಳಗೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ದೇವರೇ ಸೂರ್ಯನು ಹುಟ್ಟುವುದಕ್ಕಿಂತ ಮುಂಚೆ ನಿನ್ನನ್ನು ನಾವು ಸಂಧಿಸ್ಲಿಕ್ಕಾಗುವಂತೆ ನಿನ್ನ ಕೃಪಾ ವರಗಳನ್ನ ದೇವರೇ ನಾವು ಹೊಂದಿಕೊಳ್ಳಿಕ್ಕಾಗುವಂತೆ ನೀನು ಕೃಪೆ ಮಾಡು. ವಾಕ್ಯಗಳನ್ನ ಓದುವಾಗ ಆತ್ಮದ ಕಣ್ಣುಗಳನ್ನ ನೀನು ಧೈರ್ಯ ಮಾಡು ಸ್ವಾಮಿ. ನಿನ್ನ ವಾಕ್ಯವು ಪಾಪವನ್ನ ಸ್ವಾಮಿ ದ್ವೇಷ ಮಾಡುವಂತದ್ದಲ್ವಾ ದೇವರೇ, ಪಾಪವು ಹತ್ತಿರ ಬರದಂತೆ ಸ್ವಾಮಿ ನಿನ್ನ ವಾಕ್ಯ ತಡೆಯುವಂತದ್ದಲ್ವಾ ದೇವರೇ. ನಿನ್ನ ವಾಕ್ಯಗಳನ್ನ ನಾವು ಹೆಚ್ಚಾಗಿ ಹೊಂದಿಕೊಂಡು ವಾಕ್ಯದಲ್ಲಿ ಏನು ನಡೀಲಿಕ್ಕಾಗುವಂತೆ ನೀನು ಕೃಪೆ ಮಾಡಿ ಏಸಯ್ಯ. ಆತ್ಮದಲ್ಲಿ ಸ್ವಾಮಿ ದೇವರೇ ಒಬ್ಬೊಬ್ಬರು ಸ್ವಾಮಿ ಸುತ್ತ ತುದಿಯನ್ನ ತಲುಪಲಿಕ್ಕಾಗುವಂತೆ ನೀನು ಕೃಪೆ ಮಾಡು. ಮೊಣಕಾಲ ಹೊರಗಲ್ಲ, ಸೊಂಟಾದ ಹೊರಗಲ್ಲ ಸ್ವಾಮಿ ಈಜುವ ಆಳಕ್ಕೆ ಸ್ವಾಮಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಭೆಯಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ಸ್ವಾಮಿ ತನ್ನ ಮನದಲ್ಲಿ ಬೆಳೆಯಲಿಕ್ಕಾಗುವಂತೆ ಒಬ್ಬೊಬ್ಬರು ಸ್ವಾಮಿ ಆತ್ಮದ
ದೇವರೇ, ನೀನು ಕೊಡದ ಆತ್ಮಗಳ ಹೊರತು ಸ್ವಾಮಿ ನಮಗೆ ಭಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಪಟ್ಟಣವನ್ನು ಕಟ್ಟದ ಹೊರತು ಸ್ವಾಮಿ ದೇವರೇ ಯಾರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಏಸಯ್ಯ. ಒಬ್ಬೊಬ್ಬರಲ್ಲಿಯೂ ನೀನು ಕಾರ್ಯ ಮಾಡಬೇಕು ಎಂಬುದನ್ನು ಕೇಳ್ಕೊಳ್ತಾ ಇದ್ದೇನೆ ಏಸಯ್ಯ. ಪೌಳಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವ ಈ ದಿನಗಳಲ್ಲಿ ಬೇಕು ಸ್ವಾಮಿ. ಅದಕ್ಕಾಗಿ ಸ್ವಾಮಿ ನೀನು ಒಬ್ಬೊಬ್ಬರನ್ನು ನೀನು ಎಬ್ಬಿಸಬೇಕು ಎಂಬುದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ನೀನು ಸ್ವಾಮಿ ದೇವರೇ ದೊಡ್ಡ ಕೃಪೆ ಮಾಡಿ ಕೊಟ್ಟಿರುವಂತ ನಿನ್ನ ಸಭಾ ಪಾಲಕರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಅವರ ಮೂಲಕ ಕೊಡ್ತಾ ಇರುವಂತ ಸ್ವಾಮಿ ಜೀವದಾಯಕ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸಯ್ಯ. ಅವರನ್ನ ಮರೆ ಮಾಡಿ ನೀನು ಪ್ರಕಟ ಆಗುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಅವರನ್ನು ಅವರ ಕುಟುಂಬವನ್ನ ದೇವರೇ ನೀನು ಆಶೀರ್ವಾದ ಮಾಡು. ನೀನು ಕೊಟ್ಟಿರುವಂತ ಒಂದೊಂದು ವಾಗ್ದಾನಗಳನ್ನ ದೇವರೇ ನೀನು ನೆರವೇರ ಮಾಡು ಎಂಬುದನ್ನು ಕೇಳ್ಕೊಳ್ತಾ ಇದ್ದೇನೆ. ದೇವರೇ, ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮ ಬರ್ತದೆ ಎಂಬುದಾಗಿ ದೇವರೇ ಯಾವತ್ತಿನ ದಿನದಲ್ಲೂ ಸ್ವಾಮಿ ವಾಕ್ಯದ ಕ್ಷಾಮ ಬಾರದಂತೆ ದೇವರೇ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ದೇವರೇ ನಿನ್ನ ವಾಕ್ಯದಲ್ಲಿ ನೀನು ಮುಳುಗಿಸಿ ದೇವರೇ ನಡೆಸಬೇಕೆಂಬುದನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ಸಯ್ಯ. ಸ್ವಾಮಿ ಈ ದೇಶವನ್ನ ಈ ಮಕ್ಕಳುಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತಾ ಇದ್ದೇನೆ. ಒಂದೊಂದು ಚಿಕ್ಕ ಮಕ್ಕಳನ್ನ ದೇವರೇ ನಿನ್ನ ಆಶೀರ್ವಾದ ಮಾಡು. ಚಿಕ್ಕ ವಯಸ್ಸಿನಲ್ಲಿಯೇ ದರ್ಶನ ಹೇಳುವುದು ದೇವರೇ ಕನಸುಗಳ ಅರ್ಥಗಳನ್ನ ಹೇಳುವುದನ್ನು ಎಬ್ಬಿಸಬೇಕೆಂಬುದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಸಯ್ಯ. ಒಳ್ಳೆ ಕೂಸುಗಳ ಬಾಯಿಂದ ಸ್ವಾಮಿ ಸಾಕ್ಷಿಗಳನ್ನ ಹೊರಡಿಸುವಾಗ ದೇವರೇ ಒಂದೊಂದು ಮಕ್ಕಳನ್ನು ನೀನು ಅಭಿಷೇಕ ಮಾಡಿ ನೀನು ಎಬ್ಬಿಸಬೇಕೆಂಬುದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ದೇವರೇ, ಹಿರಿಯರನ್ನ ನೀನು ಆಶೀರ್ವಾದ ಮಾಡು. ಅವರ ಮುಖದ ನೆರವೇರಿಸಿ ಸಯ್ಯ. ದೇವರೇ, ನಮ್ಮ ದೇಶಕ್ಕಾಗಿ ಕೊಟ್ಟಿರುವಂತ ಉನ್ನತಗಳು ದೇವರೇ ಮುಂದಿನ ದಿನಗಳಲ್ಲಿ ಬರುವಂತ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಒಬ್ಬೊಬ್ಬರಿಗೆ ಆತ್ಮನ ಭಾರವನ್ನು ನೀನು ತುಂಬಿಸಬೇಕೆಂಬುದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸ್ವಭಾವಗಳನ್ನು ಬದಲು ಮಾಡಿಕೊಂಡು ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ನಮ್ಮ ಮುಂದೆ ನಡೆಯುವುದಾಗುವಂತೆ ನೀನು ಸಹಾಯ ಮಾಡಿ ಸಯ್ಯ. ನಮ್ಮ ಆತ್ಮಗಳನ್ನು ಸ್ವಾಮಿ ನಿನ್ನಲ್ಲಿ ಶುದ್ಧ ಮಾಡಿಕೊಂಡು ದೇವರೇ ನಿನ್ನಲ್ಲಿ ಬೆಳಿಲಿಕ್ಕಾಗುವಂತೆ ನೀನು ಸಹಾಯವನ್ನು ಮಾಡಿ ಸ್ವಾಮಿ. ಚಿಕ್ಕ ಮಕ್ಕಳನ್ನ ಮೊದಲುಕೊಂಡು ಸ್ವಾಮಿ ಹಿರಿಯರವರೆಗೂ ನಿನ್ನ ಕರಗಳಿಗೆ ಎಲ್ಲರನ್ನ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಏಸಯ್ಯ. ದೇವರೇ, ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಚಿಕ್ಕ ಪ್ರಾರ್ಥನೆಯನ್ನ ನೀನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇವೆ ಪರಲೋಕದ ರಾಜಾಧಿರಾಜನೇ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಅನೌನ್ಸ್ಮೆಂಟ್ ಯೂತ್ ಮೀಟಿಂಗ್ ಇದೆ. ಊಟ ಆದ್ಮೇಲೆ ಯೂತ್ ಮೀಟಿಂಗ್ ಇರುತ್ತೆ. ಯೂತ್ ಮೀಟಿಂಗ್ ಎಲ್ಲ ಯೂತ್ಸ್ 35 ವರ್ಷ ಒಳಗಡೆ ಇರೋರೆಲ್ಲ ಅಟೆಂಡ್ ಆಗಬೇಕು. 35 ವರ್ಷ ಒಳಗಡೆ ಇರೋರು ಸಾಧ್ಯವಾದ್ರೆ ಯೂತ್ ಮೀಟಿಂಗ್ ಎಲ್ಲರೂ ಅಟೆಂಡ್ ಆಗಬೇಕು. ಓಕೆ, ಮಂಗಳವಾರ ಸಭೆಯಲ್ಲಿ ಯಥ ಪ್ರಕಾರ ಪ್ರಾರ್ಥನೆ ಸಭೆಯಲ್ಲಿ 7:30 ಇಂದ 8:00 ತನಕ ಸಭೆಯಲ್ಲಿ ಪ್ರಾರ್ಥನೆ ಇರ್ತದೆ. ಶನಿವಾರ 10:30 ಇಂದ 1 ಗಂಟೆ ತನಕ ಬಾಪೂಜಿ ನಗರ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇರ್ತದೆ. ಅಲ್ಲಿ ಸಾಧ್ಯವಾದ್ರೆ ಅಲ್ಲಿ ಕೂಡಿ ಬನ್ರಿ. ಸಂಜೆ ಸಭೆಯಲ್ಲಿ ಯಥ ಪ್ರಕಾರ 6:30 ಇಂದ 7:30 8 ಗಂಟೆ ತನಕ ಸಭೆಯಲ್ಲಿ ಪ್ರಾರ್ಥನೆ ಇರ್ತದೆ. ಪ್ರಾರ್ಥನೆಯಲ್ಲಿ ಕೂಡಿ ಬರಬೇಕು. ಹತ್ತಿರದಲ್ಲಿರೋರು ತಪ್ಪದೆ ಕೂಡಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ಮನೆ ಪ್ರಾರ್ಥನೆ ಗುರುವಾರ ಶುಕ್ರವಾರ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಈಗ ಈಗಲೇ ನೀವು ತಿಳಿಸ್ಬೇಕು. ಹೌಸ್ ವಿಸಿಟಿಂಗ್ ಗುರುವಾರ ಶುಕ್ರವಾರ ಬೇಕಾದ್ರೆ ನನಗೆ ತಿಳಿಸ್ತೀನಿ. ಕ್ಯಾಲೆಂಡರ್ ಎಲ್ಲರೂ ತಗೊಂಡೋಗಿದೆಯಲ್ಲ? ಕಾಣಿಕೆ ಡಬ್ಬಿ ಎಲ್ಲರೂ ತಗೊಂಡಿದ್ದೀರಾ? ಕಾಣಿಕೆ ಡಬ್ಬಿ ಇನ್ನು 6 ತಿಂಗಳ ಮಟ್ಟಿಗೆ ನಾವು ಕೊಟ್ಟಿದ್ದೇವೆ ಓಮಿನಿ ವಿಷಯವಾಗಿ. ಓಮಿನಿ ತಗೋಬೇಕಂತ ಈಗ 33,000 ರೂಪಾಯಿ ದೇವರು ಕೊಟ್ಟಿದೆ. ಇನ್ನು ಸ್ವಲ್ಪ ಹಣ ಶಾರ್ಟೇಜ್ ಇದೆ. 50-60 ಸಾವಿರ ಆದ್ರೂ ಬೇಕು ತಗೊಳಕ್ಕೆ. ಅದಕ್ಕೆ ಯಾರು ತಗೊಂಡಿಲ್ಲ ಅಂದ್ರೆ ಇಲ್ಲಿ ಸಹೋದರಿ ಇರ್ತಾರೆ, ಅವ್ರ ತಗೊಂಡು ಹೋಗ್ರಿ. ಕಳೆದ ವಾರ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಸೆಮೆಟ್ರಿ ವಿಷಯವಾಗಿ. ಇಲ್ಲಿ ಫಸ್ಟ್ ನಾವೇನಾದ್ರೂ ನಮ್ಮ ಕುಟುಂಬದಲ್ಲಿ ಮರಣ ಬಂದ್ರೆ ಈ ಸಭೆಯಿಂದನೇ ನೀವು ಎಲ್ಲಿ ತೀರ್ಮಾನ ತಗೋತೀರೋ ಅಲ್ಲಿ ಮಣ್ಣು ಮಾಡಕ್ಕೆ ನಾವು ಇಲ್ಲಿ ಮೆಂಬರ್ಶಿಪ್ ಆಗ್ತೀವಿ ಅಂತಂದ್ರೆ ಫಸ್ಟ್ 500 ರೂಪಾಯಿ ಕೊಡಬೇಕು. ಯಾಕಂದ್ರೆ ನಾವು ಅಲ್ಲಿ ಮೆಂಬರ್ಶಿಪ್ ಒಂದು ಅಮೌಂಟ್ ಕಟ್ಟಬೇಕು. ಆಮೇಲೆ ನಿಮ್ಮ ಸೇಫ್ಟಿಗಾಗಿ ಎವ್ರಿ ಮಂತ್ 100 ರೂಪಿ. ಏನಕ್ಕಂದ್ರೆ ಆ ಹಣ ನಿಮ್ಮ ಹೆಸರಲ್ಲಿ ಹಾಗೆ ಅಕೌಂಟ್ ಅಲ್ಲಿ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಏನಾದ್ರು ಸಡನ್ ಆಗಿ ಸಂಭವಿಸಿದ್ರೆ, ಮರಣ ಸಂಭವಿಸಬಾರದು, ಸಂಭವಿಸಿದ್ರೆ ಸಡನ್ ಆಗಿ ಆ ಟೈಮಲ್ಲಿ ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ. ನೀವು ಇಲ್ಲಿ 100 ರೂಪಿ ಒಂದೊಂದು ತಿಂಗಳು ಕೊಟ್ಟಿರ್ತೀರೋ ಅದನ್ನ ನಾವು ಹಾಗೆ ಇಟ್ಟಿರ್ತೀವಿ ಅಕೌಂಟ್ ಅಲ್ಲಿ. ಅದು ನಿಮ್ಮ ಆ ದಿನದ ಖರ್ಚಿಗಾಗಿ ನಾವು ಅದನ್ನ ಉಪಯೋಗಿಸ್ತೇವೆ. ಅದೇ ವಿಷಯವಾಗಿ ಸೇಫ್ಟಿ ಪರ್ಪಸ್ ಅಂದ್ರೆ ಕಮಿಟಿ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಸೇರಿ ಒಂದು ತೀರ್ಮಾನ, ಸಭಾ ಸಹೋದರೆಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ಅದರ ಕೊಡೋರಿದ್ರೆ ಇಲ್ಲಿ ಮನೋಜ್ ಬದರ್ ಇರ್ತಾರೆ, ಮಂಚಂದ್ರ ಬದರ್ ಇರ್ತಾರೆ, ಅವರ ಹತ್ರ ಹೆಸರು ಬರೆಸಿ ನೀವು ಕೊಡ್ಬೇಕು. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಿ ಎಲ್ಲರೂ ಎದ್ದು ನಿಂತು ಸಹೋದರ ಸಹೋದರಿಗೆ ಪ್ರೀತಿಯ ಮುದ್ದನಿಟ್ಟು ನೀವು ಅವರನ್ನು ಆಶೀರ್ವಾದ ಮಾಡಿ.
ಎಲ್ಲರೂ ಎದ್ದು ನಿಂತು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು ನಿತ್ಯನಾದ ಪರಲೋಕದ ತಂದೆಯೇ, ಯೇಸುವಿನ ನಾಮದ ವಂದನೆ ಸಲ್ಲಿಸುತ್ತೇನೆ. ಕೂಟ ಪ್ರಾರಂಭದ ಅಂತ್ಯದವರೆಗೂ ನೀ ನಮ್ಮ ಸಂಗಡ ಇದ್ದು ಒಂದೊಂದು ಭಾಗವನ್ನು ಅದ್ಭುತವಾಗಿ ಆಶೀರ್ವದಿಸಿ ನಡೆಸಿದ್ದೀರ. ಸ್ತೋತ್ರ. ಬಂದಿರುವ ಎಲ್ಲಾ ಸಹೋದರ ಸಹೋದರಿ, ಚಿಕ್ಕವರಿಂದ ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ವಾರ ನಡೆಯತಕ್ಕ ಎಲ್ಲಾ ಪ್ರಾರ್ಥನಾ ಕೂಟಗಳನ್ನು ಆಶೀರ್ವದಿಸು. ಮನೆ ಪ್ರಾರ್ಥನೆಯನ್ನು ಆಶೀರ್ವಾದ ಮಾಡು. ಕರ್ತನೇ, ನಿನ್ನ ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವಂತೆ ಎಲ್ಲರೂ ತನ್ನನ್ನು ಸಿದ್ಧ ಮಾಡಿಕೊಳ್ಳುವಂತೆ ಕೃಪೆ ಕೊಡು. ಪ್ರತಿಯೊಬ್ಬರನ್ನ ಈ ವಾರಗಳ ಕಾಲ ಕಾಯ್ದು ಕಾಪಾಡು. ಯಾವ ಕೇಡುಗಳನ್ನು ಮುಟ್ಟದಂತೆ ಪ್ರತಿಯೊಬ್ಬರ ಮನೆಯಲ್ಲಿ ನಿತ್ಯ ಸಮಾಧಾನವನ್ನು ಕೊಟ್ಟು ಆಶೀರ್ವದಿಸು. ಬಂದಿರುವ ಎಲ್ಲರನ್ನ ಆಶೀರ್ವದಿಸು. ನಮ್ಮ ಕುಟುಂಬವನ್ನು ಸಹ ನೀನು ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದವರ ಸಂಗಡ, ಸಭೆಯ ಸಂಗಡ ಯೇಸು ಕ್ರಿಸ್ತನ ಎರಡನೇ ಬರುವಣಿಗೆ ತನಕ ಇರಲಿ. ಹಲ್ಲೆಲೂಯಾ. ಮಾರ್ಚ್ ತಿಂಗಳು 11ನೇ ತಾರೀಕು ಸಭೆಯಲ್ಲಿ ಆರ್ಡಿನೇಷನ್ ಇರ್ತದೆ. ಕರ್ನಾಟಕ ಆಲ್ ಇಂಡಿಯಾ 2 ಇದೆ. ಅದರಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಸೇವೆ ಮಾಡೋದಕ್ಕೆ ಆರ್ಡಿನೇಷನ್ ಇದೆ. 3 ಕುಟುಂಬ ಆರ್ಡಿನೇಷನ್ ತಗೊಳ್ತಾ ಇದ್ದಾರೆ. ಆ ದಿನ ಪ್ರತಿಯೊಬ್ರು ಸಭೆಗೆ ಬರಬೇಕು. ಗುರುವಾರ ಬರುತ್ತೆ. ಅವತ್ತು ಒಂದೇನೋ ಹಬ್ಬ ಇದೆ. ಗುರುವಾರ ಬರುತ್ತೆ. ಪ್ರತಿಯೊಬ್ರು ಬರ್ಬೇಕು ಅವತ್ತು. ಪ್ರೈಸ್ ದಿ ಲಾರ್ಡ್. ಈಗಲೇ ಕೆಲಸಕ್ಕೆ ರಜೆ ಹೇಳಿ ಮುಂಚಿತವಾಗ್ಲೇ, ಅವತ್ತು ನನಗೇನು ಹೇಳ್ಬಾರ್ದು ರಜೆ ಸಿಕ್ಕಿಲ್ಲ ಅಂತ. ಫಸ್ಟ್ ಈಗ ರಜೆ ಹೇಳಿಬಿಟ್ಟು 11 ತಾರೀಕು ಇಲ್ಲಿಗೆ ಬರ್ಬೇಕು. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಜಯ ಕೊಟ್ಟ ದೇವರಿಗೆ ಕರಗಳನ್ನ ಪರಲೋಕದ ಕಡೆಗೆ ಚಾಚಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಗಾಡ್ ಬ್ಲೆಸ್ ಯು. ಕರ್ತನಾನೇ ನಿಮ್ಮನ್ನು ಆಶೀರ್ವಾದ ಮಾಡಿ. ಇವತ್ತು ಮನೋಜ್ ಬದರ್ ಕುಟುಂಬದಿಂದ ಊಟವನ್ನು ಸಿದ್ಧಪಡಿಸಿದ್ದಾರೆ. ಎಲ್ಲರೂ ಊಟ ಮಾಡಿಕೊಂಡು